ಯೌವನಸ್ಥರು ಮೂರ್ಛೆ ಹೋಯ್ತಾರೆ ಎಂಬುದಾಗಿ ದೇವರು ಹೇಳ್ತಾನೆ ಸ್ಪಷ್ಟವಾಗಿ. ಯೌವನಸ್ಥರು ಹಾಳಾಗ್ಲತ್ತಾರೆ ಎಂಬುದಾಗಿ ದೇವರು ಹೇಳ್ತಾನೆ ಸ್ಪಷ್ಟವಾಗಿ. ನಿನ್ನ ಮನೆಯಲ್ಲಿ ಕೂಡ ಒಬ್ಬರು ಇಬ್ಬರು 3-4 ಮಂದಿ ಯೌವನಸ್ಥರು ಇದ್ದಿರ್ಬೋದು, ಅಥವಾ ನೀನೇ ಯೌವನಸ್ಥಳಾಗಿದ್ದೇನೋ. ಪ್ರಾರ್ಥನೆ ಮಾಡಿ, ಯೌವನಸ್ಥ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿ. ನಮ್ಮ ಸಭೆಯಲ್ಲಿ ಯೌವನಸ್ಥನು ಹಾಳಾಗಲಕ್ಕೆ ಸಾಧ್ಯ ಇಲ್ಲ, ಯೌವನಸ್ಥ ನಾಶವಾಗಲಕ್ಕೆ ಸಾಧ್ಯ ಇಲ್ಲ, ಯೌವನ ಕುಟುಂಬಗಳು ಲೋಕ ರೀತಿಗೆ ಬಿದ್ದೋಗ್ಲಕ್ಕೆ ಅವಕಾಶ ಇಲ್ಲ. ಕಲ್ವಾರಿಯ ಪ್ರೀತಿಯ ನೆರೆದಾಗ ಮನ ಕರಗಿದೆ, ಸೈಯ ನಿನ ತ್ಯಾಗಕ್ಕೆ ಜೀವ ಫಲವಾಗಿದೆ, ಸೈಯ ನಿನ ತ್ಯಾಗಕ್ಕೆ ಜೀವ ಫಲವಾಗಿದೆ. ಯೌವನಸ್ಥರಿಗಾಗಿ ನಾವು ಸಭೆಯಾಗಿ ಪ್ರಾರ್ಥಿಸುವಾಗ ಪ್ರತಿಯೊಂದು ಯೌವನಸ್ಥರ ಜೀವಿತ ಹೃದಯಗಳು ಕಟ್ಟಲ್ಪಟ್ಟವ್ರೆ. ಮರಣ ಸಂಕಟದಿಂದ ಯೌವನಸ್ಥರ ಬಿಡುಗಡೆ ಆಗ್ಲಕ್ಕೆ ಅವಕಾಶ ಇದೆ. ಪಾಪದಿಂದ, ಕುಡುಕದಿಂದ, ಮೋಸ, ವ್ಯಭಿಚಾರಗಳಿಂದ ಯೌವನಸ್ಥರು ಬಿಡುಗಡೆ ಆಗ್ಲಕ್ಕೆ ಅವಕಾಶ ಇದೆ. ಪ್ರತಿಯೊಂದು ಯೌವನಸ್ಥರ ವಿಷಯ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಸಭಿಕರ ಯೌವನಸ್ಥರು, ನಮ್ಮ ಸಭ್ಯದ ಯೌವನಸ್ಥರಲ್ಲ, ಅದಕ್ಕೆ ನಾವು ಪ್ರಾರ್ಥನೆ ರಕ್ಷಣೆವಾಗಲಿ. ದೇವರ ಉದ್ದೇಶ ಒಂದೇ ಅದ, ಕೊರತೆ ಬರೋದು ಪ್ರೀತಿಯ ನೆನೆದಾಗ ಮನ ಕರಗಿದೆ, ಸೈಯ ನಿನ ತ್ಯಾಗಕ್ಕೆ ಜೀವ ಫಲವಾಗಿದೆ, ಕಲ್ವಾರಿಯ ಪ್ರೀತಿಯ ನೆನೆದಾಗ ಮನ ಕರಗಿದೆ, ಸೈಯ ನಿನ ತ್ಯಾಗಕ್ಕೆ ಜೀವ ಫಲವಾಗಿದೆ, ಸೈಯ ನಿನ ತ್ಯಾಗಕ್ಕೆ ಜೀವ ಫಲವಾಗಿದೆ. ಘೋರ 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 ಶಿಲುಬೆಯ ಮರಣ ಘೋರ, ಭಾರ 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 ನನ್ನ ಹೃದಯದಿ ಭಾರ, ಘೋರ 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 ಶಿಲುಬೆಯ ಮರಣ ಘೋರ, ಭಾರ 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 ನನ್ನ ಹೃದಯದಿ ಭಾರ, ಕಲ್ವಾರಿಯ ಪ್ರೀತಿಯ ನೆನೆದಾಗ ಮನ ಕರಗಿದೆ, ಸೈಯ ನಿನ ತ್ಯಾಗಕ್ಕೆ ಜೀವ ಫಲವಾಗಿದೆ, ಕಲ್ವಾರಿಯ ಪ್ರೀತಿಯ. ಹೌದಯ್ಯ, ಯೌವನಸ್ಥರ ವಿಷಯವಾಗಿ ನಿನ್ನ ತಲೆಯನ್ನು ಕೆಳಗೆ ಬಾಗಿಕೊಂಡು ನಿಲ್ಲುತ್ತದೆ. ಪ್ರತಿಯೊಂದು ಯೌವನಸ್ಥರನಯ್ಯ ನೀನು ರಕ್ಷಿಸುತ್ತಾನೆ. ಪಾಪದಿಂದ, ದ್ರೋಹದಿಂದ, ಅಪರಾಧಗಳಿಂದ, ಕುಡುಕುತನದಿಂದ, ಲೋಕಕ್ಕೆ ಸಂಬಂಧಪಟ್ಟಂಥ ಅಧಿಕಾರಗಳಿಂದ ಪ್ರತಿಯೊಂದು ಯೌವನಸ್ಥನನ್ನು ಬಿಡುಗಡೆ ಮಾಡಿ ಸಂಪೂರ್ಣವಾಗಿ ಮನಪೂರ್ವಕವಾಗಿ ರಕ್ಷಿಸಯ್ಯ. ನಿನ್ನ ಮಹಿಮೆ ಆಗೋ ರೀತಿಲ್ಲಯ್ಯ. ನಮ್ಮ ಕರ್ನಾಟಕ ಒಂದು ರಾಜ್ಯದಲ್ಲಿ ಅನೇಕ ಯೌವನಸ್ಥರು ಹಾಳಾಗ್ಲತ್ತಾರಯ್ಯ, ಅನೇಕ ಯೌವನಸ್ಥರು ಹಾಳಾಗ್ತಾರಯ್ಯ. ಮಾರ್ಪಡಿಸೋಕರ್ತಾನೆ. ನಮ್ಮ ದೇಶದಲ್ಲಿ ಅನೇಕ ಒಂದು ಯೌವನಸ್ಥರು ಹಾಳಾಗ್ಲತ್ತಾರಯ್ಯ. ನೀನು ರಕ್ಷಿಸೋಯ್ಯ. ಪಾಪದಿಂದ, ಶಾಪದಿಂದ, ದ್ರೋಹದಿಂದ, ಅಪರದಿಂದ, ಕುಡುಕದಿಂದ, ವ್ಯಭಿಚಾರಗಳಿಂದ ಬಿಡುಗಡೆ ಮಾಡಯ್ಯ. ಯೌವನಸ್ಥರು ನಿನ್ನ ಕೈಯಲ್ಲಿ ಒಂದು ಆಯುಧಗಳರಯ್ಯ. ಅಂತ ಪ್ರತಿಯೊಂದು ಯೌವನಸ್ಥರು ರಕ್ಷಿಸಯ್ಯ. ನಿಮ್ಮ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ. ಯೌವನಸ್ಥರು ವಿಷಯವಾಗಿ ಕರ್ತಾನೆ. ನಿನ್ನ ಕೈ ಪ್ರೀತಿಯಾರೇ ಈ ಲೋಕದ ಪಾಪವಾದ ತೋರಿಯೇ, ಓ ಯೇಸುವೇ ನಿನ್ನ ಈ ಪ್ರೀತಿಯಾರೇ ಈ ಲೋಕದ ಪಾಪವಾದ ತೋರಿಯೇ, ನಾ ಪಡೆದ ಶಾಪ ನೀವತ್ತು ನಾಡದೆ ಶಿಲ್ಪೆಯಲ್ಲಿ ಮರಣವ ಸಹಿಸಿದೆ, ನಾ ಪಡೆದ
ಹೃದಯದಿ ಭಾರ ವಾರಿಯ ಪ್ರೀತಿಯ ತ್ಯಾಗ ಮನ ಕರಗಿದೆ ಏಸಯ್ಯ ನಿನ್ನ ಈ ಜೀವ ತಲೆಬಾಗಿದೆ ಏಸಯ್ಯ ಪ್ರೀತಿಯ ಎಸ್ ಲಾರ್ಡ್ ನಾವು ಮಾಡಿದ ಪಾಪನೇ, ನಾವು ಮಾಡಿದ ಶಾಪನೇ, ನಾವು ಮಾಡಿದ ದ್ರೋಹನೇ ಅವನಿಗೆ ಮುಖಕ್ಕೆ ಅಡ್ಡವಾಗಿದೆಯಾ, ನಿನಗೆ ವಿರುದ್ಧವಾಗಿದೆಯಾ? ಅದಕ್ಕೆ ನಾವು ಪ್ರಾರ್ಥಿಸ್ತೇವೆ. ನನ್ನ ಸೋದರಿ ಸೋದರ, ಒಂದು ನಿಮ್ಮ ಪಾಪ ದ್ರೋಹ ಅಪರಾಧಗಳಿಂದ ನೀವು ತುಂಬಿದರಾಗಿದ್ದೀರಿದ್ದೀರ, ಈ ದಿನ ಅದರಿಂದ ಬಿಡುಗಡೆ ಆಗ್ರಿ. ಅದರಿಂದ ನೀವು ದೂರ ಆಗ್ರಿ. ಈ ದಿನ ನಾವೆಲ್ಲ ಬಿಟ್ಟುಕೊಟ್ಟು ಕರ್ತನ ಸನ್ನಿಧಿನ ಆಶ್ರಯಿಸ್ರಿ. ಕರ್ತನ ಸನ್ನಿಧಿನ ಆಶ್ರಯಿಸುವಾಗ ಕರ್ತನು ನಿಮ್ಮನ್ನು ನಾಶನದಿಂದ ತಪ್ಪಿಸ್ತಾನೆ ಪ್ರಿಯರೇ, ನರಕದಿಂದ ನಿಮ್ಮನ್ನು ತಪ್ಪಿಸ್ತಾನೆ ಪ್ರಿಯರೇ. ನೀವು ಹಾಳಾಗದಂತೆ ನಿಮಗೊಂದು ಅದ್ಭುತವಾಗಿ ಪಾತ್ರರಾಗಿ ನಿಮ್ಮನ್ನು ಮಾರ್ಪಡಿಸಿ ದೇವರು ಸನ್ನಿಧಿಯಲ್ಲಿ ಸ್ತುತಿಸುವಾಗ ಮಾರ್ಪಡಿಸ್ತಾನೆ ಪ್ರಿಯರೇ. ಇವತ್ತು ನೀನು ಮಾರ್ಪಡು ಅಮ್ಮ, ಅಯ್ಯ ನೀನು ಮಾರ್ಪಡೋದು ಉತ್ತಮ. ನಿನಗಾಗಿ ಯೇಸು ಸ್ವಾಮಿ ಸಿಲ್ಬೆ ಮೇಲೆ ಮರಣ ಹೊಂದಾನೆ. ನಿನಗಾಗಿ ಯೇಸು ಸ್ವಾಮಿ ತನ್ನ ರಕ್ತವನ್ನು ಸುರಿಸೋಣ. ನನ್ನ ಸೋದರಿ ಸೋದರ, ಈ ದಿನ ನೀವು ಮಾರ್ಪಡು. ನಿನ್ನ ಪಾಪ ದ್ರೋಹ ಅರಿಕೆ ಮಾಡ್ಕೊಂಡು ಬಿಟ್ಕೊಟ್ಟು ಮಾರ್ಪಡು ದಿನ. ಥ್ಯಾಂಕ್ ಯು ಜೀಸಸ್. ಅಯ್ಯ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ ಅಯ್ಯ. ಗೊಂಬೆ ನಾನು ಸದಿ ಜೀವಿಸೋ ಚೇಡಿ ಮಣ್ಣು, ಓ ಕರ್ತನೇ ನಿನ್ನ ಕೈ ಗೊಂಬೆ ನಾನು. ಹೌದಪ್ಪ, ಶ್ವಾಸದಿ ಜೀವಿಸೋ ಚೇಡಿ ಮಣ್ಣು, ನನ್ನದಾದಕ್ಕೆ ಈ ರಕ್ತ ಸುರಿಸಿದೆ, ಮರಿಯಲ್ಲಿ ಶಿಕ್ಷೆಯ ಸಹಿಸಿದೆ. ನನ್ನ ಅಪರಾಧಕ್ಕೆ ಈ ರಕ್ತ ಸುರಿಸಿದೆ, ಮರಿಯಲ್ಲಿ ಶಿಕ್ಷೆಯ ಸಹಿಸಿದೆ. ಘೋರ 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 ಶಿಲ್ಬೆಯ ಮರಣ ಘೋರ, ಭಾರ 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 ನನ್ನ ಹೃದಯದಿ ಭಾರ. ಘೋರ 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 ಶಿಲ್ಬೆಯ ಮರಣ ಘೋರ, ಭಾರ 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 ನನ್ನ ಹೃದಯದಿ ಭಾರ. ಭಾರಿಯ ಪ್ರೀತಿಯ ಕರಗಿದೆ ಏಸಯ್ಯ ನಿನ್ನ ತ್ಯಾಗಕ್ಕೆ, ಈ ಜೀವ ತಲೆಬಾಗಿದೆ. ಭಾರಿಯ ಪ್ರೀತಿಯ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. Yes, Lord. ಜೀವ ತಲೆಬಾಗಿದೆ. ಘೋರ 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 ಶಿಲುಬೆಯ ಮರಣ ಘೋರ, ಭಾರ 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 ನನ್ನ ಹೃದಯದಿ ಭಾರ. ಘೋರ 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 ಶಿಲುಬೆಯ ಮರಣ ಘೋರ, ಭಾರ 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 ನನ್ನ ಹೃದಯದಿ ಭಾರ. ಭಾರಿಯ ಪ್ರೀತಿಯ ಏಸಯ್ಯ ನಿನ್ನ ತ್ಯಾಗಕ್ಕೆ, ಈ ಜೀವ ತಲೆಬಾಗಿದೆ. ಭಾರಿಯ ಪ್ರೀತಿಯ ಆಗಮನ ಕರಗಿದೆ. ಏಸಯ್ಯ ನಿನ್ನ ತ್ಯಾಗಕ್ಕೆ, ಈ ಜೀವ ತಲೆಬಾಗಿದೆ. ಏಸಯ್ಯ ನಿನ್ನ ತ್ಯಾಗಕ್ಕೆ, ಹೌದಯ್ಯ ಈ ಜೀವ
ಜೀವ ತಲೆ ಬಾಗಿದೆ ಶಿಲುಬೆಯ ಮರಣ ಘೋರ ಭಾರ 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 ನನ್ನ ಹೃದಯದಿ ಭಾರ ಘೋರ ಘೋರ ಶಿಲುಬೆಯ ಮರಣ ಘೋರ ಭಾರ 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 ನನ್ನ ಹೃದಯದಿ ಭಾರ ಕಲ್ವಾರಿಯ ಪ್ರೀತಿಯ ಎಸ್ ಲಾರ್ಡ್ ನೀನು ಮಾಡಿದಂಥ ತ್ಯಾಗ ನೀ ತೋರಿಸಿದಂಥ ಪ್ರೀತಿ ಅಯ್ಯ ಅದು ನಮಗಾಗಿ ಕರ್ತನೆ. ಇವತ್ತೆಷ್ಟು ಮಕ್ಕಳು ಅಯ್ಯ ನನಗಾಗಿ ನೀ ರಕ್ತ ಸುರಿಸಿದ್ದಿ, ನನಗಾಗಿ ನೀ ಶಿಲ್ಬೆ ಮೇಲೆ ಬಲಿಯಾಗಿದ್ದಿ, ನನಗಾಗಿ ನೀನು ರಕ್ತವನ್ನು ಸುರಿಸಿದಯ್ಯ. ನಾನು ಪಾಪಿನೇ ಸರಿ, ನಾನು ದ್ರೋಹ ಅಪರಾಧಿನೇ ಸರಿ ಅಯ್ಯ, ಆದರೆ ನನ್ನ ದ್ರೋಹ ಅಪರಾಧಗಳನ್ನು ಅಳಿಸ್ಬಿಡಯ್ಯ. ನಿನ್ನ ಸನ್ನಿಧಿನ ಪ್ರಾರ್ಥಿಸಿ ಅಳಿಸ್ಬಿಡಯ್ಯ. ಯಾರ್ಯಾರು ನಿನ್ನ ಸನ್ನಿಧಿಯಲ್ಲಿ ತನ್ನ ಮಾಡಿರ್ತಕ್ಕಂಥ ದ್ರೋಹ ಅಪರಾಧ ಪಾಪವನ್ನು ಒಪ್ಪಿಕೊಂಡು ಇದನ್ನು ಬಿಟ್ಟು ಕೊಡ್ತಾ ಇದ್ದಾರಯ್ಯ, ಅವರಿಗೆ ನಿಮ್ಮ ಅಮೂಲ್ಯ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ಈ ದಿನವೇ ಅವರಿಗೊಂದು ಹೊಸ ಒಡಂಬಡಿಕೆ ಮಾಡಿಕೋಯ್ಯ. ಇವಾಗಲೇ ಒಂದು ಸೆಕೆಂಡ್ನಲ್ಲಿ ಕರ್ತನೆ ಹೊಸ ಒಡಂಬಡಿಕೆ ಮಾಡಿಕೊಟ್ಟಯ್ಯ. ಯಾರ್ಯಾರು ತನ್ನ ಪಾಪ ದ್ರೋಹ ಅಪರಾಧ ಅರಿಕೆ ಮಾಡಿಕೊಂಡು ನಿನಗೆ ಒಪ್ಪಿಸಿಕೊಟ್ಟಿದ್ದಾರಯ್ಯ, ನಿನ್ನ ರಕ್ತದಿಂದ ಅವರನ್ನು ಮುದ್ರಿಸಯ್ಯ. ಆ ಸಮಯದಲ್ಲಿ ನಿನ್ನ ರಕ್ತದಲ್ಲಿ ಜಯವಾದ, ಸಿಲುಬೆ ಮೇಲೆ ಸುರಿಸಿದ ರಕ್ತದಲ್ಲಿ ಜಯವದಯ್ಯ, ಜಯವದಯ್ಯ. ಇದನ್ನ ಪ್ರತಿ ಒಬ್ಬೊಬ್ಬರಿಗೆ ನೀನು ಜಯ ಕೊಡುವಯ್ಯ ದೇವ. ಗ್ಲೋರಿ 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 ಪ್ರತಿಯೊಬ್ಬರು ಜಯ ಕೊಡುವಯ್ಯ. ಯಾರ್ಯಾರು ದೇವರೇ ನಿನ್ನ ಸನ್ನಿಧಿ ಇವತ್ತು ಆಶ್ರಯಿಸಿ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದರು, ಅವ್ರ ಪ್ರಾರ್ಥನೆ ಕೇಳಯ್ಯ. ಅವ್ರ ಪ್ರಾರ್ಥನೆ ಕೇಳಿ ಅವ್ರಿಗೆ ಸದುತ್ತರ ಕೊಡಯ್ಯ. ಅವ್ರ ಕಷ್ಟ ಭಾರ ಸಮಸ್ಯೆ ಸಂಕಟ ಶೋಧನೆ ರೋಧನೆಗಳಿಂದ ಅವ್ರಿಗೆ ಬಿಡುಗಡೆ ಮಾಡಯ್ಯ. ಅಯ್ಯ ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಕರ್ತನೆ ಇವತ್ತು ನಿನ್ನ ಸನ್ನಿಧಿ ನಾವು ಪ್ರಾರ್ಥಿಸ್ತೇವಯ್ಯ. ಅಯ್ಯ ನಿನ್ನ ಸನ್ನಿಧಿ ನಿನ್ನ ಮಕ್ಕಳು ಅನುಭವಿಸುವಾಗ ನೀನು ಕೃಪೆ ತೋರಿಸಯ್ಯ. ನಿನ್ನ ಮಕ್ಕಳ ಮೇಲೆ ನಿಮ್ಮ ದಯವಿಡು ಕರ್ತನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಒಂದು ಸರ್ತಿ ನಮ್ಮ ದೇಶಕ್ಕಾಗಿ, ಒಂದು ಸರ್ತಿ ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶದಲ್ಲಿ ಸಮಾಧಾನವಿರಲಯ್ಯ, ನಮ್ಮ ದೇಶದಲ್ಲಿ ಸಮೃದ್ಧಿ ಇರಲಯ್ಯ, ನಮ್ಮ ದೇಶದಲ್ಲಿ ವಿರೋಧವಾಗಿರ್ತಕ್ಕಂಥ ಕಾರ್ಯಗಳು ಮುರಿಯಲ್ಪಡಲಯ್ಯ. ನಮ್ಮ ದೇಶದಲ್ಲಿ ಕರ್ತನೆ ನಿಮ್ಮೊಂದು ಪ್ರಸನ್ನತೆ ತುಂಬಿಸಯ್ಯ. ನಿಮ್ಮ ಪರಿಶುದ್ಧಾತ್ಮ ಶಕ್ತಿಯಿಂದ ನಮ್ಮ ದೇಶವನ್ನು ತುಂಬಿಸಯ್ಯ. ಅಯ್ಯ ನಮ್ಮ ಭಾರತ ದೇಶವನ್ನು ರಕ್ಷಿಸು ಕರ್ತನೆ, ಕರುಣಿಸುವಯ್ಯ. ಹಲ್ಲೆಲೂಯಾ. ನಮ್ಮ ಭಾರತ ದೇಶದ ಮೇಲೆ ಕರ್ತನೆ ನಿಮ್ಮ ದಯೆಡು ಕರ್ತನೆ. ಎಲ್ಲೆಲ್ಲಿ ಸಮಸ್ಯೆಗಳು ಶೋಧನೆಗಳು ಬರ್ತಾ ಇದ್ದಾವೆ ಅವೆಲ್ಲ ಪರಿಹಾರ ಮಾಡುವಯ್ಯ. ಎಲ್ಲರಿಗೂ ಕರ್ತನೆ ಐಕ್ಯತೆಯಿಂದ ಆಳುವಂಥ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ನೀನು ಸಿದ್ಧಪಡಿಸಯ್ಯ ಕರ್ತನೆ. ಕ್ರಿಸ್ತನ ಮೇಲೆ ಎಲ್ಲೆಲ್ಲಿ ದಬ್ಬಳಿಕೆ ದಾಳಿಗಳು ನಡೀತಿದ್ದಾವಯ್ಯ, ನಿನ್ನ ಮಕ್ಕಳ ಮೇಲೆ ಎಲ್ಲೆಲ್ಲಿ ಭಯಂಕರವಾಗಿರ್ತಕ್ಕಂಥ ಕಾರ್ಯಗಳು ಜರುಗ್ತಿದ್ದಾವಯ್ಯ, ನಿನ್ನ ಮಕ್ಕಳಿಗೆ ರಕ್ಷಿಸುವಯ್ಯ. ನಿನ್ನ ಮಕ್ಕಳಿಗೆ ನಿಮ್ಮ ರೆಕ್ಕೆ ನೆರಳಲ್ಲಿ ಭದ್ರಪಡಿಸಯ್ಯ. ಯಾರೈತೆ ದ್ವೇಷಿಸ್ತಕ್ಕಂಥ ವಿರುದ್ಧವಾಗಿರ್ತಾರಯ್ಯ ಅವರೇ ಮೊದಲನೇದು ಮಾರ್ಪಡಬೇಕಯ್ಯ. ಸೌಲನು ಹೇಗೆ ಒಂದು ಅಯ್ಯ ನಿನ್ನನ್ನು ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥನಾಗಿದ್ದೀನೋ, ಕೊನೆಯದಾಗಿ ಒಂದು ಸುವಾರ್ಥಿಕನಾಗೇನಯ್ಯ, ಒಂದು ಎವ್ಯಾಂಜಲಿಸ್ಟ್ ಆಗಿ ಸುವಾರ್ತೆ ಪ್ರಕಟಿಸಿದನಯ್ಯ. ಅಂಥ ಒಂದು ವಿರೋಧಿಗಳು ನಿನ್ನ ಮಾರ್ಪಡಿಸು ಕರ್ತನೆ. ಒಳ್ಳೆಯ ಸಂದೇಶಕರನಾಗಿ ಮಾರ್ಪಡಿಸಯ್ಯ. ಹಲ್ಲೆಲೂಯಾ. ನಿನ್ನ ಮಹಿಮೆ ಆಗೋ ರೀತಿಲಯ್ಯ. ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸ್ತೇವಯ್ಯ. ನಮ್ಮ ಕರ್ನಾಟಕ ರಾಜ್ಯವನ್ನು ಆಳ್ತಕ್ಕಂಥ ಮಂತ್ರಿಗಳನ್ನು MLA-MPsಗಳನ್ನು ಪ್ರಾರ್ಥಿಸ್ತೇವಯ್ಯ. ಅಧಿಕಾರಿಗಳಿಗೆ ನಾವು ಪ್ರಾರ್ಥಿಸ್ತೇವಯ್ಯ. ಪೊಲೀಸ್ ಅಧಿಕಾರಿ ನಾವು ಪ್ರಾರ್ಥಿಸ್ತೇವಯ್ಯ. ಪ್ರತಿಯೊಂದು ಉದ್ಯೋಗದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ನಾವು ಪ್ರಾರ್ಥಿಸ್ತೇವಯ್ಯ. ನೀ ಬಲಪಡಿಸು ಕರ್ತನೆ. ನೀನು ನಮ್ಮ ಕರ್ನಾಟಕ ರಾಜ್ಯವನ್ನು ಬಲಪಡಿಸು ಕರ್ತನೆ. ಒಂದು ಬಸ್ತಿ ಒಂದು ಗಲ್ಲಿ ಆಳ್ತಕ್ಕಂಥವ್ರಿಗೆ, ಒಂದು ಏರಿಯಾ ಒಂದು ಗ್ರಾಮ ಆಳ್ತಕ್ಕಂಥವ್ರಿಗೆ ಕರ್ತನೆ. ಪ್ರತಿಯೊಂದು ಒಂದು ಪಟ್ಟಣ ಆಳ್ತಕ್ಕಂಥವ್ರ ವಿಷಯಗಳು ನಾವು ಪ್ರಾರ್ಥಿಸ್ತೇವಯ್ಯ. ನಿನ್ನ ಒಂದು ಮಹಿಮೆ ಕಾಣಬೇಕಪ್ಪ ಕರ್ತನೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಮಾಧಾನವಿರಲಿ ಕರ್ತನೆ, ಸಮೃದ್ಧಿ ಇರಲಯ್ಯ. ಒಳ್ಳೆ ಆತ್ಮದ ಆವೇಶದಿಂದ ತುಂಬಿದವರಾಗಿರ್ಬೇಕಯ್ಯ. ಎಲ್ಲರೂ ಐಕ್ಯತೆಯಿಂದ ಒಂದೇ ಮನಸ್ಸುಳ್ಳವರಾಗಿದ್ದು ಸಮೃದ್ಧಿಯಿಂದ ಬೆಳೆಯುವಾಗೆ ಬಲ ಹೊಂದುವಾಗ ನೀವು ಸಹಕರಿಸಯ್ಯ. ನಮ್ಮ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಯೌವನಸ್ಥ ಕುಟುಂಬಗಳಿಗಾಗಿ ಯೌವನಸ್ಥನ ಪ್ರಾರ್ಥಿಸ್ತಾ ಯಾರು ಮೂರ್ಛೆ ಹೋಗದಂತೆ ಅವ್ರಿಗೆ ರಕ್ಷಿಸುವಯ್ಯ ಕರ್ತನೆ.
ನಿನ್ನ ಮಹಿಮೆ ಆಗುವ ರೀತಿಯಲ್ಲಯ್ಯ. ಹಲ್ಲೆಲೂಯಾ. ಎಷ್ಟು ಜನರು ದೇವರೇ ಗೊತ್ತಿನ ಪ್ರಾರ್ಥನೆಯಲ್ಲಿ ಪಾಲ್ಭಾಗಿದ್ದು ಪ್ರಾರ್ಥನೆ ಮಾಡಿದರು. ಇವ್ರ ಪ್ರಾರ್ಥನೆ ನೀವು ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಪ್ರಾರ್ಥನೆಯನ್ನು ನೀವು ಕೇಳಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ. ಅನೇಕ ಒಂದು ದೈವ ಸೇವಕರ ಕುಟುಂಬಕ್ಕೆ ನಾವು ಪ್ರಾರ್ಥಿಸ್ತೇವಯ್ಯ. ಅನೇಕ ಒಂದು ದೈವ ಸೇವಕರಿಗೆ ನಾವು ಪ್ರಾರ್ಥಿಸ್ತೇವೆ. ಅನೇಕ ಒಂದು ದೇವರ ಸೇವಕರ ಮಕ್ಕಳ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸ್ತೇವಯ್ಯ. ನೀನು ಬಲಪಡಿಸಿ ಕರ್ತನೆ. ಅದ್ಭುತವಾಗಿ ಯಾರ ಒಂದು ವ್ಯಾಪಾರ ಬಿಸ್ನೆಸ್ ಇಲ್ಲದಾಗೆ ಒಂದು ಸಮೃದ್ಧಿಯಿಂದ ಸೇವೆ ಮಾಡುವಾಗೆ, ಸೇವೆ ಸಲ್ಲಿಸುವಾಗೆ, ಅನೇಕ ಜನರಿಗೆ ರಕ್ಷಣೆ ಸುವಾರ್ತೆ ಪ್ರಕಟಿಸಿ ರಕ್ಷಿಸುವ ಹಾಗೆ ನಿನ್ನ ಕೃಪೆ ತೋರಿಸಯ್ಯ. ಸೇವಕರ ಮಕ್ಕಳು ಕೂಡ ಅನೇಕ ರೀತಿಯಲ್ಲಿ ಹಾಳಾಗ್ಲತ್ತಾರಯ್ಯ. ಸೇವಕರ ಕುಟುಂಬ ಕೂಡ ಅನೇಕ ಹಾಳಾಗ್ಲತ್ತವ ಕರ್ತನೆ. ಯಾವ ಸೇವಕನ ಹಾಳಾಗ್ಲಕ್ಕೆ ಅವಕಾಶ ಇಲ್ಲ. ಯಾವ ಸೇವಕರ ಕುಟುಂಬ ಕೂಡ ಹಾಳಾಗ್ಲಕ್ಕೆ ಅವಕಾಶ ಇಲ್ಲ. ಪ್ರತಿಯೊಂದು ಸೇವಕರ ಮಕ್ಕಳನ್ನು ದೇವರೇ ನಿಮ್ಮ ರೆಕ್ಕೆ ನೆರಳಲ್ಲಿ ಭದ್ರಪಡಿಸಯ್ಯ. ಯಾಕಂದರೆ ನೀನು ಆರಿಸಿಕೊಂಡು ನೀನು ಕರೆದಿದ್ದಿ ಒಂದು ಯಾಜಕ ತತ್ವವನ್ನು ಉದ್ಯೋಗವನ್ನು ಕೊಟ್ಟಿದೆಯಾ. ಆ ಉದ್ಯೋಗದಲ್ಲಿ ಸ್ಥಿರವಾಗಿದ್ದು ಸುವಾರ್ತೆ ಪ್ರಕಟಿಸುವಾಗೆ, ಸೇವೆ ಮಾಡುವಾಗೆ, ಬಲವಾಗಿ ಒಂದು ಆಯುಧ ಇರುವಾಗ ನೀನು ಸಹಕರಿಸಿ ಪ್ರಾರ್ಥಿಸ್ತೇವೆ. ಬಲಪಡಿಸಿ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಘೋರ 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 ಆ ಶಿಲುಬೆಯ ಮರಣ ಘೋರ, ಬಾರ 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 ಹೃದಯದಿ ಬಾರ. ಘೋರ 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 ಶಿಲುಬೆಯ ಮರಣ ಘೋರ, ಬಾರ 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 ನನ್ನ ಹೃದಯದಿ ಬಾರ. ಕಲ್ವಾರಿಯ ಪ್ರೀತಿಯ ನೆನೆದಾಗ ಮನ ಕರಗಿದೆ. ಓ ಯೇಸಯ್ಯ ನಿನ್ನ ತ್ಯಾಗಕ್ಕೆ ಈ ಜೀವ ತಲೆ ಬಾಗಿದೆ. ಯೇಸಯ್ಯ ನಿನ್ನ ತ್ಯಾಗಕ್ಕೆ ಈ ಜೀವ ತಲೆ ಬಾಗಿದೆ. ಕಲ್ವಾರಿಯ ಪ್ರೀತಿಯ ಹೌದೇಸಯ್ಯ. ನಾವು ಮಾಡಿದ ಪಾಪನೇ ಅದು ಬಹು ಘೋರವಾಗಿತ್ತಯ್ಯ. ನಿನ್ನ ಒಂದು ತಲೆ ಕೆಳಗೆ ಬಾಗಿತ್ತಯ್ಯ. ಹಲ್ಲೆಲೂಯಾ. ನಮಗಾಗಿ ಕರ್ತನೆ ತಲೆನೂ ನೀನು ಕೆಳಗೆ ಬಾಗಿದ್ದಿ. ಒಬ್ಬನೇ ಮಗನಯ್ಯ ನೀನು ತಂದೆಗೆ. ಅಯ್ಯ ನೀನು ಲೋಕಕ್ಕೆ ಬಂದಿದ್ದಿ ಒಬ್ಬನದ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡ್ಕೋಬೇಕೆಂಬುದಾಗಿ. ಆದರೆ ನಿನಗೆ ನಾವು ಸಿಲ್ಬೇಕು ಹಾಕಿದ್ದೇವಯ್ಯ. ನೀನು ನಮಗಾಗಿ ಕೊನೆಯ ಸ್ಥಿತಿಯಲ್ಲಿ ಬಂದಾಗ ತಲೆ ಕೆಳಗೆ ಬಾಗಿ ನೀನು ಸತ್ತೋಗಿದೆಯ್ಯ. ತಿರುಗಿ ಮಕ್ಕಳೇ ನಿಮ್ಗೆ ನಾನು ಸುರಕ್ಷಿತವಾಗಿ ಇಡುವುದಕ್ಕಾಗಿ ಮತ್ತು ತಿರುಗಿ ನಾನು ಮರಣದಿಂದ ಜಯ ಹೊಂದಿದ ಈಗೋ ಪರಲೋಕದಲ್ಲಿ ಒಂದು ಸ್ಥಳವನ್ನು ನಾನು ಸಿದ್ಧ ಮಾಡೋದಕ್ಕಾಗಿ ನಡೆದಿದ್ದೇನೆ. ತಿರುಗಿ ನಾನು ಬೇಗನೆ ಬರುತ್ತೇನೆ. ನಿಮಗಿರುವುದನ್ನು ಬಿಗಿಯಾಗಿ ಗಟ್ಟಿಯಾಗಿ ನೀನು ಹಿಡಿದುಕೊಂಡಿರು ಎಂಬುದಾಗಿ ಹೇಳಿದೆಯ್ಯ. ನೀ ಬರುವವರೆಗೆ ನಾವು ಸಿದ್ಧವಾಗಿರುವಾಗೇ ನಮ್ಮನ್ನು ಸಹಕರಿಸಯ್ಯ. ನೀನು ಬರುವವರೆಗೆ ನಾವು ಸಿದ್ಧವಾಗಿರ್ಬೇಕಯ್ಯ. ಇವತ್ತು ದಿನ ನಿನ್ನ ಸನ್ನಿಧಿಯಲ್ಲಿ ನಾವೆಲ್ಲರೂ ಸಿದ್ಧವಾಗಿದ್ದೇವಯ್ಯ. ನಮ್ಮನ್ನು ಬಲಪಡಿಸು ಕರ್ತನೆ. ನನ್ನನ್ನು ಬಲಪಡಿಸಯ್ಯ. ಎಸ್ಪೆಷಲಿ ನಾನು ಪ್ರಾರ್ಥಿಸಯ್ಯ, ನನ್ನನ್ನು ಎಷ್ಟು ನೀ ಬಲಪಡಿಸ್ತೇಯ ಅಷ್ಟು ಬಲವಾಗಿ ಆಯುಧಗಳು ಹಿಡ್ಕೊಂಡು ಸುವಾರ್ತೆ ಪ್ರಕಟಿಸೋಕ್ಕೆ ನನಗೆ ಅವಕಾಶ ಇದೆ ಕರ್ತನೆ. ನನಗೆ ಎಷ್ಟು ಒಂದು ನೀನು ಒಂದು ಆತ್ಮದ ದಾಹದಿಂದ ತುಂಬಿಸ್ತೀಯ ಅಷ್ಟು ಅದ್ಭುತವಾಗಿ ಒಂದು ಸುವಾರ್ತೆಯನ್ನು ಪ್ರಕಟಿಸೋಕ್ಕೆ ಅವಕಾಶ ಇದೆಯಾ. ನನ್ನನ್ನು ಬಲಪಡಿಸು, ನಮ್ಮನ್ನು ಬಲಪಡಿಸು, ನನ್ನ ಜೊತೆ ಹೋರಾಡ್ತಕ್ಕಂಥ ಮಕ್ಕಳನ್ನು ಬಲಪಡಿಸು, ನನ್ನ ಜೊತೆ ಹೊರಡ್ತಕ್ಕಂಥ ಕುಟುಂಬನ ಬಲಪಡಿಸು. ಈ ಕಲ್ವರಿ ಮೆರಿಕಲ್ ಟೆಂಪಲ್ನಲ್ಲಿ ಪ್ರತಿಯೊಬ್ಬರು ಒಂದೊಂದು ಆಯುಧಗಳಾಗಿ ಜಯಿಸುವಾಗ ನೀ ಕಾರ್ಯ ಮಾಡಯ್ಯ. ತೌಕ ಪಡುವಾಗ ನೀ ಕೃಪೆ ತೋರಿಸಯ್ಯ. ಇವತ್ತೊಂದು ಸಣ್ಣ ಆಲಯ ಅದೇ, ಇದು ಇಲ್ಲ ಅಂತಿಲ್ಲ ದೇವ್ರೆ. ಆದರೆ ಈ ಆಲಯದಲ್ಲಿ ಒಬ್ಬೊಬ್ಬರು ಪ್ರತಿಯೊಂದು ಭಾಗವಾಗಿ ನಿಂತು ಬಲ ಹೊಂದಿ ಜಯ ಹೊಂದುವಾಗೆ ನಿನ್ನ ಕೃಪೆ ತೋರಿಸಯ್ಯ. ಅನೇಕ ಆತ್ಮಗಳು ರಕ್ಷಣೆಗಾಗಿ ದಾಹ ಉಳ್ಳವರಾಗಿ ಜೀವಿಸುವಾಗ ನೀನು ಕೃಪೆ ತೋರಿಸಯ್ಯ. ಅಯ್ಯ ನಿನ್ನ ಮಹಿಮೆ ಆಗೋಗುತ್ತಿಲ್ಲ. ಇವತ್ತು ಯಾರ್ಯಾರು ಕಾಯಿಲೆಗಳಿಂದ ರೋಗ ವ್ಯಾಧಿಗಳಿಂದ ಬಂದಿತ್ತು ಅಯ್ಯ ನನ್ನನ್ನು ಬಿಡುಗಡೆ ಮಾಡಿ ಹೊರಟಿದ್ದಾರಯ್ಯ. ಅವ್ರಿಗೆ ಸ್ವಸ್ಥತೆ ಮಾಡಯ್ಯ. ಅಂಧಕಾರ ದುಷ್ಟಶಕ್ತಿ ಮಾಟ ಮಂತ್ರದ ಶಕ್ತಿಗಳು ಬಂಧಿಸಲ್ಪಟ್ಟಿದ್ದು ಅಯ್ಯ ಈಗ ನಿನ್ನ ಕಣ್ಣ ತಿರುಗಿದಯ್ಯ. ನನಗೆ ಸ್ವಸ್ಥತೆ ಮಾಡುವುದಾಗಿ ಪ್ರಾರ್ಥಿಸ್ತಕ್ಕಂಥ ಪ್ರತಿಯೊಬ್ಬರಿಗೆ ಸ್ವಸ್ಥತೆ ಕೊಡಯ್ಯ. ಒಬ್ಬರು ವಿಷಯ ನಾವು ಪ್ರಾರ್ಥಿಸರಿ, ನಾಗಪ್ಪ ಸೋದರಿಗೆ ನಾವು ಪ್ರಾರ್ಥಿಸರಿ. ಲಂಗ್ಸ್ ಕ್ಯಾನ್ಸರ್ ಇಂದ ನರಳಾಡ್ತಕ್ಕಂಥವರಾಗಿದ್ದರು. ದೇವರವರಿಗೆ ಸ್ವಸ್ಥತೆ ಮಾಡಲಿ, ದೇವರವರಿಗೆ ಬಿಡುಗಡೆ ಕೊಡಲಿ, ದೇವರವರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಎಲ್ಲರೂ ಪ್ರಾರ್ಥಿಸೋಣ. ಇವಾಗ ಅವ್ರು ಭಯಂಕರವಾಗಿರ್ತಕ್ಕಂಥ ರೋಗದಲ್ಲಿ ನರಳಾಡ್ತಾ ಇದ್ದಾರೆ. ಆದರೆ ನಾವು ಸೇವಕರಾಗಿ ವಿಶ್ವಾಸಿಗಳಾಗಿ ನಂಬಿದವರಾಗಿ ನಾವು ಪ್ರಾರ್ಥಿಸ್ತಾರೆ. ಎಲ್ಲರೂ ಪ್ರಾರ್ಥಿಸ್ತಾರೆ. ನಾಗಪ್ಪ ಸೋದರವ್ರಿಗೆ ಸ್ವಸ್ಥತೆಯಾಗಲಿ, ಅವ್ರಿಗೆ ಬಿಡುಗಡೆ ಆಗಲಿ, ಅವ್ರು ದೊಡ್ಡ ಸಾಕ್ಷಿಯಾಗಿ ನಿಲ್ಲಬೇಕಯ್ಯ.
ಆ ರೋಗ ವ್ಯಾಧಿ ನಾವು ಶಪಿಸ್ತೇವೆ ಕರ್ತನೆ. ಹೌದು, ಬಹುಶಃ ಅವ್ರು ಮಾಡಿದ ಪಾಪನೇ ಇದ್ದಿರ್ಬೋದಯ್ಯ, ದ್ರೋಹ ಅಪರಾಧಗಳಿದ್ದಿರ್ಬೋದಯ್ಯ, ಇಲ್ಲಂತಿಲ್ಲ. ಆದರೆ ಈ ದಿನ ನಿಮ್ಮ ಅಮೂಲ್ಯ ರಕ್ತದಿಂದ ಅವ್ರನ್ನ ತೊಳೆದು ಶುದ್ಧೀಕರಿಸಿ ಅವ್ರ ಜೊತೆ ಒಂದು ಹೊಸ ಒಡಂಬಡಿಕೆ ಮಾಡಿಕೊಂಡವರು ಸ್ವಸ್ಥತೆ ಮಾಡಯ್ಯ. ನಿನಗೆ ಮಹಿಮೆ ಆಗುವ ರೀತಿಯಲ್ಲಿ ನೀನು ಅದ್ಭುತ ಮಾಡ್ತೀನಿ ಅಂತ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅಯ್ಯ, ಭಕ್ತಿಹೀನ ಪ್ರಾರ್ಥನೆ ದೇವರು ಕೇಳಲ್ಲ ಅಂತ ಹೇಳಿದಿ. ಭಕ್ತರಾಗಿದ್ದ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ದೇವರೇ, ನಮ್ಮ ಪ್ರಾರ್ಥನೆ ಕೇಳಿ ಅವ್ರಿಗೆ ಸದುತ್ತರು ಕೂಡ ಅಯ್ಯ ಕರ್ತನೆ. ಅದೇ ರೀತಿ ನಮ್ಮ ಸಭೆಯಲ್ಲಿ ಸಭಿಕರು ಕೆಲವೊಂದು ರೋಗ ವ್ಯಾಧಿ ಆಡ್ತಿದ್ದಾರೆ, ಅವ್ರಿಗೆ ಕೂಡ ಸ್ವಸ್ಥತೆ ಮಾಡೋ ಕರ್ತನೆ. ಅವ್ರಿಗೆ ಕೂಡ ಬೆಡೆಗಡೆ ಕೂಡ ಅವ್ರಿಗೆ ಕೂಡ ಒಳ್ಳೆಯ ಆರೋಗ್ಯ ಕೊಡು ಕರ್ತನೆ. ಮತ್ತು ಮುಂದಿನ ದಿನಮಾನದಲ್ಲಿ ಇವಾಗಲೂ ಕೂಡ ಕೆಲವರು ಎಕ್ಸಾಮ್ಸ್ ಬರೀಲತ್ತಾ ದೇವರೇ, ಮುಂದಿನ ದಿನ ಕೂಡ ಎಕ್ಸಾಮ್ಸ್ ಬರೀತಿದ್ದಾರೆ ದೇವರೇ. 10th ಕ್ಲಾಸ್ ಆಗಲಿ, PUC ಆಗಲಿ, ಡಿಗ್ರಿ ಆಗಲಿ, ಯಾರ್ಯಾರು ಯಾವ್ಯಾವ ಸ್ಥಳದಲ್ಲಿ ಎಕ್ಸಾಮ್ಸ್ ಬರೀತಿದ್ದಾರೆ ಕರ್ತನೆ. ಅದ್ಭುತವಾಗಿ ಬರೆದು ಒಳ್ಳೆ ಪರ್ಸೆಂಟೇಜ್ಲಿಂದ ಪಾಸುವಾಗಿ ನೀವು ಕೃಪೆ ತೋರಿಸಯ್ಯ. ನಮ್ಮ ಸಭಿಕರ ಮಕ್ಕಳು ದೇವರೇ ಒಂದು ಯುದ್ಧ ವೀರರಾಗಿರ್ಬೇಕಯ್ಯ. ಹಾಲಲ್ಲೂಯ್ಯ. ಅಂಥ ಒಂದು ಸ್ಥಾನದಲ್ಲಿ ನಿನ್ನ ಮಕ್ಕಳನ್ನು ಎಬ್ಬಿಸು ಕರ್ತನೆ. ನಿನ್ನಲ್ಲಿ ತಗ್ಗಿ ಬಗ್ಗಿ ಬೆಳೀತಕ್ಕಂಥ ಮಕ್ಕಳು ಜೀವಿತದಲ್ಲಿ ಅದ್ಭುತ ನೋಡಬೇಕು ಸಹಕರಿಸಿ. ಕೆಲವರು ಬಿಸ್ನೆಸ್ ವ್ಯಾಪಾರ ಮಾಡ್ತಕ್ಕಂಥವ್ರಿದ್ದಾರೆ, ಅವ್ರ ಬಿಸ್ನೆಸ್ ವ್ಯಾಪಾರನೂ ಸಮೃದ್ಧಿ ತುಂಬಿಸು, ಅಭಿವೃದ್ಧಿಪಡಿಸಯ್ಯ. ಹಾಲಲ್ಲೂಯ್ಯ. ಅವ್ರ ಕೈ ಕೆಲಸ ಇಲ್ಲೇನೋ ದೇವರೇ, ಕೈ ಕೆಲಸ ಸಮೃದ್ಧಿ ಕೊಡಯ್ಯ. ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಕರ್ತನೆ. ಉದ್ಯೋಗ ಆಗೋಕ್ಕೆ ತವಕ ಪಡ್ತಿದ್ರೆ ಒಳ್ಳೆಯ ಉದ್ಯೋಗ ಕೊಡಪ್ಪ ಕರ್ತನೆ. ಈ ವರ್ಷದಲ್ಲಿ ತೋರಿಸಿರ್ತಕ್ಕಂಥ ನಿನ್ನ ದರ್ಶನ, ಒಂದು ಪ್ರಬೋಧನೆ ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ನಜರತ್ ಯೇಸು ಕ್ರಿಸ್ತು ಹೆಸರಿನಲ್ಲಿ ಅದನ್ನು ನೆರವೇರಬೇಕಪ್ಪ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅಯ್ಯ, ನಿನಗೆ ಮಹಿಮೆ ಆಗಲಿ ಕರ್ತನೆ. ಈಗ ಅದ್ಭುತವಾಗಿ ನಾವು ಅನೇಕ ಜನರ ವಿಷಯವಾಗಿ ಪ್ರಾರ್ಥನೆ ಮಾಡಿದ್ದೇವೆಯಾ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬರ್ಸ್ ಮತ್ತು ಫಾಲೋವರ್ಸ್ಗಾಗಿ ನಾವು ಪ್ರಾರ್ಥಿಸ್ತಾ ಕರ್ತನೆ. ಇನ್ನೂ ಯಾರ್ಯಾರು ನೋಡ್ತಕ್ಕಂಥವ್ರಾಗಿದ್ದಾರೆ ದೇವರೇ, ಅವ್ರ ಜೀವಿತದಲ್ಲಿ ಅದ್ಭುತ ಮಾಡೋ ಕರ್ತನೆ. ಅನೇಕ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವಾಕ್ಯ ಕೇಳಿ ಒಳ್ಳೆಯ ಉತ್ತಮ ಸಾಕ್ಷಿಗಳು ಕೊಡ್ತಿದ್ದಾರಯ್ಯ. ನಮ್ಮ ಜೀವಿತದಲ್ಲಿ ಇಂಥದ್ದಾಗಿತ್ತು, ಆದರೆ ವಾಕ್ಯದ ಸೇವಕರೇ ನಾವು ಬಲ ಹೊಂದಲತ್ತಿದ್ದೇವೆ ಎಂಬುದಾಗಿ ಸಾಕ್ಷಿ ಕೊಡ್ತಕ್ಕಂಥವ್ರಾಗಿದ್ದಾರೆ ದೇವರೇ. ಬಲವಾಗಿ ಇನ್ನೂ ಅವರು ಬಲ ಹೊಂದೋ ಬಗ್ಗೆ ಸಹಕರಿಸಿ ಪ್ರಾರ್ಥಿಸ್ತಾ ಕರ್ತನೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ವಾಕ್ಯ ಕೇಳ್ತಕ್ಕಂಥ ಆರಾಧನೆಯಲ್ಲಿ ಪಾಲ್ಬೇಕಿರ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದೊಂದು ಥರವಾಗಿ ನೀನು ಅದ್ಭುತ ಮಾಡ್ತೇವೆ ನಾವು ಪ್ರಾರ್ಥಿಸ್ತಾ. ಥ್ಯಾಂಕ್ ಯು ಜೀಸಸ್. ಅದ್ಭುತ ಮಾಡಿಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಯ್ಯ. ಇವತ್ತಿನ ವಾಕ್ಯದ ಕಡೆ ಹೋಗ್ತೇವೆ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ಇವರು ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನದಿಂದ ಕರ್ತನೆ. ನಿಮ್ಮೊಂದು ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ ಅನುಗ್ರಹವನ್ನು ತುಂಬಿಸಯ್ಯ. ಅಯ್ಯ, ವಾಕ್ಯವಾಗಿ ನಿನ್ನ ಮೊದಲು ಮಾತಾಡಿ ನನ್ನ ಬಾಯಿ ತುಟಿ ನಾಲಿಗೆದು ನಮ್ಮೆಲ್ಲರಿಗೆ ಮಾತಾಡಯ್ಯ. ನೀನು ಮಾತಾಡೋದ್ರೆ ನೀನು ಬರುವರು ನಾವು ಸಿದ್ಧವಾಗಿರ್ಲಕ್ಕೆ ಅವಕಾಶ ಇದೆ, ನಾವು ಬದುಕಿಕೊಂಡಿರ್ಲಕ್ಕೆ ಅವಕಾಶ ಇದೆ ಅಯ್ಯ. ನಿನ್ನ ವಾಕ್ಯದ ಅನುಸಾರವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡ್ತೀರಿ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ಮೋಕ್ಷಕ. ಆಮೇನ್, ಆಮೇನ್, ಆಮೇನ್. ಎಷ್ಟು ಉಪವಾಸವಾಗಿದ್ದು ನೀವು ಪ್ರಾರ್ಥನೆ ಮಾಡಿದ್ರು ಕೂಡ ಒಂದೊಂದು ಸರ್ತಿ ನಿಮ್ಮ ಪ್ರಾರ್ಥನೆ ನಿಷ್ಫಲವಾಗೋಯ್ತದೆ. ನಿಮ್ಮ ಪ್ರಾರ್ಥನೆ ದೇವ್ರ ಸನ್ನಿಧಿಯಲ್ಲಿ ಮುಟ್ತದೆ ಇಲ್ಲಂತಿಲ್ಲ, ಮುಟ್ಟಲ್ಲಂತಿಲ್ಲ, ಪ್ರಾರ್ಥನೆ ಮುಟ್ತದ. ಆದರೆ ನಿಮಗೆ ಬೇಡಿರ್ತಕ್ಕಂಥ ದೇವ್ರು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದ್ರೆ ಅದರಲ್ಲಿ ನಿಮಗೆ ಹಾನಿಕರವಾಗಿತ್ತೇನೋ, ಅದು ನಿಮ್ಮ ಕುಟುಂಬಕ್ಕೆ ಒಂದು ಸಮಸ್ಯೆ ತರ್ತಕ್ಕಂಥದ್ದಾಗಿತ್ತೇನೋ, ಅದರಿಂದ ನೀವು ಅನೇಕ ಶೋಧನೆಗೆ ಒಳಗಾಗ್ತಕ್ಕಂಥದ್ದಾಗಿದ್ದೀರೇನೋ, ಅದು ನಿಮಗೆ ಹಾಳು ಮಾಡ್ತೈತೇನೋ. ಅದಕ್ಕಾಗಿ ದೇವರು ನಿಮ್ಮ ಒಂದು ಉಪವಾಸ ಪ್ರಾರ್ಥನೆ ವ್ಯರ್ಥಗೊಳಿಸಲು ಹೊರತು ಅದ್ರಲ್ಲಿ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ದೇವರು ನಿಮ್ಗೆ ಕೊಟ್ಟಿಲ್ಲ. ಈಗ ಗೊತ್ತಿಲ್ಲ, ನಾಳೆಗೆ ಮುಂದಿನ ದಿನದಲ್ಲಿ, ಮುಂದಿನ ವರ್ಷದಲ್ಲಿ ಕೂಡ ದೇವರು ನಿಮ್ಮನ್ನು ಕೊಡ್ಬೋದು. ಆದರೆ ಉಪವಾಸ ಮಾತ್ರ ನಾವು ಮರಿಬಾರ್ದು. ಉಪವಾಸ ಮಾಡುವಾಗ ನಮ್ಮ ಶರೀರಕ್ಕೆ ಬಲಹೀನತೆ ಸಿಗ್ತದೆ, ಆದರೆ ಆತ್ಮಕ ಬಲ ಸಿಗ್ತದೆ ಪ್ರೇಯರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಉಪವಾಸ ಒಂದು ಪ್ರಾರ್ಥನೆ ಮಾಡುವಾಗ ನಮ್ಮ ಶರೀರಕ್ಕೆ ಬಲಹೀನತೆ ಇದೆ ಇಲ್ಲಂತಿಲ್ಲ, ಆದರೆ ನಮ್ಮ ಆತ್ಮಕ ಲಾಭದ ಪ್ರೇಯರೆ. ಯಾಕೆ ನೀನು ಉಪವಾಸ ಮಾಡಬೇಕಂದ್ರೆ ಆತ್ಮದಲ್ಲಿ ನೀನು ಜಯ ಹೊಂದಬೇಕಷ್ಟೇ. ಎದರಿಂದ ಜಯ ಹೊಂದಬೇಕು? ಎದರಿಂದ? ಆತ್ಮದಿಂದ ನೀನು ಜಯ ಹೊಂದಿರುವಾಗ ಆ ಆತ್ಮನೇ ಹೋಗಲು ಸಾಕ್ಷಿ ಕೊಡ್ತದೆ ಪ್ರೇಯರೆ. ನಿನ್ನ ಆತ್ಮ ಸಾಕ್ಷಿ ಕೊಡುವಾಗ ಈ ಆತ್ಮ ಹೆಂಗಿರಬೇಕು? ಸ್ವಚ್ಛವಾಗಿರಬೇಕು ಪ್ರೇರಣ ಆತ್ಮ. ಇದು ಶುದ್ಧವಾಗಿ ನೀನು ಮಾರ್ಪಡಿಸ್ಕೋಬೇಕು. ಈ ಆತ್ಮದಲ್ಲಿ ಯಾವುದು ಕಲ್ಮಶ, ಯಾವುದು ದೋಷ, ಯಾವುದು ಅಪರಾಧ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ನೀವು ಉಪವಾಸ ಮಾಡುವಾಗ ನಿನ್ನ ಒಳಗಿರ್ತಕ್ಕಂಥ ಹಾಳು ಮಾಡ್ತಕ್ಕಂಥ ಶರೀರದಲ್ಲಿ ಯಾವ್ಯಾವ ಬ್ಯಾಕ್ಟೀರಿಯಾಗಳು ಬೆಳೀತಕ್ಕಂಥವಾಗಿರ್ತವೋ ಅವು ಸುಟ್ಟೋಯ್ತವೆ ಪ್ರೇರಿ ಸ್ಪಷ್ಟವಾಗಿ. ಉಪವಾಸ ಮಾಡುವಾಗ ಕೂಡ ನಿನ್ನ ಶರೀರಕ್ಕೆ ಭಾಳ ಆರೋಗ್ಯ ಇದೆ. ತಿರುಗಿ ಉಪವಾಸ ಮಾಡುವಾಗ ನಿನ್ನ ಆತ್ಮ ಕೂಡ ಲಾಭದ ಪ್ರೇರಿ. ಉಪವಾಸ ಮಾಡಬೇಕಿಲ್ಲ ಅಂತಿಲ್ಲ, ಆದರೆ ಎಲ್ಲ ಸಮಯದಲ್ಲಿ ಉಪವಾಸ ಮಾಡುತ್ತಾ, ಸಮಯ ಸಿಕ್ಕಾಗ, ಅನುಕೂಲತೆ ಸಿಕ್ಕಾಗ ಪ್ರಾರ್ಥನೆ ಮಾಡುತ್ತಾ ನೀನು ಇದ್ದಾಗ ದೇವರು ನಿನಗೆ ಅದ್ಭುತವಾಗಿ ಬೆಳೆಸ್ತಾನೆ ಮತ್ತು ಬಲಪಡಿಸ್ತಾನೆ ಪ್ರೇರಿ. ಉರಿಯನ ಹೆಂಡತಿ ವಿಷಯವಾಗಿ ದಾವೀದ ಮಹಾರಾಜ ಮಾಡೇನೇ ತಪ್ಪು. ಒಂದು ಆಕಳಂತ ಇರ್ತಕ್ಕಂಥ ಒಂದು ವ್ಯಕ್ತಿ ಉರಿಯ, ಆದರೆ ಅವನ ಹೆಂಡತಿ ಜೊತೆ ದಾವೀದ ಮಹಾರಾಜ ಪಾಪ ಮಾಡಿ ಏನು ಮಾಡ್ಯಾನ? ನನಗೆ ಕೊಲ್ಯೂಷನ್ ಪ್ರೇರೆ. ಕೊಲ್ಯೂಷನ್ ಕಾರಣ ದೇವ್ರಿಗೆ ಕೋಪ ಬಂದಲ್ಲಿ. ಆ ಕೋಪ ಆ್ಯಕ್ಚುಲಿ ದಾವೀದ ಮಹಾರಾಜನಿಗೆ ನಾಶ ಮಾಡಬೇಕಾಗಿತ್ತು ಇಲ್ಲಂತಿಲ್ಲ, ಆದರೆ ಅಭಿಷೇಕ್ತನಿಗೆ ಹಾಳು ಮಾಡಬಾರ್ದು, ಅಭಿಷೇಕ್ತನಿಗೆ ನಾಶ ಮಾಡಬಾರ್ದು ಎಂಬುದಾಗಿ ದಾವೀದ ಮಹಾರಾಜ ಮೇಲೆ ದೇವರು ದೃಷ್ಟಿ ಇಟ್ಟು ಕರುಣೆ ಇಟ್ಟು ಅವನಿಗೆ ರಕ್ಷಿಸನ್ ಪ್ರೇಯರೆ. ಹಲ್ಲೆಲೂಯಾ. ಯಾಕಂದರೆ ದಾವೀದನ ಒಂದು
ಸೃಷ್ಟಿ ತೆಗೆದು ನೋಡಿದಾಗ ಸಣ್ಣ ವಯಸ್ಸು ಹಿಡ್ಕೊಂಡೇ ದೇವರಲ್ಲಿ ಭಯ ಮತ್ತು ಭಕ್ತಿಯಿಂದ ಬೆಳೆದ ನಮ್ಮ ಪ್ರಿಯತಮ. ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದು ಬೆಳೆದನ. ಯಾವುದು ಪಾಪದ್ರೋಹ ಅಪರಾಧ ಇಲ್ಲದಾಗೆ, ಯಾವುದು ಕಲ್ಮಶ ಇಲ್ಲದಾಗೆ ಜೀವನ ಮಾಡ್ಯಾನ. ಆದರೆ ವಯಸ್ಸು ಮೇಲೆ ಬಿದ್ದಾಗ ಅರಸತನ ಕೈಯಲ್ಲಿ ಕೊಟ್ಟಿರುವಾಗ ಒಂದು ಪಾಪ ಮಾಡ್ಯಾನ ಪ್ರಿಯತನ. ಮಾಡಬೇಕಾಗಿದ್ದೆಲ್ಲ ಮಾಡ್ಯಾನ. ಆದರೆ ಅವ ಮಾಡಿದ ಪಾಪನೇ ದೇವರಿಗೆ ವಿರುದ್ಧವಾಗಿ ಸೈತನ್ ಹೋಗಿ ಹೇಳಿಸಿದ ಪ್ರಿಯಾಂಗುಷ ಪ್ರಿಯರೇ. ಇವತ್ತು ನೀನು ಮಾಡಿರ್ತಕ್ಕಂಥ ಪಾಪನೇ ದ್ರೋಹನೇ ನಿಮ್ಮ ತಾಯಿ ತಂದೆ ತಲೆಯನ್ನು ಕೆಳಗೆ ಮಾಡ್ತದೆ. ನಿಮ್ಮ ಯಜಮಾನ ತಲೆ ಕೆಳಗೆ ಮಾಡ್ತದೆ, ನಿಮ್ಮ ಹೆಂಡತಿ ತಲೆ ಕೆಳಗೆ ಮಾಡ್ತದೆ, ನಿಮ್ಮ ಕುಟುಂಬಸ್ಥರ ತಲೆಯನ್ನು ಕೆಳಗೆ ಮಾಡ್ತದೆ ಪ್ರೇರಿ. ತಲೆ ಮ್ಯಾಕ್ ಎತ್ತಿಕೊಂಡು ತಿರಲಕ್ಕಾಗಲ್ಲ ಅಂಥ ಒಂದು ಸ್ಥಿತಿಯಲ್ಲಿ ನೀವೇನು ಮಾಡ್ತೀರಿ, ಬಿದ್ದೋಯ್ತಿರೋ ಪ್ರೇರಿ. ನೀವು ಉಪವಾಸ ಪ್ರಾರ್ಥನೆ ಮಾಡಬೇಕು ಇಲ್ಲಂತಿಲ್ಲ, ಆಚಾರಗಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕ್ರೈಸ್ತವರಾಗಿರ್ತಕ್ಕಂಥ ನೀನು ನಂಬಿದ್ದು, ದೀಕ್ಷಾಸ್ನಾನ ಹೊಂದಿದ್ದು, ಕರ್ತನ ದೇಹ ರಕ್ತದಲ್ಲಿ ಪಾಲ್ಬಾಗಿದ್ದು, ಎಲ್ಲ ಹಬ್ಬಗಳು ಮಾಡ್ಲಿಕ್ಕೆ ನಿಂಗೆ ಚಾನ್ಸ್ ಇಲ್ಲ ಪ್ರೇರಿ. ಹಲ್ಲೆಲೂಯಾ. ಮಾಡ್ಬೇಕ್ರಿ. ಹಿಂದಿನ ಕಾಲದಾಗ ಹುಣ್ಣಿ, ಅಮಾಸಿ, ಏಕಾದಶಿ ಇವೆಲ್ಲ ದೇಶಿ ಎಲ್ಲಗಳು ಹಿಂದಿನ ಕಾಲದಾಗ ಮಾಡ್ತಿರು ಜನ. ಇವತ್ತು ಕ್ರೈಸ್ತವರು ಹೋಳಿ ಆಡಿರ್ಬೋದು, ನೀವು ಕೆಲವೊಬ್ಬರು ಆಡಿರ್ಬೋದು. ಇದು ಹೋಳಿ ಯಾಕೆ ಆಡ್ತಾರೆ ಮೇಲೆ ಗೊತ್ತದ ನಿಮ್ಗೆ? ಯಾರು ಹೇಳ್ತೀರಿ ಯಾಕೆ ಆಡ್ತಾರೆ ಹೋಳಿ? ಅರ್ಥ ಗೊತ್ತದ? ಇದ್ರ ಅರ್ಥ ಗೊತ್ತದ ನಿಮ್ಗೆ? ಗೊತ್ತಿಲ್ಲದೆ ಯಾವುದೂ ಕೆಲಸ ಮಾಡ್ಲಿಕ್ಕೆ ಅವಕಾಶ ಚಾನ್ಸಸ್ ನಿಮ್ಗೆ ಇಲ್ಲೇ ಇಲ್ಲ. ಯಾಕೆ ಹೋಳಿ ಆಡ್ತಾರ ಒಂದು ಹಿಂದೂ ಧರ್ಮಶಾಸ್ತ್ರ ಅನುಸಾರವಾಗಿ ಅಂದರೆ ಹೊಸ ಕಲರ್ ಪ್ರೇರೆ. ಹೊಸ ಕಲರ್ ಯಾಕೆ ಆಡ್ತಾರಂದರೆ ಹೊಸ ಸುಗ್ಗಿ ಮಾಡ್ತಾರೆ ಪ್ರೇರೆ. ಯಾವ್ಯಾವ ಸುಗ್ಗಿ ಮಾಡ್ತಾರೆ? ಎಲ್ಲ ಸುಗ್ಗಿಗಳು ಇವಾಗ ರೆಡಿ ಇರ್ತಾವೆ. ಕಡ್ಡಿ, ತೊಗರಿ, ಜೋಳ ಇವೆಲ್ಲ ಯಾವ್ಯಾವ ಸುಗ್ಗಿ ಇರ್ತಾವೆ ಇವೆಲ್ಲ ಒಂದೊಂದು ಕಲರ್ಸ್ ಆಗಿರ್ತಾವೆ ಪ್ರೇರೆ. ಒಂದೇ ಕಲರ್ ಆಗಿರಲ್ಲ. ಈ ಬೆಳೆಗಳ ಹಬ್ಬ ಎಲ್ಲ ಒಂದು ಸುಗ್ಗಿ. ಈ ಸುಗ್ಗಿದಾಗ ಎಲ್ಲ ಥರ ಬೆಳೆಗಳು ಬೆಳೆದಿರ್ತದೆ. ಎಲ್ಲ ಥರ ಬೆಳೆಗಳು ಬೆಳೆದಿರುವಾಗ ಎಲ್ಲ ಕಲರ್ಸ್ ಆಗಿರ್ತಾವಲ್ಲ, ಆ ಕಲರ್ಸ್ ಸಮಯದಾಗ ಏನು ಮಾಡ್ತಾರೆ, ಒಬ್ಬರೊಬ್ಬರು ಮುಖಕ್ಕೆ ಹಚ್ಕೊಂಡು ಸಂತೋಷ ಪಡ್ತಾರೆ ಪ್ರಿಯರೇ. ಇದು ನಾವು ಕ್ರಿಸ್ತವರು ಮಾಡ್ಲಿಕ್ಕೆ ಅವಕಾಶ ಚಾನ್ಸಸ್ ನಮ್ಗೆ ಇಲ್ಲ. ಅದಂತೀರಿ ಇಲ್ಲ, ನಾವು ಯಾವುದೂ ಆಚರಣೆ ಮಾಡ್ಬಾರ್ದು. ಆ ಹಬ್ಬಕ್ಕೆ ಹೋಳಿಗೆ ಮಾಡಿದ್ರೆ ಹೊಡ್ತಿ ಮಾಡ್ದೆ, ಈ ಹಬ್ಬಕ್ಕೆ ಹೋಳಿಗೆ ಮಾಡಿದ್ರೆ ಹೊಡ್ತಿ ಮಾಡ್ದೆ, ಅವ್ರು ಕೊಟ್ಟಾರೆ ಇವ್ರು ಕೊಟ್ಟಾರೆ, ಅದು ನೇಮ ನಿಷ್ಠೆ. ಇಲ್ಲಿ ಹೋಗಿ ಅಲ್ಲಿ ಹೋಗಿ ಅವ್ರ ಪಾಪ ಅವರು ಒಂದು ಅನ್ಯರಾಗಿರ್ತಕ್ಕಂಥವ್ರು ಅವರು ಹೋಳಿಗೆ ಮಾಡಿದ್ರೆ ಅಂದರೆ ಒಯ್ದು ಗುಡಿಗೆ ಒಯ್ದು ತೋರ್ಕೊಂಬರ್ತಾರೆ ಪ್ರಿಯರೇ. ನಿವೇದಿಗಳು ಹಚ್ಚಿ ಅಲ್ಲೆಲ್ಲ ಇಟ್ಟು ಏನು ಮಾಡ್ತಾರೆ, ನಮಸ್ಕಾರ ಮಾಡಿ ನಾವು ಮಾಡಿದೆವು, ನಿನ್ನ ಸಮರ್ಪಣೆ ಮಾಡ್ತೇವೆ ಅಂಥೇಳಿ ಆ ಗುಡಿಗಳಿಗೆ ಹೋಗಿ ಅವ್ರು ಏನು ಮಾಡ್ತಾರೆ, ಪೂಜೆ ಪರಸ್ಕೊಂಡು ಮಾಡಿ ಬಂದು ಸೇವನೆ ಮಾಡ್ತಾರೆ ಪ್ರಿಯರೇ. ಮತ್ತು ನಾವು ಎಷ್ಟು ಜನ ಹೋಳಿಗೆ ಮಾಡ್ತೀರಿ ಕೈ ತೋರಿಸ್ತಾರೆ ಎಲ್ಲ ಹಬ್ಬಗಳಿಗೆ? ಹಲ್ಲೆಲೂಯಾ. ಎಲ್ಲರೂ ಮಾಡ್ತೀರಿ. ಕ್ರಿಸ್ತವರಿಗೆ ಪ್ರತಿ ಭಾನುವಾರ ಹಬ್ಬನೇ ಅದ ರೀ. ಅರ್ಥ ಅಲ್ಲ ನಿಮ್ಗೆ? ಪ್ರತಿ ಭಾನುವಾರ ನಮ್ಮ ಕ್ರಿಸ್ತವರಿಗೆ ಹಬ್ಬನೇ ಅದ. ಪ್ರತಿ ಭಾನುವಾರ ನೀವು ಮಾಡ್ಕೊಂಡು ಹೋಳಿಗೆ ಮಾಡ್ಕೊಂಡು ಪರವಾಗಿಲ್ಲ. ನೀವು ಏನೇನು ಅಡುಗೆ ಮಾಡ್ಕೋಬೇಕು ಉಣಿಸ್ಬೇಕಂತ ಜೀವ ಅನ್ನಿಸ್ತದೋ ಅದು ಮಾಡ್ಕೊಂಡು ಸೇವನೆ ಮಾಡಿಲ್ಲ ಅಂತೇಳಿ. ಆದರೆ ಇನ್ನೊಬ್ಬರು ಮಾಡ್ತಾರಂದ್ರೆ ನಾವು ಕೂಡ ಮಕ್ಕಳು ಮಾರಿ ನೋಡ್ಕೊಂಡು ಕೊಡ್ತಾವ್ರಿ. ಹಾಗೆ ಅವ್ರು ಕ್ರಿಸ್ಮಸ್ದಾಗಲಿ ಗುಡ್ ಫ್ರೈಡೇದಾಗಲಿ ಅವರು ಆಚರಣೆ ಮಾಡ್ತಾರ? ನಾವು ಮಾಡಬೇಕಾ? ಹಲ್ಲೆಲೂಯಾ. ಒಬ್ಬರು ಪ್ರೀತಿ ಮಾಡಿ ನಿಮ್ಮನ್ನು ಭೋಜನಕ್ಕೆ ಕರೆದಾರ, ಒಬ್ಬರು ಪ್ರೀತಿ ಮಾಡಿ ನಿಮ್ಮನ್ನು ತಂದು ಕೊಟ್ಟರು ಅಂದ್ರೆ ಅದು ಸೇವನೆ ಮಾಡಿರಿ, ಪ್ರಾರ್ಥನೆ ಮಾಡಿರಿ. ಅದ್ರಾಗಿರ್ತಕ್ಕಂಥ ಅಶುದ್ಧತ್ವ ಶುದ್ಧ ಆಗೋಯ್ತದ. ನೀವು ಪ್ರಾರ್ಥನೆ ಮಾಡಿರಿ, ಸೇವನೆ ಮಾಡಿರಿ, ಅವರಿಗೆ ಆಶೀರ್ವಾದ ಮಾಡಿರಿ. ನೀವು ಪ್ರಾರ್ಥನೆ ಮಾಡಿ ಸೇವನೆ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿರಿ ಇಲ್ಲ ಅಂತಿಲ್ಲ, ಅದು ಉತ್ತಮ. ಆದರೆ ನಾವು ಪ್ರತಿಯೊಂದು ವಿಷಯ ಆಚರಣೆ ಮಾಡ್ತಕ್ಕಂಥದ್ದು ದೇವರ ಸನ್ನಿಧಿಯಲ್ಲಿ ಉತ್ತಮವಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಇನ್ನೂ ಕೂಡ ಉಪವಾಸ ವಿಷಯದಲ್ಲೇ ನಾನು ಸಂದೇಶ ಕೊಡಬೇಕೆಂಬುದಾಗಿ ನಾನು ಕರ್ತನ ಸನ್ನಿಧಿಯಲ್ಲಿ ಆಸೆ ಉಳ್ಳವನಾಗಿದ್ದೇನೆ. ಅದಕ್ಕೆ ಅನೇಕ ಜನ ಉಪವಾಸವಾಗಿದ್ದೀರಿ, ನಾನಂತೂ ಉಪವಾಸವಾಗಿಲ್ಲ. ಆದರೆ ನಿಮ್ಮ ವಿಷಯವಾಗಿ ನಿಮಗೆ ಆತ್ಮಿಕವಾಗಿ ಬಲ ಬರಬೇಕೆಂಬ ಉದ್ದೇಶ ಇಟ್ಕೊಂಡು ದೇವರ ಸನ್ನಿಧಿಯಲ್ಲಿ ಅದ್ಭುತವಾಗಿ ಒಂದು ಉಪವಾಸ ಸಂದೇಶ ಕೊಡುವುದಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ. ಮೋಸ್ಟ್ಲಿ ಬಹುಶಃ ಈ ಒಂದು 40 ಡೇಸ್ ನೀವೆಲ್ಲ ಫಾಸ್ಟಿಂಗ್ ಪ್ರೇ ಮಾಡ್ತೀರಿ, ಆಲ್ಮೋಸ್ಟ್ ಜನ ಮಾಡ್ತಾರೆ, ಅವರಿಗೆಲ್ಲ ಅದ್ಭುತವಾಗಿ ಸಂದೇಶ ಮುಟ್ಟಬೇಕೆಂಬ ನಾನು ಉದ್ದೇಶ ಇಟ್ಕೊಂಡು ಯೌವನನ ವಿಷಯವಾಗಿ ನಾನು ನಿಮಗೆ ಸಂದೇಶ ಕೊಡೋಕ್ಕೆ ಸಿದ್ಧನಾಗಿದ್ದೆ. ಯಾರ ವಿಷಯವಾಗಿ? ಹಲ್ಲೆಲೂಯಾ. ಯಾರ ವಿಷಯವಾಗಿ? ಯೌವನನ ವಿಷಯವಾಗಿ ನಾನು ನಿಮ್ಮನ್ನು ಸಂದೇಶ ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ. ಅದಕ್ಕೆ ಸತ್ಯವೇದನು ತಂದರು ತೆಗಿರಿ. ಯೌವನನ ಗ್ರಂಥ 3ನೇ ಅಧ್ಯಾಯ 6ನೇ ಒಂದು ವಚನ ಓದ್ರಿ. ಯೌವನನ ಪ್ರಕಟಣೆಯು ನಿನಿವೆಯ ಅರಸನಿಗೆ ಮುಟ್ಟಲು ಅವನು ಸಿಂಹಾಸನದಿಂದ ಎದ್ದು ತನ್ನ ನಿಲುವ ಅಂಗಿಯನ್ನು ತೆಗೆದು ಬಿಟ್ಟು ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತನು ಎಂಬುದಾಗ. ಹಲ್ಲೆಲೂಯಾ. ಎಲ್ಲಿ ಕುಂತಾನ? ಬೂದಿಯಲ್ಲಿ ಕುಂತು
ಉಪವಾಸ ಬಂದು ಪ್ರಾರ್ಥನೆ ಮಾಡುವುದಕ್ಕಾಗಿ ಆ ರಾಜನು ಕೂಡ ಸಿದ್ಧವಾಗಿದ್ದೇನು ಮಾಡ್ಯಾನ, ಜನರ ಮಧ್ಯದಲ್ಲಿ ಬಂದು ಕುಂತಾನ ಪ್ರಿಯ ಆತನು. ಕರೆಕ್ಟ್ ಅಲ್ಲ ರೀ? ಎಲ್ಲಿ ಬಂದು ಕುಂತಾನ? ಜನರ ಒಂದು ಮಧ್ಯದಲ್ಲಿ ಬಂದು ಕುಂತಾನ ಪ್ರಿಯ ಆತನು ಕೂಡ. ಮತ್ತು ಉಪವಾಸ ಪ್ರಾರ್ಥನೆ ಶುಕ್ರವಾರ ಮಾಡಬೇಕಾ, ಬುಧವಾರ ಮಾಡಬೇಕಾ? ಯಾವಾಗ ಮಾಡಬೇಕು? ಯಾವಾರ ಮಾಡ್ಬೋದಾ? ಹಾಂ, ಮತ್ತೆ ರೀ, ಮತ್ತು ಯಾವ ವಾರ ಕೂಡ ಮಾಡ್ಬೋದಾ? ಯಾವ ವಾರ ಭೀ ಮಾಡ್ಬೋದು ಅಂದ್ರೆ ಈ ಗುಡ್ ಫ್ರೈಡೆ ಮತ್ತು ಬುಧವಾರ ಅಂತ ಯಾಕೆ ಆಚರಣೆ ಮಾಡ್ತೀರಿ? ಹಲೋ, ಬುಧವಾರ ಅಂತೇಳಿ ಯಾಕೆ ಆಚರಣೆ ಮಾಡಬೇಕು? ಹಾಂ, ಸ್ಟಾರ್ಟಿಂಗ್ ಅದಂತ. ಶುಕ್ರವಾರ ಕೂಡ ಸ್ಟಾರ್ಟಿಂಗ್ ಮಾಡ್ಬೋದು, ಸೋಮವಾರ ಸ್ಟಾರ್ಟ್ ಮಾಡ್ಬೋದು, ಮಂಗಳವಾರ ಸ್ಟಾರ್ಟಿಂಗ್ ಮಾಡ್ಬೋದು. ಆ ಅರಸನೊಬ್ಬನು ಬುಧವಾರ ದಿನ ಒಂದು ಬೂದಿ ಹಾಕ್ಕೊಂಡು ಕುಂತಾನಂತೇಳಿ ಆ ಅರಸನಿಗೆ ಯಾಕೆ ನಾವು ಹೋಲಿಕೆ ಮಾಡಬೇಕು? ಆ ಅರಸನು ಯಾರು ಅರಸನ ಆತನು? ಅವೇನೋ ಪದ್ಧತಿ ಮಾಡಿನಂತೇಳಿ ನಾವು ಪದ್ಧತಿ ಮಾಡಬೇಕಾ? ಇಲ್ಲ, ನಮ್ಮ ಪದ್ಧತಿ ಇಲ್ಲ. ನಾವು ಯಾವಾಗಲೂ ಉಪವಾಸ ಮಾಡ್ಬೋದು, ಯಾವ ವಾರ ಕೂಡ ಉಪವಾಸ ಮಾಡ್ಬೋದು, ಸಂಡೇ ಕೂಡ ನೀವು ಉಪವಾಸ ಮಾಡ್ಬೋದು, ಯಾವುದೂ ವ್ಯತ್ಯಾಸ ಇಲ್ಲ. ಭಾನುವಾರ ಕೂಡ ನೀವು ಪ್ರತಿಯೊಬ್ಬರು ಎವ್ರಿಡೇ ಉಪವಾಸ ಪ್ರಾರ್ಥನೆ ಮಾಡ್ಬೋದು, ಇಲ್ಲಂತಿಲ್ಲ. ಇದೇ ವಾರ ಅಂತೇಳಿ ಫಿಕ್ಸ್ ಇಲ್ಲ. ಆದರೆ ಇಲ್ಲಿ ಅವನು ತಿಳ್ಕೊಂಡಿದ್ದ ಅರ್ಥವೇನೆಂದರೆ, ನಾನು ಈ ದಿನ ಉಪವಾಸ ಮಾಡಲೇಬೇಕು. ಅದಕ್ಕಿಂತ ಮುಂಚಿತವಾಗಿ ಇವನನ್ನು ಮೇಲ್ಗಡೆ ಬಂದಾಗ ಉಪವಾಸ ಪ್ರಾರ್ಥನೆ ಪ್ರಕಟಿಸನ್ ಗಟ್ಟಿಯಾಗಿ ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿ ಆತನು ಸಿದ್ಧನಾಗಿದ್ದಾನೆ. ಅವನು ಒಂದು ಸುವಾರ್ತೆ ಕೇಳಿ, ಅಯ್ಯೋ ದೇವರೇ ಅದ್ಭುತ ಮಾಡ್ತಕ್ಕಂಥ ನಾನು ಎಂಬ ತಿಳ್ಕೊಂಡು ಅಲ್ಲಿ ಈ ಅರಸನು ಕೂಡ ನಿಲುವೆ ಅಂಗಿನ ತೆಗೆದು ಬಾಜು ಪಕ್ಕದಲ್ಲಿಟ್ಟು ಮೈ ಮೇಲೆ ಬೂದಿ ಹಾಕ್ಕೊಂಡು ಏನು ಮಾಡ್ತಾನೆ, ಉಪವಾಸ ಪ್ರಾರ್ಥನೆ ಮಾಡ್ತಾನೆ. ಪ್ರಿಯರೇ, ಇವತ್ತು ನಿಮ್ಮ ಉಪವಾಸ ಪ್ರಾರ್ಥನೆ ಏನಾಗ್ಯದ? ಹೇಗೆ ಉಪವಾಸ ಪ್ರಾರ್ಥನೆ ಮಾಡತ್ತೀರಿ? ಉಪವಾಸ ಪ್ರಾರ್ಥನೆ ಮಾಡತ್ತರ ಎದ್ರ ಮೇಲೆ ಭೀ ಜೀವ ಇರಬಾರ್ದು ಪ್ರಿಯರೇ. ನಿಮ್ಮದು ಬಟ್ಟೆ ಮೇಲೆ ಆಗಲಿ ಜೀವ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗತ್ತೆ ನಿಮ್ಗೆ? ಒಂದು ವಸ್ತ್ರದ ಮೇಲೆ, ಒಂದು ಊಟದ ಮೇಲೆ ನಿಮ್ಗೆ ಮನಸ್ಸಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಜ್ಯೂಸ್ ಮೇಲೆ ಮನಸ್ಸಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಗ್ಲಾಸ್ ನೀರಿನ ಮೇಲೆ ಮನಸ್ಸಿರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಉಪವಾಸ ಪ್ರಾರ್ಥನೆ ಮಾಡುವಾಗ ಸಂಪೂರ್ಣತೆ ನಿಮ್ಮೊಳಗಿರ್ಬೇಕು, ಸಂಪೂರ್ಣತೆ. ಇನ್ನು ಬಾರ ಒಂದಾಯ್ತದ, ಯಾಂಡ್ರ ಹಣ್ಣು ತೊಗೊಂಬರ್ರಿ ಸಂಜೆಗೆ ಉಪವಾಸ ಬಿಟ್ಟಾಕ ಬರ್ಲತ್ತಿರಲ್ಲ. ಸಂಜೆಗೆ ಹೋಗಿ ಮಾರ್ಕೆಟ್ದಾಗ ತೊಗೊಂಬರ್ರಿ, ಯಾಂಡ್ರ ಹಣ್ಣು ತೊಗೊಂಬರ್ರಿ, ನಾಳೆಗೆ ಉಪವಾಸ. ಯಾಕೆ? ಮೈದಾಗ ಎನರ್ಜಿ ಬೇಕಿನ್ನ, ಹಣ್ಣು ತಿನ್ನಬೇಕು, ಮೈದಾಗ ಎನರ್ಜಿ ಬರಬೇಕು, ಫುಲ್ ಪವರ್ಫುಲ್ ಎನರ್ಜಿ ಬರಬೇಕು. ಬಾಕಿ ಟೈಮ್ ಹಲ್ಲೆಲೂಯಾ ಎನರ್ಜಿಗೋಸ್ಕರ ಅಲ್ಲ ಪ್ರಿಯರೇ, ನಿಮ್ಮ ಶಕ್ತಿಗೋಸ್ಕರ ಅಲ್ಲ ಪ್ರಿಯರೇ. ನೀವು ಉಪವಾಸ ಮಾಡುವಾಗ ನಿಮ್ಮ ಶಕ್ತಿ ಕುಂದು ಹೋಗಬೇಕು ಸ್ಪಷ್ಟವಾಗಿ, ನಿಮ್ಮ ಶರೀರ ನರಳಾಟಕ್ಕೆ ಒಳಗಬೇಕು ಸ್ಪಷ್ಟವಾಗಿ, ನಿಮ್ಮ ಹೃದಯ ಉಲ್ಲಾಸದಿಂದ, ಉತ್ಸಾಹದಿಂದ, ಸಂತೋಷದಿಂದ ಕರ್ತನಿಗೆ ಸ್ತುತಿ ಮಾಡಬೇಕು ಪ್ರಿಯರೇ. ಈ ಒಂದು ಆರಾಧನೆ ಅದನ್ನ, ಇಂಥ ಒಂದು ಸ್ತುತಿ ಮಾಡ್ತಕ್ಕಂಥದ್ದು ನಿನ್ನ ಒಳಗದನ. ಇಂಥ ಒಂದು ನಿನ್ನ ಪ್ರಕಟಿಸಿಕೊಂಡು ನಾನು ಹೀಗೆ ಮಾಡಬೇಕು ಉಪವಾಸ ಪ್ರಾರ್ಥನೆ, ನಾನು ಹೀಗೆ ಮಾಡಬೇಕೆಂಬುದಾಗಿ ಒಂದು ಮನಸ್ಸು, ಒಂದು ಮನೋಭಾವನ ನಿನ್ನ ಒಳಗದನ. ಆ ಪಟ್ಟಣದವರು ಯಾಕೆ ಉಪವಾಸ ಪ್ರಾರ್ಥನೆ ಮಾಡಿದ್ದಾರೆ ಎಂಬುದಾಗಿ ನೋಡುವಾಗ ಯವನನು ಬರೆದ ಗ್ರಂಥ 1ನೇ ಅಧ್ಯಾಯ 1ನೇ ವಚನ ಓದ್ರಿ. ಯೆಹೋವನು ಅಮಿತ್ತೆಯ ಮಗನಾದ ಯವನನಿಗೆ, ನೀನು ಎದ್ದು ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು. ಅದರ ನಿವಾಸಿಗಳು ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ಈ ಯವನನು ಸುವಾರ್ತೆ ಪ್ರಕಟಿಸನ. ಯಾಕೆ ಆ ಪಟ್ಟಣದಲ್ಲಿ ಸುವಾರ್ತೆ ಪ್ರಕಟಿಸನ ಅಂದರೆ, ಆ ಪಟ್ಟಣದಲ್ಲಿ ಏನಾಗಿದೆ ಅಂದರೆ ದುಷ್ಟತನವು ಹೆಚ್ಚಾಗಿತ್ತು ಪ್ರಿಯರೇ. ಹಲ್ಲೆಲೂಯಾ. ಏನಾಗಿತ್ತು ಅಲ್ಲಿ? ಹಿಂದಿದ್ದವ್ರು ಏನಾಗಿತ್ತು? ದುಷ್ಟತನವು ಹೆಚ್ಚಿಗಾಗಿತ್ತು. ದುಷ್ಟತನವು ಹೆಚ್ಚಿಗಾದಾಗ ಆ ದುಷ್ಟತನ ಹೆಚ್ಚಿಗಾದ ತಕ್ಷಣ ಅಲ್ಲಿರ್ತಕ್ಕಂಥ ಜನರ ಒಂದು ಗೋಳು ದೇವರಿಗೆ ಮುಟ್ಟಿದಂಥ ಪ್ರಿಯರೇ. ದೇವರಿಗೆ ಮುಟ್ಟಿದಾಗ ಯವನನಿಗೆ ದೇವರು ರೆಡಿ ಮಾಡ್ಯಾನ. ಯವನನಿಗೆ ದೇವರು ರೆಡಿ ಮಾಡಿ, ಹೋಗು ಆ ನಿನೆವೆ ಪಟ್ಟಣಕ್ಕೆ ಹೋಗಿ ನೀನು ಸುವಾರ್ತೆ ಪ್ರಕಟಿಸು. ಆ ಜನರಿಗೆ ನನ್ನ ವಿಷಯವಾಗಿ ನೀನು ಪ್ರಕಟಣೆ ಹೇಳು. ಆ ಜನರಿಗೆ ನನ್ನ ವಿಷಯವಾಗಿ ನೀನು ಎಚ್ಚರಿಸು. ನೀನು ಹೀಗೆ ಮಾಡು, ಇಲ್ಲಾಂದರೆ ದೇವರು ಕೋಪಕ್ಕೆ ನೀವು ಒಳಗಾಗ್ತೀರಿ ಎಂಬುದಾಗಿ ತಿಳಿಸು ಅಂತ ಹೇಳಿದಾಗ ಯವನನು ಅಲ್ಲಿ ಹೋಗ್ಲಕ್ಕ ಪ್ರಯಾಸ ಪಡ್ಲತನ ಪ್ರೇರ. ಆದರೆ ಯವನನ ಒಳಗೂಡ ಮನಸ್ಸು ಕಳವಳಕ್ಕೆ ಒಳಗಾಗ್ಯದ ಪ್ರೇರಿಲ್ಲ ಅಂತಿಲ್ಲ. ಆದರೆ
ಇವತ್ತು ನಾನು ನಿಮ್ಮನ್ನು ವಿಜ್ಞಾಪನಿಸ್ತೆ, ನಿಮ್ಮ ಮನೆಗೆ ದುಷ್ಟರು ಹರ, ನಿಮ್ಮ ಕುಟುಂಬದಾಗರ, ನಿನ್ನ ಜೊತೆಗಾರರ, ನೀ ಇದ್ದಂಥ ಈ ಸ್ಥಳದಲ್ಲಿ ದುಷ್ಟರು ಹರಪ್ರಿಯರೇ, ದುಷ್ಟತನ ಕಾರ್ಯಕ್ರಮಗಳು ಮಾಡ್ತಕ್ಕಂಥ ವ್ಯಕ್ತಿಗಳು ಹರಪ್ರಿಯರೇ. ಮತ್ತು ರಕ್ಷಣೆ ಹೊಂದಿರತಕ್ಕಂಥ ನೀನು ಆ ದುಷ್ಟನಿಗೆ ಸುವಾರ್ತೆ ಪ್ರಕಟಿಸಬೇಕಾ ಅಥವಾ ದುಷ್ಟನ ಸಾಹಸ ಮಾಡಬೇಕಾ? ನೀನು ಏನು ಮಾಡಬೇಕು? ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಮಾಡಬೇಕು? ದುಷ್ಟನಿಗೆ ನೀನು ರಕ್ಷಣೆ ಪಾತ್ರನಾಗಿ ಮಾರ್ಪಡಿಸ್ಬೇಕು. ಆ ದುಷ್ಟನಿಗೆ ದೇವರ ವಾಕ್ಯವನ್ನು ಹೇಳಿ ಸಂದೇಶವನ್ನು ಮುಟ್ಟಿಸಿ ಆ ದುಷ್ಟನಿಗೆ ರಕ್ಷಣೆಗಾಗಿ ನೀನು ತಗೋಪಡ್ಬೇಕು. ಅಂಥದೋಗಿ ಆ ದುಷ್ಟನ ಜೊತೆ ನೀನು ದುಷ್ಟನಾಗಿ ಬಾಳ್ವೆ ಮಾಡಿದ್ರೆ ನಿನ್ನ ಜೀವನನೇ ವ್ಯರ್ಥ ಪ್ರಿಯರೇ. ಕೆಲವೊಬ್ಬರು ಇನ್ನೂ ಆಚರಣೆಗಳನ್ನು ಬಿಟ್ಟಿಲ್ಲ, ತುಡುಗಿ ತೆಗಿತಕ್ಕಂಥದ್ದು ಬಿಟ್ಟಿಲ್ಲೇನ. ನಾವು ಕ್ರಿಸ್ತವ್ರು ಮಾತಾಡ್ತೇವೆ ನಿಮಗೆ, ಜಿಟ್ಟಿ ತೆಗಿತಕ್ಕಂಥದ್ದು ಬಿಟ್ಟಿಲ್ಲ. ಮೀಸಲಾಗಿರ್ತಕ್ಕಂಥ ಕೂದಲು ಮಗು ತಲೆ ಮೇಲೆ ಇರ್ತಾವ, ಊರೆಲ್ಲ ಓಡಾಡಿ ಬಂದಿಂದ ಚಪ್ಪಲಿ ತಗೊಂಡು ಏನು ಮಾಡ್ತೀರಿ, ಮೈಯೆಲ್ಲ ಅದು ಇಳಿಸಿ ಅದು ಅಂತ ಉಗುಳಿ ಆ ಕೂಸಿನ ತಲೆ ಮೇಲೆ ಬಡಿತೀರಿ ಪ್ರಿಯ. ನೀವು ಹಣಿ ಮೇಲೆ ಆ ಕೂಸಿಗೆ ಹೊಡಿತೀರಿ. ಆಚರಣ ಇದು ಪದ್ಧತಿಯೇನ ಅಥವಾ ಕ್ರಿಸ್ತವರ ಲಕ್ಷಣನ? ಏನ್ರಿ ಆಚರಣ ಪದ್ಧತಿನ ಅಥವಾ ಕ್ರಿಸ್ತರ ಒಂದು ಲಕ್ಷಣ ಅಥವಾ ಮೂಢನಂಬಿಕೆಗೆ ನೀವು ಒಳಗಾಗಲತ್ತೀರಿ ಅಥವಾ ದುಷ್ಟನಿಗೆ ಒಳಗಾಗಿದ್ದು ನೀವು ಕಾರ್ಯಗಳು ಮಾಡ್ತಕ್ಕಂಥರಾಗಿದ್ದೀರಿ? ಜಾಗ್ರತ. ಎದಕ್ಕೆ ಮಾಡತ್ತೀರಿ ನೀವು? ಮೀಸಲಾಗಿರ್ತಕ್ಕಂಥ ಎಳೆ ಕೂಸುಗಳು ಮಕ್ಕಳ ಮೇಲೆ ಮೀಸಲಾಗಿರ್ತಕ್ಕಂಥ ಕೂದಲುಗಳು ಬೆಳೆದಿರ್ತಾವ, ಪ್ರತ್ಯೇಕಿಸಲ್ಪಟ್ಟಿರ್ತಕ್ಕಂಥ ಕೂದಲು ಇರ್ತಾವ. ಬಹುಶಃ ಮಗು ಅಭಿಷಕ್ತನಾಗಿ ಬೆಳಿಬೋದು ಮುಂದಿನ. ಬಹುಶಃ ಮಗು ಒಂದು ಸುವಾರ್ತೆ ಪ್ರಕಟಿಸ್ತಕ್ಕಂಥ ಬೆಳಿಬೋದು. ಬಹುಶಃ ಆ ಮಗು ಒಂದು ಅದ್ಭುತವಾಗಿರ್ತಕ್ಕಂಥ ಸೇವಕನಿಗೆ ಹೆಣ್ಮಕ್ಳಿದ್ರೆ ಹೆಂಡತಿಯಾಗಿ ಮಾರ್ಪಡ್ಬೋದು. ಆ ಮಗು ತಲೆ ಮೇಲೆ ಹುಟ್ಟಿರ್ತಕ್ಕಂಥ ಈ ಸ್ಥಳದಲ್ಲೇ ಅಭಿಷಕ್ತ ತಲೆದಿರ್ಬೋದು. ಆದರೆ ನೀವು ಮಾಡ್ತಕ್ಕಂಥದ್ದು ಇಂಥ ಒಂದು ಕಾರ್ಯಗಳು ಪ್ರೇರೆ. ಒಬ್ಬೊಬ್ಬರು ಒಬ್ಬರು ಒಂಥರ ಪ್ರೇರೆ. ದಯಮಾಡಿ ನೀವು ಯಾರ ನಿಮ್ಮ ಮನ್ಯಾಗ ತೆಂಗು ನಿಂಬೆಕಾಯಿ ಇವೆಲ್ಲ ನಿವಾಳಿಸಿ ಬಿಡ್ಸಕ್ರಂದ್ರೆ ಬಿಡ್ಸಕ್ಕೆ ಮಾಡಿ ನನಗೆ ತಂದು ಕೊಡ್ರಿ. ಏನು ಮಾಡಿರಿ ನಮಗೆ ತಂದು ಕೊಡ್ರಿ. ಸೇವಕರೇ ಈಗ ನಿಮ್ಗಾಗಿ ಪ್ರತ್ಯೇಕವಾಗಿ ತಂದಿದ್ದೇವೆ ಅಂತೇಳಿ ನಿವಾಳಿಸಿ ಬಿಡಿಸಿ ಎಲ್ಲ ತಂದು ನಂಗೆ ತೊಗೊಂಬರ್ರಿ, ಇಲ್ಲಿ ಕೊಡ್ರಿ, ನಾ ಅದಕ್ಕೆ ಶುದ್ಧ ಮಾಡಿ ಆಗ್ತದೆ. ಏನು ಮಾಡ್ತದಕ್ಕೆ? ಅದಕ್ಕೆ ನಾ ತಿಂತ ಅದು ನನ್ನ ಒಳಗೆ ಸೇರ್ತದೆ ನೋಡ್ರಿ. ಇದು ನಂಬಿಕಸ್ಥರಾಗ್ಯದ ಕ್ರಿಸ್ತವರು ನೀವು ಪ್ರಾರ್ಥನೆ ಮಾಡಿ ಸೇವನೆ ಮಾಡಿ ನಿಮ್ಮ ಒಳಗೆ ಸೇರ್ತೇನೆ ನೋಡ್ರಿ. ಇಲ್ರಿ ಇಂಥ ಕಾರ್ಯಗಳು ಗೊತ್ತು. ಕ್ರಿಸ್ತವ್ರ ಒಳಗೆ ಎಂಥ ಕಾರ್ಯಗಳು ನಡೀತಾವೆ ಗೊತ್ತದನ? ಯಾವುದೋ ಕಾಲಿಲ್ಲಿ ಬಂದಂಥ, ಕೈಲಿ ಬಂದಂಥ, ತಲೆಯಿಂದ ಬಂದಂಥ, ಮೂಗಿಲಿಂದ ಕಣ್ಣಿಂದ ಬಂದಂಥ, ಇದು ಸೋಲಿಸಲದಂಥ, ಅದು ನಿವಾಳಿಸ್ಬಿಡಿಸಿ ನಿವಾಳಿಸು, ಅದು ಅಯ್ಯೋ ಪ್ರಯೋಜನವಿಲ್ಲದಂಥ ಕಾರ್ಯಗಳು ನೀನು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಮಂತ್ರವಾದಿದ್ದೆ ಮಂತ್ರವಾದಿ ಇದ್ದೆ ಅಥವಾ ಒಂದು ಗುಡಿಯಾಗ ಒಂದು ಪೂಜಾರಿ ಇದ್ದೆ ಅಥವಾ ಒಂದು ಆಚರಣೆ ಪ್ರಕಾರ ಅನುಸಾರವಾಗಿ ಕಣ್ಣಿಗೆ ಹೇಳ್ತಕ್ಕಂಥವ್ರಾಗಿದ್ದೀರಿ. ಯಾವ ಶಕ್ತಿ ಇದೆ? ಕ್ರಿಸ್ತವರು ಇವೆಲ್ಲ ಮಾಡ್ಲಿಕ್ಕೆ ಅವಕಾಶ ಅನಿಸಿಲ್ಲ. ಕ್ರಿಸ್ತವರೇ ಎಚ್ಚರ. ನಾನು ನಿಮ್ಮನ್ನು ಎಚ್ಚರಿಸ್ತೆ ಸ್ಪಷ್ಟವಾಗಿ, ಎಚ್ಚರ. ದುಷ್ಟತನಕ್ಕೆ ಒಳಗಾಗಬೇಡ. ನೀ ದುಷ್ಟತನ ಕಾರ್ಯಕ್ರಮ ಮಾಡಿದ್ರೆ ನಿನ್ನ ಸಂತತಿ ಹಾಳಾಗೋಯ್ತದೆ, ನಿನ್ನ ಸಂತತಿ ನಾಶವಾಗೋಯ್ತದೆ. ತಾಯಿ ತಂದೆ ಮಾಡಿನ ಪಾಪ ಮಕ್ಕಳಿಗೆ 3-4 ತಲಿತನ ಶಾಪ. ಆಶೀರ್ವಾದ ಕಾರ್ಯ ಮಾಡು, 1000 ತಲಿತನ ಆಶೀರ್ವಾದದ ಆಚರಣೆ ಪದ್ಧತಿಗಳನ್ನು ಮಾಡಿ ಮತ್ತು ತಿರುಗಿ ವರ್ಷದ ಸ್ವಾಮಿ 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 ಉಪವಾಸ ಮಾಡುತ್ತೆ ನಿನಗಾಗಿ ಬೇಡ. ಸ್ವಾಮಿ ಕಡೆದು ಉಪವಾಸ ಮಾಡಬೇಡ, ನಿನ್ನ ಕಡೆದು ಉಪವಾಸ ಮಾಡು. ಅಯ್ಯೋ ದೇವರೇ ಶಿಲ್ಬೆ ಮೇಲೆ ನನಗಾಗಿ ಮರಣ ಹೊಂದಿದ್ದು, ಅಯ್ಯೋ ಹಿಡ್ಕೊತ ಬರುವ ಬೇಡ. ಇದು ಬೇಕಾಗಿಲ್ಲ ನಿನಗೆ. ಅಗಳ್ಯಾಡ್ತಕ್ಕಂಥದ್ದು ಬೇಕಾಗಿಲ್ಲ. ನೀನು ಶುದ್ಧ ಆಗು. ನೀ ಅಗಳ್ಯಾಡೋದು ಬಿಟ್ಕೊಡು. ಮೊದಲನೇ ದೇವ್ರ ಸನ್ನಿಧಿಲಿ ನೀನು ಶುದ್ಧ ಆಗು. ನೀನು ಶುದ್ಧ ಆದಾಗ ನಿನಗೆಲ್ಲ ಕಾರ್ಯಗಳು ಶುದ್ಧವಾಗಿ ಮಾರ್ಪಡ್ತಾವೆ ಪ್ರೇರೆ. ಅಶುದ್ಧತ್ವ ಒಳಗಿಟ್ಕೊಂಡು ನೀವು ಓಡುವಾಗ ಅಶುದ್ಧತ್ವನೇ ನೀನು ಹಿಂಬಾಲಿಸ್ತಿ. ಇದೇ ಕಾರ್ಯ ಕೀಳಲ್ಲಿ ಬಿದ್ದೋಯ್ತು ಹೊರತು ಕೊನೆದಾಗ ನಿನ್ನ ರಕ್ಷಿಸ್ತಕ್ಕಂಥ ವ್ಯಕ್ತಿಗಳು ಯಾರು ಇರಲ್ಲ. ಕ್ರಿಸ್ತನಾದ್ರು ನಿನಗಾಗಿ ರಕ್ಷಣೆಗಾಗಿ ಬಂದಾನ. ಕ್ರಿಸ್ತನಾದ ನಿನಗಾಗಿ ತನ್ನ ಪ್ರಾಣ ತನ್ನ ದೇಹವನ್ನು ಅರ್ಪಣೆ ಮಾಡಿ ದಾರಿಯಾಗಿ ಅಳೆದು ಬಿಟ್ಟೆ ಕನ್ಪಡಿರತನು. ನೀನು ಕ್ರಿಸ್ತನಿಗಾಗಿ ಮಾಡಬೇಕು ಕಾರ್ಯ ಒಂದೇ. ಏನು ಮಾಡಬೇಕಂದ್ರೆ ದುಷ್ಟರಾಗಿರ್ತಕ್ಕಂಥ ಜನರ ಮಧ್ಯದಲ್ಲಿ ಹೋಗಿ ಸುವಾರ್ತೆ ಪ್ರಕಟಿಸ್ಲಿಕ್ಕೆ ನಿಂಗೆ ಅವಕಾಶ ಇದ್ರೆ ಸುವಾರ್ತೆ ಪ್ರಕಟಿಸು. ದೇವ್ರ ಚಿತ್ತದಲ್ಲಿ ಅವ್ರಿಗೆ ಬಿಡುಗಡೆ ಮಾಡ್ತಾನೆ. ಇಲ್ಲಾಂದ್ರೆ ಸುವಾರ್ತಿಕರನ್ನು ಏರ್ಪಡಿಸಿಕೊಂಡು ಸುವಾರ್ತಿಕರನ್ನು ಹಿಂಬಾಲಿಸಿ ಆ ಸುವಾರ್ತಿಕರನ್ನು ತೆಗೆದುಕೊಂಡು ಹೋಗಿ ಸುವಾರ್ತೆ ಪ್ರಕಟಿಸ್ಲಿಕ್ಕೆ ಹಚ್ಚಲ್ಲಿ, ಅದು ಉತ್ತಮ. ನನ್ನ ಸೋದರ ಯಾವುದು ಉತ್ತಮ ಯಾವುದು ಅದ್ಭುತ ಎಂಬುದಾಗಿ ನೀವು ತಿಳ್ಕೊಂಡು ನಿನ್ನ ಕಾರ್ಯ ಮಾಡೋದ್ರೆಷ್ಟು ಬಲವಾಗಿರ್ತದೆ ಪ್ರೇರೆ. ಮೂಢನಂಬಿಕೆಗೆ ಅಥವಾ ಆಚರಣೆಗಳಿಗಾಗಿ ನೀನು ಒಳಗಾಗಲಿಕ್ಕೆ ಅವಕಾಶ ಇಲ್ಲ. ಒಂದು ವೇಳೆ ಇಂಥ ಸ್ಥಿತಿಯಲ್ಲಿ ನೀನು ಒಳಗಾಗಿ ಅದನ್ನು ಹಿಂಬಾಲಿಸ್ತಿ ಅಂದ್ರೆ ನೀನು ಒಂದು ದಿನ ಅದೇ ನಿನ್ನನ್ನು ಬಡಿತದೆ ಪ್ರೇರೆ.
ನೀವು ಮಾಡಿದ್ದು ನೀವು ಊಟ ಮಾಡಬೇಕಾಗ್ಯದ, ನೀವು ಮಾಡಿದ್ದು ಆ ಕಾರ್ಯಕ್ಕೆ ನೀನು ಶಿಕ್ಷೆ ಹೊಂದಲೇಬೇಕಾಗ್ಯದ. ಅಂಥ ಈ ಸ್ಥಿತಿ ಬರುವುದಕ್ಕಿಂತ ಮುಂಚಿತವಾಗಿ ನೀನು ರಕ್ಷಣೆ ಹೊಂದಿದ್ದಿ, ರಕ್ಷಣೆ ವಸ್ತು ನಿನ್ನ ಮೇಲದ, ಅದು ಕಾಪಾಡಿಕೊಂಡು ಏನು ಮಾಡು, ಸುವಾರ್ತೆ ಪ್ರಕಟಿಸುವುದಕ್ಕಾಗಿ ದೇವ್ರ ಕಾರ್ಯಕ್ಕಾಗಿ ನೀನು ಬಳಕೆಯಾಗು, ನೀವು ಬಳಸ್ಕೋ. ಅದ್ಭುತವಾಗಿ ನೀನು ಮುಂದಕ್ಕೆ ಬೆಳಿತಿ, ಫಲ ಹೊಂದಿ, ಫಲಭರಿತವಾಗಿ ನೀನು ಜೀವನ ಮಾಡ್ತಿ. ದೇವ್ರ ಆಶೀರ್ವಾದ ನಿನ್ನ ಮೇಲೆ ಇರ್ತದೆ. ಇಲ್ಲಿ ಯವನನಿಗೆ ಸುವಾರ್ತೆ ಪ್ರಕಟಿಸ ಅಂತ ಹೇಳ್ತಾನೆ. ಈ ಬೈಬಲ್ದಾಗ ಯವನನು ಇಬ್ಬರ ಗೊತ್ತದ ನಿಮ್ಗೆ? ಅಮಿತ್ಯ ಕೂಡ ಇಬ್ಬರ, ಬೈಬಲ್ದಾಗ ಇಬ್ಬರ ಯವನನು. ಇನ್ನೊಬ್ಬ ಯವನ ನಿಮಗೆ 2ನೇ ಅರಸು 14ನೇ ಅಧ್ಯಾಯದಾಗ ಸಿಗ್ತಾನೊಬ್ಬ ಯವನನು. ಅಲ್ಲಿ ಅವ ಪ್ರವಾದಿ, ಅವ ಭೀ ಪ್ರವಾದಿನೇನ ಅಲ್ಲಿ. ಈ ಯವನನು ಕೂಡ ಅಲ್ಲಿ ಇವುಗಳು ಸುವಾರ್ತೆ ಪ್ರಕಟಿಸ್ತಕ್ಕಂಥ ಒಂದು ಪ್ರವಾದಿನೇ ಇವನು ಕೂಡ. ಆ ಯವನಿಗೆ ಇಲ್ಲಿ ಸಿಗ್ತಾನೆ ನೋಡ್ರಿ ಒಂದು ಸತಿ. 2ನೇ ಅರಸನು 14ನೇ ಅಧ್ಯಾಯ 25ನೇ ವಚನ ಹೋದ್ರಿ. ಮತ್ತೆ ನಾವು ಇಲ್ಲಿಗೆ ಬರೋರಿ. ಇಸ್ರಾಯೇಲ್ ದೇವರಾದ ಯೆಹೋವನು ತನ್ನ ಸೇವಕನು ಗತ್ ಹೆಬೆರವನಾದ ಇಲ್ಲಿ ಭೀ ಯವನ 1ನೇ ಅಧ್ಯಾಯದಾಗ 1ನೇ ವಚನದಾಗ ಯೆಹೋವನು ಅಮಿತ್ಯ ಎಂಬುದಾಗ ಬರ್ತೀನಿ, ಅಮಿತ್ಯ ಮಗನ ಎಂಬುದಾಗ. ಹೌದಾ, ಮುಂದೆ ಓದಲಿ. ಅಮಿತ್ಯ ಮಗನು ಆದ ಯೌನ ಎಂಬ ಪ್ರವಾದಿಯ ಮುಖಾಂತರವಾಗಿ ಮುಂತಿಳಿಸಿದಂತೆ ಅಮಾತಿನ ದಾರಿಯಿಂದ ಆರಾದ ತಗ್ಗಿನ ಸಮುದ್ರದವರೆಗಿದ್ದ ಇಸ್ರಾಯೇಲರ ಮೇಲೆ ಮೇರೆಯನ್ನು ತಿರುಗಿ ತೆಗೆದುಕೊಂಡವನು ಇವನೇ. ಹಲ್ಲೆಲೂಯ. ಇನ್ನೊಬ್ಬ ಯವನ ಯಾರು? ಅಮಿತ್ಯ ಮಗನಾದ ಯವನನು ಒಂದು ಪ್ರವಾದಿಯನ ಆಚೆ ಕೆಲ್ಲಿ 2ನೇ ಅರಸನ ಗ್ರಂಥದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಯವನನು ಹನ ಕ್ರಿಸ್ತಪೂರ್ವ 783 ಹಿಡ್ಕೊಂಡು ಕ್ರಿಸ್ತಪೂರ್ವ 743ರವರೆಗೆ ಈತನು ಸ್ಪಷ್ಟವಾಗಿ ಒಂದು ಅದ್ಭುತ ಶಕ್ತಿ ಉಳ್ಳವನಾಗಿರ್ತಕ್ಕಂಥ ಯವನನು ಈತನು. ಆ ಯವನನು ಬೇರೆ, ಈ ಯವನನು ಬೇರೆ. ಅವನು ಕೂಡ ಒಂದು ಇಸ್ರಾಯೇಲ್ ಜನರಿಗೆ ಪ್ರವಾದಿಯಾಗಿ ಬೆಳೆದನ. ಇವನು ಕೂಡ ಒಂದು ಪಾಪ ದುಷ್ಟತನಕ್ಕಿರ್ತಕ್ಕಂಥ ಜನರನ್ನು ಬಿಡುಗಡೆ ಮಾಡೋದಕ್ಕಾಗಿ ದೇವರನ್ನು ಏರ್ಪಡಿಸ್ಕೊಂಡು ಏನು ಮಾಡ್ಯಾನ, ಸಿದ್ಧಪಡಿಸ್ಕೊಂಡು ಪ್ರಿಯ ತನಗೆ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ಸೋದರ, ಒಂದು ವೇಳೆ ದುಷ್ಟತನ ನೀನು ಒಳಗದಂದ್ರೆ ಇದು ಬಿಡುಗಡೆಗಾಗಿ ಉಪವಾಸ ಪ್ರಾರ್ಥನೆ ಮಾಡು. ನಿನ್ನ ಮನೆಯಲ್ಲಿ ಯಾರು ದುಷ್ಟರಾಗಿ ಜೀವನ ಮಾಡತ್ತಾರಂದ್ರೆ ಆ ದುಷ್ಟರಿಗಾಗಿ ಅವ್ರು ಮಾರ್ಪಡಬೇಕು, ಅವ್ರಿಗೆ ರಕ್ಷಣೆ ಸಿಗಬೇಕು, ಅವರು ಉತ್ತಮರಾಗಿ ಬೆಳಿಬೇಕು, ಬಲ ಹೊಂದಬೇಕೆಂಬುದಾಗಿ ನಿನ್ನೊಂದು ಉಪವಾಸ ಪ್ರಾರ್ಥನೆ ಮಾಡು. ಈ ಉಪವಾಸ ಪ್ರಾರ್ಥನೆ ಮಾಡುವಾಗ ನಿನ್ನ ಮನೆಯವರು ಮಾರ್ಪಡ್ತಾರೆ ಪ್ರಿಯರೇ, ನಿನ್ನ ಕುಟುಂಬಸ್ಥರು ಮಾರ್ಪಡ್ತಾರೆ ಪ್ರಿಯ. ನಿನ್ನ ಹೆಂಡತಿನೋ, ನಿನ್ನ ಯಜಮಾನನೋ, ನಿನ್ನ ಮಗನೋ ಮಗಳೋ ಅಥವಾ ನಿಮ್ಮ ತಾಯೋ ತಂದೆಯೋ ಯಾರೊಬ್ಬರು ದುಷ್ಟರಾಗಿ ಜೀವನ ಮಾಡತ್ತಾರಂದ್ರೆ ಅವ್ರು ಮಾರ್ಪಡುವುದಕ್ಕಾಗಿ ನೀನೇನು ಮಾಡು, ಪ್ರಾರ್ಥನೆ ಮಾಡು. ಅವ್ರಿಗೆ ಸಹಾಯ ಮಾಡಬೇಡ, ಅವ್ರಿಗೆ ಸಹಾಯಕರಾಗಿದ್ದು ನಡಿಬೇಡ. ಅಂಥ ಈ ಸ್ಥಿತಿಯಲ್ಲಿ ಹರಂದ್ರೆ ಅವರಿಗಾಗಿ ನೀನು ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನನ್ನು ರಕ್ಷಿಸ್ತಾನೆ, ನಿನ್ನ ಕುಟುಂಬಸ್ಥರನ್ನು ದೇವರು ರಕ್ಷಿಸ್ತಾನೆ ಪ್ರಿಯರೇ. ಉಪವಾಸ ಯಾಕೆ ಮಾಡಬೇಕಂದ್ರೆ ಈ ವಿಷಯದಾಗ ಉಪವಾಸ ಪ್ರಾರ್ಥನೆ ಮಾಡಿ. ಯವನನು ಒಂದು ಉತ್ತಮನಾಗಿದ್ದನು. ದೇವರು ಅಲ್ಲಿ ಸ್ಪಷ್ಟವಾಗಿ ಆ ಪ್ರಜೆಗಳ ಗೋಳನ್ನು ಕೇಳೇನ, ಅವ್ರ ಕೂಗನ್ನು ಕೇಳೇನ, ಅವ್ರಿಗೆ ಖಂಡಿಸುವುದಕ್ಕಾಗಿ ಯವನನ್ನು ಪ್ರಕಟಿಸುವುದಕ್ಕೆ ಯವನನಿಗೆ ಹೇಳೇನ ದೇವರು ಸ್ಪಷ್ಟವಾಗಿ, ನೀನು ಎದ್ದು ಆ ದೊಡ್ಡ ಪಟ್ಟಣವಾದ ನಿನಿವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಎಂಬುದಾಗಿ ಜೋರವಾಗಿ ಕೂಗಿ ಹೇಳೋವರಿಗೆ ಅಂತೇಳಿ ಏನು ಮಾಡ್ಯಾನ ದೇವರು ಹೇಳೇನ, ತಿಳಿಸೇನ. ಯವನನು ಸಿದ್ಧವಾಗಿಲ್ಲ ತನ್ನ ಪ್ರೇರಣೆ. ಇವತ್ತು ನೀನು ಸಿದ್ಧನಾಗಿದ್ದೆ. ಹಲ್ಲೆಲೂಯ, ನೀನು ಸಿದ್ಧನಾಗಿದ್ದೆ. ನಿನಿವೆ ಪಟ್ಟಣದ ಅರಸನು ಎಲ್ಲಿ ಬಂದು ಕುಂತಾನ? ಎಲ್ಲಿ ಬಂದು ಕುಂತಾನ? ಬೂದಿಯಲ್ಲಿ, ಊರು ಹೊರಗ ಮಧ್ಯದಲ್ಲಿ, ಒಂದು ಬೀದಿ ರಸ್ತೆದಲ್ಲಿ, ಹಾದಿಯಲ್ಲಿ, ಮಾರ್ಗದಲ್ಲಿ ಬಂದು ಕುಂತು ನಿಲುವಂಗಿ ತೆಗೆದಿಟ್ಟು ಬಂದು ಬೂದಿ ಮೈಯೆಲ್ಲ ಹಾಕೊಂಡು ಏನು ಮಾಡ್ತಾನ? ಉಪವಾಸ ಪ್ರಾರ್ಥನೆ ಮಾಡ್ತಾನೆ ರೀ. ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾನೆ, ನಮ್ಮನ್ನು ರಕ್ಷಿಸ್ತಾನೆ, ನಮ್ಮ ಪಟ್ಟಣ ರಕ್ಷಿಸ್ತಾನೆ, ನಮ್ಮ ದೇಶ ರಕ್ಷಿಸ್ತಾನೆ ಎಂಬುದಾಗಿ. ಇವತ್ತು ಒಂದು ಕುಟುಂಬಕ್ಕೆ ಒಬ್ಬ ಮುಖ್ಯಸ್ಥಳಾಗಿದ್ದು ಉಪವಾಸ ಪ್ರಾರ್ಥನೆಯೂ ಒಳಗಿಲ್ಲ. ಒಂದು ಕುಟುಂಬಕ್ಕೆ ನಡೆಸ್ಕೋತಕ್ಕಂಥ ಕ್ಯಾಪಾಸಿಟಿನೇ ಒಳಗದ, ಉಪವಾಸ ಪ್ರಾರ್ಥನೆಯೂ ಒಳಗಿಲ್ಲ. ಒಂದು ಕುಟುಂಬಕ್ಕೆ ನಡೆಸ್ತಕ್ಕಂಥ ಒಂದು ಕ್ಯಾಪಾಸಿಟಿ ಅದ್ಭುತವನ್ನೇನು ಒಳಗದ, ಉಪವಾಸ ಪ್ರಾರ್ಥನೆಯೂ ಒಳಗಿಲ್ಲ. ಯಾವುದರ ಒಂದು ಸಮಸ್ಯೆ, ಯಾವುದರ ಒಂದು ನೇವನ್ನ ಹೇಳ್ಕೊಂಡಿರ್ತಿರತ್ತು ಉಪವಾಸ ಮಾಡ್ಲಿಕ್ಕೆ ನಿಮ್ಮದಾಗಲ್ಲ. ಕಮ್ಜೋರಿ ಆಗ್ಲತ್ತಿದೆವು, ವೀಕ್ನೆಸ್ ಆಗುಂಟದ, ಚಕ್ಕರ್ ಆಗ್ಲತ್ತದ, ಏನೇನೇನು ಹೇಳ್ತೀರಿ. ಆದರೆ ಆ ನಿನ್ನ ಕಾಲಾಗಿರ್ತಕ್ಕಂಥ ಚಕ್ಕರ್ ಒಡೆದೋಗ್ಬೇಕಾದ್ರೆ ನಿನ್ನ ಒಂದು ಉಪವಾಸ ಪ್ರಾರ್ಥನೆ ಭಾಳಷ್ಟು ನಿನಗೆ ಅವಶ್ಯಕತೆ ಅದ ಪ್ರಿಯರೇ. ನಿನ್ನವ್ರ ವಿಷಯವಾಗಿ ನೀನು ಉಪವಾಸ ಪ್ರಾರ್ಥನೆ ಮಾಡು. ಮೊದಲನೇದಾಗಿ ನಿನ್ನ ಮಕ್ಕಳು, ನಿನ್ನ ಯಜಮಾನ, ನಿನ್ನ ಕುಟುಂಬಕ್ಕಾಗಿ ಉಪವಾಸ ಪ್ರಾರ್ಥನೆ ಇಡು.
ದೇವ್ರ ಸನ್ನಿಧಿನ ಆಶ್ರಯಿಸು. ಉಪವಾಸ ಪ್ರಾರ್ಥನೆ ಮಾಡುತ್ತಾ ಆ ಉಪವಾಸ ಪ್ರಾರ್ಥನೆಯಲ್ಲಿ ದೇವ್ರ ಸನ್ನಿಧಿನ ಆಶ್ರಯಿಸುವಾಗ ದೇವರೆಷ್ಟೋ ಅದ್ಭುತ ಮಾಡ್ಯಾನ ಪ್ರಿಯರೇ. ಕಳೆದ ವರ್ಷ ದೇವ್ರ ದರ್ಶನ ಅನುಸಾರವಾಗಿ ಫಾಲೋ ಆಗಿ ತಿಂಗಳದಾಗ 3 ದಿನ ಉಪವಾಸವಾಗಿದ್ದು ಕರ್ತನ ದೇಹ ರಕ್ತದಲ್ಲಿ ಎಲ್ಲರಿಗೆ ಹಂಚಬೇಕು, ಪಾಲ್ಭಾಗಿರುವಾಗೆ ಮಾರ್ಪಡಿಸ್ಬೇಕೆಂಬುದಾಗಿ ಎಷ್ಟೋ ಉದ್ದೇಶ ಇಟ್ಕೊಂಡು ನಾವು ಸೇವಕರಾಗಿ ಕುಟುಂಬದಿಂದ ಎಷ್ಟೋ ಒಂದು ಪ್ರಯಾಸಪಟ್ಟು 3 ದಿನ ಉಪವಾಸವಾಗಿದ್ದು ನಾವು ಅಡುಗೆ ಮನೇಲಿ ರೆಡಿ ಮಾಡ್ಕೊಂಡು ತೆಗೆದುಕೊಂಡು ಬಂದು ನಿಮಗೆ ಉಪವಾಸ ಪ್ರಾರ್ಥನೆಯಲ್ಲಿ ಕೂಡಿಸಿ ಕರ್ತನ ದೇಹ ರಕ್ತ ಹಂಚಬೇಕೆಂಬ ಉದ್ದೇಶ ಮನವನ್ನೇ ದೇವರು ದರ್ಶನ ಅನುಸಾರವಾಗಿ ಪಡ್ಕೊಂಡು ಬಂದಿರುವಾಗ ಉಪವಾಸ ಪ್ರಾರ್ಥನೆಗೆ ಭಾಳ ಜನರು ಬಂದಿಲ್ಲ ಪ್ರಿಯರೇ. ಬಂದಿರಿ? ಎಷ್ಟು ಜನ ಬಂದಿರಿ? ಕೈ ತೋರಿಸ್ರಿ. ಸ್ವಲ್ಪ ಜನನೇ. ಒಂದಿನ ಅಡುಗೆ ಒಯ್ದು ನಾವು ಬಿಡಿಸಿದೆವು ಪ್ರಿಯರೇ, ಚೆಲ್ಲಿದೆವು ಅಡುಗೆ ಒಯ್ದು ಒಂದು ದಿನ ಮಾಡಿ ಎಲ್ಲರೂ ರ್ಯಾಷನ್ ಅಕ್ಕಿ ಒಂಬಲ್ಲ ತಿಳ್ಕೊಂಡು ಬರೀಕನಕ್ಕಿ 65, 68, 70 ರೂಪೀಸ್ ಕೆ ಜಿ ಇರ್ತಕ್ಕಂಥ ರೈಸ್ ತಂದು ಬಡಿಸಿ ಅಡುಗೆ ಮಾಡಿ ರುಚಿಕರ ಆಹಾರ ನಿಮ್ಮನ್ನು ಬಡಿಸ್ಬೇಕೆಂಬ ಉದ್ದೇಶ ಇಟ್ಕೊಂಡು ಅದರೊಟ್ಟಿಗೆ ಕರ್ತನ ದೇಹ ಹಂಚಬೇಕು, ರಕ್ತ ಹಂಚಬೇಕೆಂಬ ಉದ್ದೇಶ ಇಟ್ಕೊಂಡು ಪ್ರಯಾಸಪಟ್ಟು ಮಾಡರ್ ಬರ್ರಿ ಉಪವಾಸ ಪ್ರಾರ್ಥನೆ ಮಾಡರ್ ಬರ್ರಿ ನಮಗೆ ಮುಂದಿನ ದಿನ ಅದ್ಭುತದ, ಮುಂದಿನ ಪೀಳಿ ಅದ್ಭುತವಾಗಿ ಬೆಳೀತದ, ಮುಂದಿನ ಸಿಸ್ಟಮ್ ಅದ್ಭುತವಾಗಿ ಬಲ ಹೊಂತದ ಬರ್ರಿ ಅಂದ್ರೆ ಓಹೋ ಬರೀ ಕೆಲಸ ವ್ಯಾಪಾರ ಬಿಸ್ನೆಸ್ಸು ಇದೇ ಹಿಡ್ಕೊಂಡು ನೋಡೋ ಹೊರತು ಕರೆಕ್ಟಾಗಿ ಫಾಲೋ ಮಾಡ್ಲಿಕ್ಕೆ ದೇವ್ರ ಸನ್ನಿಧಿಯಲ್ಲಿ ನಾವು ಹಿಂಗೆ ಕೂಡರಿ ಎಂಬುದಾಗಿ ಬಂದಿಲ್ಲ ಪ್ರಿಯರೇ. ಯಾರು ಬಂದಾರ ಅವ್ರ ಜೀವಿತದಲ್ಲಿ ಅದ್ಭುತ ನಡೀತಾವ, ಯಾರು ಬಂದಿಲ್ಲ ಅವ್ರ ಜೀವಿತದಲ್ಲಿ ಭಾಳ ಸಮಸ್ಯೆಗಳು ಎದುರ್ಕೊಳ್ತಕ್ಕಂಥ ಪರಿಸ್ಥಿತಿ ನಿಮ್ಗೆ ಆಲ್ರೆಡಿ ಎದುರ್ಕೊಳ್ಳತ್ತೀರಿ. ಯಾಕಂದರೆ ಒಂದು ಸಭೆದಲ್ಲಿ ಒಂದು ನಿರ್ಮಾಣ ಮಾಡ್ತಾ ಸುಮ್ಮನೆ ಮಾಡಲ್ಲ. ಇವತ್ತಿನ ಜನ ಉಪವಾಸ ಪ್ರಾರ್ಥನೆ 40 ದಿನ ಉಪವಾಸ ಪ್ರಾರ್ಥನೆಯಲ್ಲಿ ಒಂದೊಂದು ಸಭೆಯಲ್ಲಿ ಸೇವಕರಿಗೆ ಕಾಣಿಕೆ 60,000, 50,000, ಲಕ್ಷ 50,000, 2 ಲಕ್ಷ ರೂಪಾಯಿ ತನಕ ಕಾಣಿಕೆ ಸೇವಕರು ಮನೆಯಲ್ಲಿ ಗೊತ್ತು ಕೂಡ್ಲತ್ತವ ಪ್ರಿಯರೇ. ಹಲ್ಲೆಲೂಯಾ. ನಾವು ಇದಕ್ಕಾಗಿ ನಿಮಗೆ ನಾವು ತೋಕೋಪಡಿಸಿಲ್ಲ. ನಾವು ಅದಕ್ಕೆ ತೋಕೋಪಡಿಸಿ ಅಂದರೆ ನಿಮ್ಮ ಆತ್ಮ ಸಂಪಾದನೆ ಮಾಡೋದಕ್ಕಾಗಿ, ನೀವು ಶುದ್ಧರಾಗುವುದಕ್ಕಾಗಿ, ನೀವು ಕರ್ತನ ಸನ್ನಿಧಿನ ಆಶ್ರಯಿಸಿ ಆತನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಿಮ್ಮನ್ನು ನಾವು ಕೂಡಿಸಿದೆವು ಪ್ರೇರೆ. ಬಹುಶಃ ಈ 40 ದಿನ ಕೂಡ ಉಪವಾಸ ಪ್ರಾರ್ಥನೆ ನಾವು ಕೂಡ ಸಭೆಯಲ್ಲಿ ಮಾಡಿದ್ರೆ ಡೈಲಿ 10, 20, 35 ಜನ ಉಪವಾಸ ಮಾಡ್ತೀರಿ, ಎಲ್ಲರೂ ನೀವು ಬರ್ತಿರ್ಬೋದು. ಆದರೆ ದುಡ್ಡಿಗಾಗಿ ಸೇವೆ ಇದು ಅಲ್ಲ ಪ್ರೇರೆ. ಈ ಕಲ್ವರಿ ಮೆರಿಕಲ್ ಟೆಂಪಲ್ ಅಂತಕ್ಕಂಥ ಸೇವೆ ದುಡ್ಡಿಗಾಗಿ ಆಸೆ ಪಟ್ಟಲ್ಲ, ಇದು ದುಷ್ಟರಿಗೆ ಮಾರ್ಪಡುವುದಕ್ಕಾಗಿ ಆಸೆ ಪ್ರೇರೆ. ಪಾಪ ದ್ರೋಹ ಅಪರಾಧದಿಂದ ಜನರಿಗೆ ಬಿಡುಗಡೆ ಮಾಡೋದಕ್ಕಾಗಿ ಸೇವೆ ಪ್ರೇರೆ. ನಿಮ್ಮನ್ನು ಹಿಂಬಾಲಿಸಿದಾಗ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿಲ್ಲ, ನಿಮ್ಮನ್ನು ಹಿಂಬಾಲಿಸಬೇಕಿಲ್ಲ ಅಂತಿಲ್ಲ. ಆದರೆ ಯಾವ ವಿಷಯದಲ್ಲಿ ನಿಮ್ಮನ್ನು ಹಿಂಬಾಲಿಸಬೇಕು ಆ ವಿಷಯದಲ್ಲಿ ಹಿಂಬಾಲಿಸಬೇಕು. ಈ ಸತ್ಯವೇದನ್ನು ತೆಗೆದುಕೊಂಡು ನಿಮ್ಮನ್ನ ಹಿಂಬಾಲಿಸಿ ಅಂದ್ರೆ ನೀವು ಮಾರ್ಪಡ್ತೀರಿ, ನಿಮ್ಮ ಕುಟುಂಬ ಮಾರ್ಪಡ್ತದೆ, ಒಂದಿನ ಉನ್ನತ ಸ್ಥಾನಮಾನಕ್ಕೆ ಬೆಳಿತೀರಿ. ಈ ದುಷ್ಟರಿಗಾಗಿ ದೇವರು ಪ್ರಯಾಸ ಪಡತಾನೆ. ಇವತ್ತು ಕೂಡ ದುಷ್ಟನಾಗಿರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳಿಗಾಗಿ ದೇವರು ಪ್ರಯಾಸ ಪಡತಾನ, ಪ್ರತಿದಿನ ಪ್ರಯಾಸ ಪಡತಾನ. ಆದರೆ ನೀವು ದೇವರಿಗಾಗಿ ನೀವು ಪ್ರಯಾಸ ಪಡೋದಿಲ್ಲ. ಒಂದು ವಾರದಲ್ಲಿ ನಮ್ಮನ್ನು ದೇವರು ವಿಶ್ರಾಂತಿ ದಿನದ ಕೊಟ್ಟಿಲ್ಲ. ಒಂದು ದಿನ ಆದರೆ 1-2 ಗಂಟೆ 3 ತಾಸು ಆದರೆ ನಾವು ದೇವರಿಗೆ ಕರೆಕ್ಟಾಗಿ ಸಮಯ ಕೊಟ್ಟು ಅವಕಾಶ ಕೊಟ್ಟು ದೇವ್ರ ಸನ್ನಿಧಿನ ಆಶ್ರಯಿಸಬೇಕೆಂಬ ಮನೋಭಾವನೆ ಒಟ್ಟು ನಿಮ್ಮೊಳಗಿಲ್ಲತ್ತಿಲ್ಲ ಪ್ರೇರೆ. ಇವತ್ತು ಹೋಲಿ ಕಮ್ಯುನಿಟಿ ಸರ್ವಿಸ್ ಕೂಡ ಭಾಳ ಜನ ಮಿಸ್ ಮಾಡ್ಕೋತಾರೆ. ಯಾಕೆ ಗುದ್ದೆ ಕಲ್ತಿದ್ದೇವಂತ ಕೆಲವೊಬ್ರು ಯಾಕೆ ಸಂಘದ ಕಲ್ತಿದ್ದೇವಂತೂ ಕೆಲವೊಬ್ಬರು ಮತ್ತು ಒಂದು ವಿಷಯ ಮತ್ತೊಂದು ವಿಷಯ ಹಿಂಗೆ ಹೊಂಟಿದ್ದೇವೆ ಸರ್ ಚರ್ಚಿಗೆ, ಮನೆಗೆ ನೆಂಟರು ಬಂದು ಕುಂತಾರ ಆಗಿಂದಾಗ ಹ್ಯಾಂಗೆ ಮಾಡಬೇಕು ಏನೋ ಅರ್ಥನೇ ಆಗಿಲ್ಲ ನೋಡ್ರಿ. ತೊಗೊಂಬರೋರಿಗೆ ಇದು ನಿಮ್ಮ ಮನೆಗೆ ಒಂದು ಹೇಳ್ರಿ, ಸಂಡೇ ದಿನ ಮನೆಗೆ ಚರ್ಚ್ ಬಿಟ್ಟ ಮೇಲೆ ನೆಂಟರು ಬರೀತಾರೆ ಬರಬೇಡ ಅಂತ ಹೇಳ್ರಿ. ಇವತ್ತು ಗೋರ್ಮೆಂಟ್ ಉದ್ಯೋಗ ಕೊಟ್ಟನ ಜನರಿಗೆ ಕೊಟ್ಟನಲ್ರಿ, ಇವ್ರು ಸಂಡೇ ದಿನನೇ ಫಂಕ್ಷನ್ ಇರ್ತಾರೆ ಎಸ್ಪೆಷಲಿ. ಯಾವ ದಿನ? ಯಾಕ ದೇವ್ರ ಆಶೀರ್ವಾದ ಮಾಡಿ ಇವ್ರಿಗೆ ಉನ್ನತ ಸ್ಥಾನಮಾನ ಕೊಟ್ಟು ಗೋರ್ಮೆಂಟ್ ಉದ್ಯೋಗ, ಅದರಲ್ಲಿ ಕೂಡ ಆಲಸ್ಯತನವ ಕೆಲಸ ಮಾಡ್ತಾರೆ. ಇವ್ರು ಫುಲ್ ಪರ್ಫೆಕ್ಟ್ಲಿ ಇಲ್ಲ, ಆಲಸ್ಯತನ. ಆ ಆಲಸ್ಯತನದ ಕೆಲಸದಲ್ಲಿ ಕೂಡ ಇದ್ದು ಮತ್ತು ಸಂಡೇ ದಿನನೇ ಸ್ಪೆಷಲಿ ಇದೇ ದಿನ ನಮಗೆ ಸಿಗ್ತದೆ ಸೇವಕರು. ಹಂಗಾರ ಮಾಡಿ ಸಂಡೇ ದಿನವೇ ನಾವು ಫಂಕ್ಷನಿಗೆ ಹೋಗ್ತೇವೆ ನೋಡಿ, ನಮ್ಗೆ ಆಗೊತ್ತೇ ಸಿಗ್ತದೆ ದಿನ. ಹಲ್ಲೆಲೂಯಾ. ಎಷ್ಟು ಜನ ಭಾರ ಹೊತ್ಕೊಳತ್ತೆ ಗೊತ್ತೀನಿ? ಎಷ್ಟು ಜನ ಭಾರ? ಸಂಡೇ ದಿನ ಮನೆಗೆ ಒಂದು ಫಂಕ್ಷನ್ ಇಟ್ಕೊಳತ್ತಿದ್ದಿ, ಆ ಸಂಡೇ ದಿನ ಫಂಕ್ಷನ್ ಶಾಪವಾಗಿ ಮಾರ್ಕೊಳ್ಳೋದು. ಆ ಸಂಡೇ ದಿನ ಫಂಕ್ಷನ್ನು ಅನೇಕ ಜನರು ಜೀವಿತ ಹಾಳು ಮಾಡೋದು. ಆ ಸಂಡೇ ದಿನ ಫಂಕ್ಷನ್ನು ನಿನ್ನ ಕುಟುಂಬದಲ್ಲಿ ನಿನಗೆ ಶುಭ ಕಾಣುತ್ತೇನಾದರೆ ಹಿಂದೆ ಅದರ ಅನೇಕ ಒಂದು ಹಾನಿಕರವಾಗಿರ್ತಕ್ಕಂಥ ಸಮಸ್ಯೆ ನಿನ್ನ ಮನೆಯಲ್ಲಿ ಬೆಳೀಲತ್ತೆ ಸ್ಪಷ್ಟವಾಗಿ. ಯಾಕೆ ಬೆಳೀತಂದರೆ ದೇವರು ಕೊಟ್ಟಿರ್ತಕ್ಕಂಥ ದಿನ ಅದು ಆಶೀರ್ವಾದ ದಿನದ. ಆ ದಿನದಲ್ಲಿ ನನಗೆ ಸ್ತುತಿ ಆರಾಧನೆ ಮಾಡಿ ನನಗೆ ಮಹಿಮೆ ಪಡಿಸ್ರಿ ಎಂಬುದಾಗಿ ದೇವರು ಏರ್ಪಡಿಸ್ಕೊಂಡು ನಿಮ್ಮನ್ನು ಸಿದ್ಧಪಟ್ಟು ರೆಡಿ ಮಾಡಿ ಒಂದು ಗೌರ್ಮೆಂಟ್ ಉದ್ಯೋಗ ಉನ್ನತ ಸ್ಥಾನಮಾನಕ್ಕೆ ಬೆಳೀತಕ್ಕಂಥ ಒಂದು ಉದ್ಯೋಗ ನಿಮ್ಮನ್ನು ಕೊಟ್ಟನಾದರೆ ನೀವು ಅದೇ ದಿನ ದುಷ್ಟನ ಕಾರ್ಯಕ್ರಿಯೆಗಳು ಮಾಡುವಕ್ಕೆ ನೀವು ಸಿದ್ಧರಾಗಿರ್ತೀರಿ. ಫಂಕ್ಷನ್ ಅನೇಕ ಜನರು ಜೀವಿತ ಹೋಗೋದು ಹಾಳಾಗೋಯ್ತವ ಪ್ರಿಯ. ಯಾಕೆ ಹಾಳಾಯ್ತವ ಅಂದರೆ ದೇವರ ಆರಾಧನೆಗೆ ಅವಕಾಶ ಕೊಡಲಾಗುತ್ತಿನ ದಿನ. ಹಲ್ಲೆಲೂಯಾ. ಮನುಷ್ಯರಿಗೆ ಒಂದೇ ದಿನ 1000 ವರ್ಷ ಒಂದೇ ದಿನ.
ಆಶೀರ್ವಾದ ಬರ್ತಕ್ಕಂಥ ದಿನ ಆಶೀರ್ವಾದ ಕಾರ್ಯಗಳು ಮಾಡಿರಿ. ಅವತ್ತು ನೀ ಆಶೀರ್ವಾದ ಹೊಂದ್ಕೋ, ನಿಮ್ಮ ಕುಟುಂಬದವ್ರಿಗೆ ಆಶೀರ್ವಾದ ಹೊಂದಲಿಕ್ಕೆ ಅವಕಾಶ ಕೊಡು, ನಿನ್ನವರಿಗೆ ಅವಕಾಶ ಕೊಡೋಗೋ ದಿನ. ಮನೆ ನೆಂಟರು ಬಂದಾರ ಅಂತೇಳಿ ತಿಳ್ಕೊಂಡು ಆ ನೆಂಟರ ಜೊತೆ ಕುದಿಸ್ಬೇಡ, ಮನ್ಯಾಗ ನೀ ಕುದ್ದೋಯ್ತಿ ಒಂದಿನ. ದೇವ್ರಿಗೆ ಅವಕಾಶ ಕೊಡು, ದೇವ್ರ ಸನ್ನಿಧಿಗೆ ಬಾ, ಆರಾಧನೆ ಮಾಡು, ಪ್ರಾರ್ಥನೆ ಮಾಡು, ದೇವ್ರ ಸನ್ನಿಧಿಯನ್ನು ಮುಗಿಸ್ಕೊಂಡು ನಿನ್ನ ಮನೆಗೆ ಹೋಗು, ಆಶೀರ್ವಾದ ತೆಗೆದುಕೊಂಡು ಮನೆಗೆ ಹೋಗಿ ಹಚ್ಚಿಡು. ನಿನ್ನ ಮನೆ, ನಿನ್ನ ಕುಟುಂಬಕ್ಕೆ, ನಿನ್ನ ಕೆಲಸ ಕಾರ್ಯ, ವ್ಯಾಪಾರ, ಬಿಸ್ನೆಸ್ ಆಶೀರ್ವಾದ ಅದ. ಇವತ್ತು ಅನೇಕ ಒಂದು ಗೋರ್ಮೆಂಟ್ ಎಂಪ್ಲಾಯೀಸ್ಗಳು ಮನ್ಯಾಗ ಕುಡುಕರ ಮಕ್ಕಳು, ಯಜಮಾನ ಕುಡುಕನ. ಅನೇಕ ಒಂದು ಗೋರ್ಮೆಂಟ್ ಎಂಪ್ಲಾಯೀಸ್ ಕುಟುಂಬದಲ್ಲಿ ಬರ್ಕತ್ತಿಲ್ಲ, ಅನ್ನಪಾನ ಮೇಲೆ ಬರ್ಕತ್ತಿಲ್ಲ. ಯಾಕೆ ಬರ್ಕತ್ತಿಲ್ಲ? ದೇವರಿಗೆ ಅಸಡ್ಯವಾಗಿ ಮಾಡ್ತಕ್ಕಂಥ ಕೆಲಸ. ಆಲಸ್ಯಗಾರನು ಶಾಪಗ್ರಸ್ತನಂತ ಅಥವಾ ಏನಂತ? ದೇವರು ನೇಮಿಸಿರ್ತಕ್ಕಂಥ ಕೆಲಸದಲ್ಲಿ ಆಲಸ್ಯಗಾರನಾಗಿರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳು ಶಾಪಗ್ರಸ್ತರು. ಪ್ರೇರಿ, ಭಾನುವಾರ ಯಾವುದೋ ಫಂಕ್ಷನ್ ಇಟ್ಕೊಂಡು ದುಷ್ಟರಾಗಬೇಡ್ರಿ. ಭಾನುವಾರ ದಿನ ಫಂಕ್ಷನ್, ನಿಮ್ಮ ಚುಟ್ಟಿ ದಿನದ, ನಿನ್ನ ಉದ್ಯೋಗ ಕೆಳದಿನ ಚುಟ್ಟಿ ಹಾಕು. ಅವ್ರು ಕೊಡಲ್ಲಂದ್ರೆ ಮುಂದಿನ ವಾರದಾಗ ಹಾಕೋ. ಅವ್ರು ಯಾವ ವಾರದಾಗ ನಿನ್ನನ್ನು ರಜೆ ಕೊಡ್ತಾರೆ ಆ ವಾರದಾಗ ನೀನು ಫಂಕ್ಷನ್ ಇಟ್ಕೋ. ಬಟ್ ನೀ ಹಾಳಾಗಬೇಡ, ನಿನ್ನ ಜೊತೆ ನಿನ್ನ ಕುಟುಂಬಸ್ಥರನ್ನು ಹಾಳು ಮಾಡಬೇಡ, ನೆಂಟಸ್ಥರುಗಳು ಹಾಳು ಮಾಡಬೇಡ, ದೇವರ ಸನ್ನಿಧಿಯನ್ನು ನೀನು ತಪ್ಪಿಸಬೇಡಿ ಸ್ಪಷ್ಟವಾಗಿ. ಹಲ್ಲೆಲೂಯಾ. ಒಂದು ದಿನ ಅದರ ಲೆಕ್ಕ ನೀನು ಕೊಡಬೇಕಂತೇವೆ, ನೀನು ಕೇಳ್ತಾನೆ ಲೆಕ್ಕ ಒಂದು ದಿನ. ಆದರೆ ಸೋದರಿ ಸೋದರ, ದುಷ್ಟನಾಗಿ ಇರ್ತಕ್ಕಂಥ ಒಂದು ಜನರ ಮಧ್ಯದಲ್ಲಿ ಹೋಗಿ ಯೌನನು ಕೂಗಿ ನೀನು ಸಂದೇಶ ಪ್ರಕಟಿಸುವುದಾಗಿ ಯೌನನಿಗೆ ದೇವರು ಹೇಳಿದ್ರ, ಯೌನನು ಯಾಕೆ ನಡೆದ ನೋಡ್ರಿ ಸತಿ. ಯೌನನು ಬರೆದ ಗ್ರಂಥ 1ನೇ ಅಧ್ಯಾಯ 3ನೇ ವಚನ ಹೋದ್ರಿ. ಆದರೆ ಯೌನನು ಯೆಹೋವನ ಸನ್ನಿಧಿಗೆ ಏನು ಮಾಡತಾನಲ್ಲಿ? ತಪ್ಪಿಸಿಕೊಳ್ಳುವ ಹಾಗೆ ತಾರ್ಷೀಷಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕೆ ಇಳಿದು ಅಲ್ಲಿ ತಾರ್ಷೀಷಿಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಷೀಷಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಡನೆ ಅದನ್ನು ಹತ್ತಿದನು. ಹಲ್ಲೆಲೂಯಾ. ಯೌನನು ತಪ್ಪಿಸಿಕೊಂಡು ಓಡತಾನ. ಹೆಂಗೆ ಓಡತಾನ? ನೀವು ತಪ್ಪಿಸ್ಕೊಂಡು ಓಡ್ಬೇಕಾ? ಬೈಬಲಲ್ಲಿ ಬರ್ದಿದ್ದಲ್ಲ ಸೇವಕರೇ, ಯೌನನು ತಪ್ಪಿಸ್ಕೊಂಡು ಓಡೇನಲ್ಲ, ನಾ ಯಾಕೆ ಓಡಬಾರ್ದು ಅಲ್ಲ? ಯೌನನಿಗೆ ಗಟ್ಟಿಯಾಗಿ ಕೂಗು, ಸಂದೇಶ, ಶುಭ ಸಮಾಚಾರವನ್ನು ಪ್ರಕಟಿಸು ಅಂತ ಹೇಳಿದಾಗ ಯೌನನು ಭಯಪಟ್ಟನು. ನಿನಿವೆ ಪಟ್ಟಣದಾಗ ದೇವರೇ ಅಲ್ಲಿನ ಹೀಗಿನ ಹೆಜ್ಜೆಗ್ದಂದ್ರೆ ನಾನು ಹೆಣನೇ ಅದಂತ ತಿಳ್ಕೊಂಡಾನೆ ಯೌನನು ಅಲ್ಲಿ. ಆದರೆ ಆ ಪಟ್ಟಣಕ್ಕೆ ದೇವರು ಅಧೀನವಾಗಿ ಮಾರ್ಪಡಿಸ್ಲತ್ತಾನೆ ಎಂಬುದಾಗಿ ಈ ಯೌನನ ಒಳಗೆ ಗೊತ್ತಾಗಿಲ್ಲ ಇವನಿಗೆ. ಒಂದು ವೇಳೆ ಗೊತ್ತಾಯ್ತಂದ್ರೆ ಈ ರೀತಿಗೆ ಇರ್ತಿದ್ದಿಲ್ಲ. ದುಷ್ಟರಾಗಿ ಜನಹಾರ ಎಂಬುದಾಗಿ ಯೌನನು ತಿಳಿದುಕೊಂಡು, ಅಯ್ಯೋ ಬೇಡ, ದೇವ್ರಿಗೆ ಏನು ಹೇಳ್ತೀರಿ, ನಾವು ಹೋಗಾರ ನಡಿ. ಇವತ್ತು ಎಷ್ಟು ಜನರು ಚರ್ಚಿಗೆ ಏನೋಯ್ತು, ನಡಿ ಕಡೆ ಏನು ಚರ್ಚಲ್ಲತ್ತಿದ್ದಿ. ಇವತ್ತು ಸಿಕ್ಕಿದಾನ ಬಾರ್ ಸಿಗ್ತಾನೆ ನಿನಗೆ, ದೇವ್ರು ಹಮ್ಮೇಶ್ ಸಿಗ್ತಾನೆ, ಚರ್ಚ್ ಹಮ್ಮೇಶ ನಡೀತದೆ. ನಾನು ನಿನಗೆ ಸಿಗ್ತಾ? ಕರೆಕ್ಟೇನಾ? ದೋಸ್ತರು ಸಿಗ್ತಾರಾ? ಈ ದೋಸ್ತು ಕೈ ಬಿಟ್ಕೊಟ್ಟು ಹೋಗ್ತಾನೆ ಒಂದಿನ. ಹಲ್ಲೆಲೂಯಾ. ನಿಮ್ಮ ಜೀವಿತ ನೀವು ಸುಧಾರಿಸ್ಕೊಳ್ತಕ್ಕಂಥದ್ದು ನಿಮ್ಮ ಕೈದಾಗದ. ನಡಿನೋ ದೋಸ್ತ, ಸಂಡೇ ಸಂಡೇ ಹಚ್ಚಲತ್ತಿದ್ದಿ, ನಡಿ ಅಂಥೇಳಿ ನಡಿ ಅಂದ್ರೆ ಕಲಪಾಸ ಹೇಳ್ತಿರು ಪ್ರೇರೆ. ಏನು ಹೇಳ್ತೀರಂದರೆ, ಪಾಪ ಕಣ್ಣೇ ಇದ್ದಿಲ್ಲ ಅವರು. ನಡಿ ಅಂದ್ರೆ ಹಡಿ, ನರ್ಕಕ್ಕೆ ನಡಿ. ದೋಸ್ತನಿಗೆ ನಡಿ ಅಂದ್ರೆ ಅವನಿಗೆ ಹಡಿ ಅನ್ಬೇಕು ಸ್ಪಷ್ಟವಾಗಿ. ನೀ ಈ ಶಬ್ದ ಒಂದು ವೇಳೆ ನೀನು ದೋಸ್ತರ ಮುಂದೆ ಬಳಸಿಲ್ಲ ಅಂದ್ರೆ ನಿನಗೆ ನರ್ಕಕ್ಕೆ ಮಾತ್ರ ಕಂಪಲ್ಸರಿ ಹೇಳ್ಕೊತಾನೆ ಪ್ರೇಯತಾನೆ. ಜಾಗ್ರತ. ಯೌನನಿಗೆ ಅದ್ಭುತವಾಗಿ ದೇವರು ಪ್ರಕಟಿಸಿನ, ಯೌನನೇ ನೀವು ಹೋಗು, ಅಲ್ಲಿ ಜನ ಹಾಳಾಗ್ಲತ್ತಾರ, ನಾಶವಾಗ್ಲತ್ತಾರ, ಆ ಜನರಿಗೆ ನೀನು ಸುವಾರ್ತೆ ಪ್ರಕಟಿಸಿದಾಗ ಯೌನನೇನು ಮಾಡತ್ತಾನ? ಹಡಗು ಹತ್ತಿ ತಾರ್ಷೀಷಿಗೆ ಓಡ್ಲತ್ತಾನ. ಯಾಕಂದ್ರೆ ಒಳ್ಳೆ ಜನರಲ್ಲಿ, ಒಳ್ಳೆ ಸಾಹಸದಲ್ಲಿ ಕೆಲವೊಬ್ಬರಿಗೆ ಕ್ರಿಸ್ತವರಿಗೆ ಹೇಳತ್ತಾರಂತ, ಕಿಡ್ನಿದಾಗ ಇಷ್ಟು ಸಿಂಧಿ ಕುಡಿ ಹೋಗೋ ಕಮ್ಮಾಯ್ತಲ್ಲತ್ತಾರಂತ. ಏನ್ ಕುಡಿ ಹೋಗು ಕಮ್ಮಾಯ್ತದ? ಯವನಸ್ತಾರೆ ಜಾಗ್ರತ, ವಯಸ್ಸು ಬಂದವರೇ ಜಾಗ್ರತ. ಹೆಣ್ಮಕ್ಳಿಗೂ ಸಿಂಧಿ ಕುಡ್ಸತ್ತಾರ ಒಂದು ಕಿಡ್ನಿಗೂ ಇಷ್ಟೊಂದು ಆದಾಗ. ಇದು ಭೀ ಒಂದು ಸಾಹಸ. ನನ್ನ ಸೋದರ ಔಷಧ ಕೊಡ್ತಕ್ಕಂಥ ದೇವರನ್ನು ಹಿಂಬಾಲಿಸು. ನಿನ್ನ ಉತ್ಪತ್ತಿ ಮಾಡಿರ್ತಕ್ಕಂಥ ದೇವರನ್ನು ಹಿಂಬಾಲಿಸು. ಇವತ್ತು ನಾವು ಹಿಂದಿನ ಕಾಲದಾಗಿಲ್ಲ ಪ್ರೇರೆ, ಇವತ್ತಿನ ನೂತನ ಕಾಲದಾಗಿದ್ದು. ಇದು ಕೃಪೆ ಕಾಲದ. ಪ್ರತಿಯೊಬ್ಬರಿಗೊಂದು ಕೃಪೆ ಕಾಲ ದೇವರು ಕೊಟ್ಟಾನ. ಈ ಕೃಪೆ ಕಾಲ ಭಾಳ ದಿನ ಹೋಗಲ್ಲ, ಸ್ವಲ್ಪ ದಿನದ. ಇದು ಗ್ರೇಸ್ ಪ್ರೇಡ್ ನಮ್ಮನ್ನು ಕೊಟ್ಟನ ದೇವರು. ಇದು ಸ್ವಾಧೀನ ಮಾಡಿಕೊಂಡು ನಾವು
ಸ್ವಸ್ಥ ಬುದ್ಧಿಯಿಂದ ನಾವು ದೇವ್ರ ಸನ್ನಿಧಿಯಲ್ಲಿ ನಾವು ಖಾಲಿ ಕಳುತ್ತಮ್ಮ ಪ್ರೇಯರೇ. ಹಲ್ಲೆಲೂಯಾ. ಪರಲೋಕದಲ್ಲಿ ಆಲಿಸ್ ಹಾಡ ಒಂದು 10 ಸಾರ್ತಿ ನೀವು ಕೇಳಿರ್ಬೋದಿಲ್ಲ ಅಂತಿಲ್ಲ. ಅದ್ರಾಗಿರ್ತಕ್ಕಂಥ ಮರ್ಮಗಳು ನೀವು ತಿಳ್ಕೊಂಡ್ರಿ ಅಂದ್ರೆ ನೀವು ದಾನ ಧರ್ಮ ಮಾಡ್ಲಿಕ್ಕೆ ನೀವು ಹಿಂದಕ್ಕಾಗಲ್ರಿ. ಪಾಪ ಮಾಡಿದ್ರು ಕೂಡ ಅಯ್ಯೋ ಇದು ನಾವು ಮಾಡ್ಬಾರ್ದೆಂಬ ತಿಳ್ಕೊಂಡು ನೀವು ಹಿಂದಕ್ಕೆ ಕೊಡಿ ಬರ್ತೀರಿ. ಅಲ್ಲೊಂದು ವ್ಯಕ್ತಿ ಅನ್ನ ವಸ್ತ್ರ ಇಲ್ಲದೆ ಸತ್ತು ಹೋಗ್ಯಾನ. ಬಟ್ ಏನು ಮಾಡ್ಯಾನ? ಪಾಪ ಮಾಡ್ಯಾನ, ಕಳ್ತನ ಮಾಡ್ಯಾನ. ಆ ರಾಜನ ಮುಂದೆ ಹೋಗಿ ಅವನ ಬಳಿ ಐಶ್ವರ್ಯತ್ರ ಮುಂದೆ ಕಸ್ಕೊಂಡು ಅನ್ನ ಹಿಂಗೆ ಗಪ್ ತಿಂದನ. ನಂಬಿಕೆ ವಿಶ್ವಾಸ ಕಳ್ಕೊಂಡಿಲ್ಲ ಪ್ರೇಯರಿ. ಅವನ ಶರೀರದಿಂದ, ಲಾಜರನ ಶರೀರದಿಂದ ನಾಯಿಗಳಿಗೆ ಆಹಾರ ಆಗಿ ಹೊರತು ಅವ ಕಸ್ಕೊಂಡು ಇನ್ನೊಬ್ಬರು ಬಂದು ಸೆಳ್ಕೊಂಡು ತಿಂದಿಲ್ಲ ಪ್ರೇಯರಿ. ನಮ್ಮ ಜೀವನ ಹೆಂಗಿರಬಾರ್ದು. ನಮ್ಮ ಜೀವನ ಹೇಗಿರಬೇಕಂದ್ರೆ ಒಂದು ಲಾಜರನ ಹೇಗೆ ಒಂದು ನಂಬಿಕಸ್ಥನಾಗಿದ್ದು ರೋಗ ವ್ಯಾಧಿಗಳು ಅನುಭವಿಸುತ್ತಾ ದೇವರ ಪ್ರೀತಿ ಮಮತೆ ಐಕ್ಯತೆಯಲ್ಲಿ ಬೆಳೆದನು, ನಿಮ್ಮ ಜೀವಿತ ಕೂಡ ಪ್ರೀತಿ ಅನ್ಯತೆಯಲ್ಲಿ ಬೆಳೆದಿ. ಅಬ್ರಾಹ್ಮನ ಎದೆಗೆ ಆತನ ವರ್ಗಿಸಲ್ಪಟ್ಟನ. ದೇವದೂತರು ಬಂದು ಉಪಚಾರ ಮಾಡ್ಯಾರ, ನಿಮಗೂ ಕೂಡ ಉಪಚಾರ ಮಾಡ್ತಾರೆ ಪ್ರೇಯರಿ. ಹಲ್ಲೆಲೂಯಾ. ನಾವು ಸತ್ತ ನಮಗೆ ಕುಣಿಗೇರಿ ಜಾಗ ಯಾರು ಕೊಡ್ತಾ ಒಂಬರ ಇಲ್ಲಿಗೆ ಸರ್ವಿಸ್. ನಿಮಗೆ ನೀವು ನಿಮ್ಮ ಚರ್ಚೆಗೆ ಬಂದ್ರೆ ಕುಣಿಗೇರಿ ಜಾಗ ಯಾರು ಕೊಡ್ತಾರ? ಕುಣಿಗೇರಿ ಜಾಗ ಬೇಕು ನಿನಗೆ. ಯಾವ ಜಾಗ ಬೇಕು? ಕುಣಿಗೇರಿ ಜಾಗ ಬೇಕು. ಏನು ಪರಲೋಕದ ಜಾಗ ಬೇಕು? ಎಲ್ಲಿ ಬೇಕು? ಇವಾಗ ಕೈ ತೋರಿಸ್ರಿ. ಪರಲೋಕದ ನಂಗೆ ಜಾಗ ಬೇಕಂಬವ್ರು ಕೈ ತೋರಿಸ್ರಿ. ನನಗಂತೂ 100% ಬೇಕು. ನನಗೆ ಕುಣಿಗೇರಿ ಜಾಗ ಬೇಕಾಗಿಲ್ಲ ಪ್ರೇರೆ. ಅಂಬೇಡ್ಕರ್ ಸರ್ಕಲ್ಗಳಾಗಲಿ ಎಲ್ಲರ ಇದು ಹೂಳು ಬಿಡಿಸಿ ಸುಟ್ಟಿ ಹಾಕಿದ್ರೆ ಭೀ ನನಗೆ ಪರವಾಗಿಲ್ಲ. ನನಗೆ ಯಾನ್ಯಾಕೆ ಮಾಡೋದು ಸತ್ತೋದಾಗ. ಕುಣಿಗೇರಿ ಜಾಗಕ್ಕೆ ನಂಗೆ ಆಸೆ ಇಲ್ಲ. ನನಗೆ ಯಾವ ಜಾಗ ಬೇಕು? ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಲೋಕ ಜಾಗ ಬೇಕು ಪ್ರೇರೆ. ಮೊದಲೇ ದುಷ್ಟತನದಿಂದ ಬಿಡುಗಡೆ ಆಗಬೇಕು. ದುಷ್ಟತನದಿಂದ ಬಿಡುಗಡೆಯಾಗಿ ದೇವರ ಸುವಾರ್ತೆಯಲ್ಲಿ ಆಸಕ್ತಿ ಉಳ್ಳವರಾಗಿರಬೇಕು. ನಿಮ್ಮ ಕೆಲಸ ಕಾರ್ಯ ವ್ಯಾಪಾರ ಬಿಸ್ನೆಸ್ನಲ್ಲಿ ಕೂಡ ಚುರುಕಾಗಿರಬೇಕು. ನೀವು ಮಾಡ್ತಕ್ಕಂಥ ಸ್ವಲ್ಪ ಕೆಲಸದನೋ ಅದರಲ್ಲಿ ಬರ್ಕತ್ತದ. ನೀವು ಒಂದು 100 ರೂಪಾಯಿನ ಸಂಪಾದನೆ ಮಾಡ್ತೀರೇನೋ, ದೇವ್ರ ಅನುಸಾರ ಸಂಪಾದನೆ ಮಾಡಿರಿ, ಅದ್ರಾಗ ಸಮೃದ್ಧಿ ಇದೆ. ಅನ್ಯಾಯವಾಗಿ 1000 ರೂಪಾಯಿ ಸಂಪಾದನೆ ಮಾಡಿದ್ರು ಕೂಡ ಸಮೃದ್ಧಿ ಇಲ್ಲ. 100 ರೂಪಾಯಿ ನ್ಯಾಯವಾಗಿ ನೀವು ಕೆಲಸ ಮಾಡಿ ತರ್ಕೋರಿ, ಅದ್ರಾಗ ಸಮೃದ್ಧಿದ, ಅದ್ರಾಗ ನೆಮ್ಮದಿ ಐಕ್ಯತದ ಪ್ರೇರೆ. ಹಲ್ಲೆಲೂಯಾ. ಮೀಕನು ಬರೆದ ಗ್ರಂಥ 3ನೇ ಅಧ್ಯಾಯ ಅದರ 11ನೇ ವಚನ ನೋಡ್ರಿ. ಇಲ್ಲಿ ಸ್ಪಷ್ಟವಾಗಿ ಕ್ಲಿಯರ್ಲಿ ನಿಮಗೆ ಸಿಗ್ತದೆ. ಯಾರು? ಮುಖಂಡರು ಲಂಚಕ್ಕೆ ನ್ಯಾಯ ತೀರಿಸುತ್ತಾರೆ, ಯಾಜಕರು ಸಂಬಳಕ್ಕಾಗಿ ಉಪದೇಶಿಸುತ್ತಾರೆ, ಪ್ರವಾದಿಗಳು ಹಣಕ್ಕೋಸ್ಕರ ಕಣ್ಣಿ ಹೇಳುತ್ತಾರೆ. ಆದರೂ ಯೆಹೋವನ ಮೇಲೆ ಭಾರ ಹಾಕಿ ಯೆಹೋವನು ನಮ್ಮ ಮಧ್ಯದಲ್ಲಿ ಇದ್ದಾನಲ್ಲ, ನಮಗೆ ಯಾವ ಕೇಡು ಸಂಭವಿಸದು ಅಂದು ಕೊಳ್ಳುತ್ತಾರೆ. 3 ವ್ಯಕ್ತಿ ಇವರು ಯಾರ್ಯಾರು? ಮೊದಲನೇ ವ್ಯಕ್ತಿ ಯಾರು? ಮುಖಂಡರು. ಇವ್ರು ಏನು ಮಾಡ್ತಾರಂತ? ಲಂಚಕ್ಕೆ ನ್ಯಾಯ ತೀರಿಸ್ತಾರಂತ ಪ್ರೇರೆ. ಎದಕ್ಕ? ಲಂಚವನ್ನು ತೆಗೆದುಕೊಂಡು ಈ ಮುಖಂಡರು ನ್ಯಾಯ ತೀರಿಸ್ತಾರಂತ. ಎಷ್ಟು ಜನರಲ್ಲೇ ಗೊತ್ತು? ತಮ್ಮ 1000 ರೂಪಾಯಿ ಕೊಟ್ಟರೆ ಕೆಲಸ ಆಯ್ತು ನೋಡಿ, ಇವಾಗ ಮಾಡ್ಯಾಕ್ತ ಕೆಲಸ ಎಷ್ಟು? ಇನ್ನು ಸರ್ಕಾರದ ಕೊನೆಗೆ ಹಾಕಿದ್ರಿ 10,000 ಹಾಕಿದ್ರು ಟ್ರೀಟ್ಮೆಂಟ್ ಆಗಲ್ಲ. ಯಾರಿಗೆ? 1000 ರೂಪಾಯಿ ತೊಗೊಂಡು ನ್ಯಾಯ ತೀರಿಸೋನಿಗೆ 10,000 ಸರ್ಕಾರದಾಗ ಒಂದು ಟ್ರೀಟ್ಮೆಂಟ್ ಆಗ ನಿನಗೆಲ್ಲ ಆಯ್ತದ? ಪ್ರೈವೇಟ್ ದವಾಖಾನೆ ಟ್ರೀಟ್ಮೆಂಟ್ ಆಯ್ತಾ? 10 ಲಕ್ಷ ಹಾಕಿರ್ತಾನೆ, ಲಾಸ್ಟಿಗೆ ಹಣನೇ ಮನೆಗೆ ಬರ್ತೀವಿ. ಸಮೃದ್ಧಿಯಾಗಿ ಇವನಿಗೆ ಆಶೀರ್ವಾದ ಸಿಗಲ್ಲ. ಈ ಮುಖಂಡ್ರು ಮತ್ತೆ ಇನ್ನೊಬ್ಬರು ಕೆಳಗಿನ ಯಾವ ನೋಡ್ರಿ, ಯಾಜಕರದ್ದು ಯಾರು? ನಾನು. ಯಾಜಕರು ಯಾರು ರೀ? ಹಲ್ಲೆಲೂಯಾ. ಯಾಜಕರು ಯಾರು? ನಾನು. ಒಂದು ವೇಳೆ ಈ ಯಾಜಕನಾಗಿರ್ತಕ್ಕಂಥ ನಾನು ಸಂಬಳಕ್ಕಾಗಿ ಒಂದು ವೇಳೆ ಉಪದೇಶ ಮಾಡ್ದೆ ಅಂದ್ರೆ ನನಗೆಲ್ಲದ? ಪಾತಾಳದಲ್ಲಿ ಯಾತನೆ ಪಡುತ್ತಾ. ಎಲ್ಲಿ? ಪಾತಾಳದಲ್ಲಿ ಯಾತನೆ ಪಡುತ್ತಾ ಅಲ್ಲಿ ಬೇಡದ್ರುಗಳಂತ ಸಿಗಲ್ಲ. ಅಲ್ಲಿ ಸಂಬಳಕ್ಕಾಗಿ ಒಂದು ವೇಳೆ ಯಾಜಕರಿಗೆ ಗೊತ್ತು ಎಷ್ಟು ನ್ಯಾಯ ತೀರಿಸಲತ್ತಿಲ್ಲ. ಸಂಬಳಕ್ಕಾಗಿ ಎಷ್ಟು ಜನರಿಗೆ ಗೊತ್ತು ಸಂದೇಶಕರಾಗಿ ಮಾರ್ಪಡತ್ತಿಲ್ಲ. ಸಂಬಳಕ್ಕಾಗಿ ಇವತ್ತು ಎಷ್ಟು ಯೌವನಸ್ಥರು ಮೈಗಳ ಜೀವನ ಉಳ್ಳಂಥ ಒಂದು ವ್ಯಕ್ತಿಗಳು ಬಗಲಾಗ ಬ್ಯಾಗ್ ಹಾಕೊಂಡು ಕೈಯಲ್ಲಿ ಬೈಬಲ್ ಇಟ್ಕೊಂಡು ಎಷ್ಟು ಕುಟುಂಬಗಳಿಗೂ ಸರ್ವನಾಶ ಮಾಡತ್ತಿಲ್ಲ. ಯಾವ ಮನೆಗೆ ಸುವಾರ್ತೆ ಪ್ರಕಟಿಸ್ಲತ್ತಾರ ಆ ಮನೆಗೆ ಒಂದು ಹೆಣ್ಣಿಗೆ ಹುಣ್ಣಾಗಿ ಮಾರ್ಪಟ್ಟು ಮನೆಗೆ ಹೊಂಟರ ಪ್ರೇಯರೆ. ಇವತ್ತು ಎಷ್ಟು ಜನ ಸೇವಕರು ಸಂದೇಶಕರು ಈ ರೀತಿಗೆ ಮಾರ್ಪಡತ್ತಿಲ್ಲ. ಸೇವೆ ಮಾಡ್ತಾ ಸುಸಮಾಚಾರ ಸಾರುತ್ತಾ ಅನೇಕ ಒಂದು ಮೋಸ ವ್ಯಭಿಚಾರ ಮಾಡಿಕೊಂಡು ಒಂದೊಂದು ಕುಟುಂಬದಲ್ಲಿ ಒಂದೊಂದು ಹೆಣ್ಣಿಗೆ ಒಂದು ಹಾನಿಗೆ ಆಸ್ಪದ ಕಾರ್ಯಗಳು ಮಾಡಿ ಲಾಸ್ಟ್ ಚಪ್ಪಲಿ ಪೇಟು ತಿಂದು ಮದುವೆ ಮಾಡಿಕೊಂಡ್ರೆ ಪ್ರಯೋಜನ ಏನು? ಎದಕ್ಕೆ ದುಡ್ಡು ಎತ್ತಿದ್ದು ನೀನು? ಮೈಗಳನ್ನಾಗಿರ್ತಕ್ಕಂಥ ವ್ಯಕ್ತಿ ಕೈಯಲ್ಲೂ ಬ್ಯಾಗ್ ಹಿಡ್ಕೊಂಡು ಕೈದಾಗ ಬೈಬಲ್ ಹಿಡ್ಕೊಂಡು ಏನು ಮಾಡ್ತಿದ್ದಿ? ಮೈಗಳನ್ನಾಗ ಜೀವನ ಮಾಡುತ್ತಾ ಕುಟುಂಬಗಳಿಗೆ ಹೊಂಚಿ ಹಾಕ್ಲತ್ತಿ ಪ್ರೇರೆ. ಎಲ್ಲಿರ್ತೀನಿ ನೀನು? ಪಾತಾಳದಲ್ಲಿ ಆತನೇ ಪಡ್ತು. ಒಂದಿನ ಸಂಬಳಕ್ಕಾಗಿ ಒಂದು ಬೋಧನೆ ಕೊಟ್ಟಿಂದ್ರೆ ಆ ಸಂಬಳ ನಿನಗೊಂದಿನ ಏನದದು? ನರಕನಿಂದ ಹೊರತು ನಿನಗೆ ಸ್ವರ್ಗ ಇಲ್ಲ ಪ್ರೇರೆ.
ನೀನು ಮಾಡಿದ ತಪ್ಪು ನೀನು ನೀನೇ ಕರೆಕ್ಟ್ ಇಲ್ಲ ಅಂದ್ರೆ ಇನ್ನೊಬ್ಬರಿಗೆ ಸುವಾರ್ತೆ ಪ್ರಕಟಿಸುವಾಗ ಇನ್ನೊಂದು ವ್ಯಕ್ತಿ ಕರೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ್ಯಕ್ಟಿಂಗ್ ಮಾಡಬೇಕಾಯ್ತಾ ವ್ಯಕ್ತಿ ಮುಂದೆ ಹೋಗಿ ಕಣ್ಣೀರಿಡ್ಬೇಕಾಯ್ತಾ ಗೋಳಾಡ್ಬೇಕಾಯ್ತದ ಮಗನೇ ಮಗಳೇ ಎಂಬುದಾಗ ಅವ್ರಿಗೆ ಉಬ್ಬಿಸಿ ಪಂಪ್ ಹೊಡೆದು ಪುಗ್ಗಬಲಿ ಜಮಸಿ ಅವ್ರು ರೆಡಿ ಮಾಡಬೇಕಾಯ್ತದ. ಒಂದು ವೇಳೆ ಅಂಥ ಒಂದು ವ್ಯಕ್ತಿಗಳು ರೆಡಿ ಆದರೂ ಕೂಡ ನಿನ್ನ ಆತ್ಮಿಕ ತಂದೆ ಯಾರು ಎಂಬುದಾಗಿ ದೇವರು ಪ್ರಕಟಿಸ್ತಾನೆ. ಪ್ರಿಯ ಒಂದಿನ ನನ್ನ ಸೋದರಿ ಸೋದರ ಜಾಗ್ರತ. ಈ ಯಾಜಕರು ಸಂಬಳಕ್ಕಾಗಿ ಒಂದು ವೇಳೆ ಉಪದೇಶ ಮಾಡತ್ತಾರಂದ್ರೆ ಅವ್ರ ಬಲ್ ಕುಂತು ಅವ್ರ ಸಂದೇಶ ಕೂಡ ನೀವು ಕೇಳೋಕ್ಕೆ ಇಷ್ಟಪಡ್ಬೇಡ್ರಿ. ಸೈತನು ಕೂಡ ನಿಮ್ಮನ್ನು ಮರಳು ಮಾಡ್ತದೆ, ಸೈತನು ಕೂಡ ನಿಮ್ಮನ್ನು ಹಾಳು ಮಾಡೋಕ್ಕೆ ಪ್ರಯತ್ನ ಪಡ್ತದೆ. ಸೈತನು ಕೂಡ ಇವತ್ತು ಅನೇಕ ಒಂದು ಜನರ ಒಳಗೆ ಸೈತನ ಬುದ್ಧಿ ಉಳ್ಳಂಥ ಒಂದು ಸೇವಕರು ಎದ್ದು ಬಂದು ಅನೇಕ ಒಂದು ಕುಟುಂಬಗಳಿಗೆ ಸರಿದಾರಿ ನಡೆಸ್ತಕ್ಕಂಥದ್ದಾಗಿಲ್ಲ, ಸ್ವರ್ಗ ಮಾರ್ಗದ ನಡೆಸ್ತಕ್ಕಂಥದ್ದಾಗಿಲ್ಲ, ಯಾಕಡೆ ಲೋಕದ ಮಾರ್ಗ ತೆಗೆದುಕೊಂಡು ಹೋಗಿ ಅವ್ರಿಗೆ ಹಾಳು ಆಸ್ಪದ ಕಾರ್ಯಕ್ರಿಯೆಗಳು ಮಾಡ್ತಕ್ಕಂಥರಾಗಿದ್ದಾರೆ. ಅನೇಕ ಒಂದು ಕುಟುಂಬಗಳ ಜಗಳ, ಅನೇಕ ಕುಟುಂಬಗಳ ತಂಟೆಗಳು, ಗಂಡ ಹೆಂಡತಿ ಮಧ್ಯೆ ಅಸಮಾಧಾನದ ಯಾಕ ಸಂಬಳಕ್ಕಾಗಿ ಇವ್ರು ಪ್ರಯತ್ನ ಪಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ ಹಲ್ಲೆಲೂಯಾ. ನಾನು ಕೆಲವೊಬ್ಬರು ನಮ್ಮ ತಂಗಿ ಆಗಲಿ ನಮ್ಮ ಅಕ್ಕ ಆಗಲಿ ನನಗಂತಾರೆ ಕೆಲವೊಬ್ಬರು, ಪಾಸ್ಟರ್ ನನ್ನ ಗಂಡು ಮಾರ್ಪಡ್ಬೇಕು, ನಾ ಹೇಳಿದಪ್ಲೆ ಕೇಳಬೇಕು, ಹಂಗೆ ಪ್ರಾರ್ಥನೆ ಮಾಡಿರಿ ನೀವು. ಹಂಗೆ ನೀವು ದಶಮಾಶ ಭಾಗ ಎಷ್ಟು ಬೇಕು ಕೊಡ್ತಾವೆ, ಕಾಣಿಕೆ ಎಷ್ಟು ಬೇಕು ಕೊಡ್ತಾವೆ ಅಷ್ಟು. ಮತ್ತು ನಾ ಎಲ್ಲಿರ್ತಾ ಹೋಗಿ ಯಾತನೆ ಇಷ್ಟಕ್ಕೆ ಹೋಗ್ಬೇಕಾಯ್ತು ಪ್ರಿಯರೇ. ನನ್ನ ಸೋದರ ಜಾಗ್ರತ. ಇಂಥವ್ರಿಗೆ ನಾ ಎಚ್ಚರಿಸಿದ ಭಾಳ ಜನರಿಗೆ, ಅಯ್ಯೋ ನೀವು ಹಿಂಗೆ ಹೇಳ್ತೀರಿ, ಹೆಂಗೆ ಹೇಳ್ತೀರಿ, ಹಿಂಗೆ ಹೇಳ್ತೀರಿ. ಹಲ್ಲೆಲೂಯಾ ಹಲ್ಲೆಲೂಯಾ ಅಂತ ಹಿಂಗೆ ಹೇಳ್ತೀರೆಂಬ ಶಬ್ದ ಒಂದು ವೇಳೆ ನಾನು ಮುಂದೆ ಕಣ್ಣಿದ್ರಿದ್ರೆ ಹಿಂಗೆ ಹ್ಯಾಂಗೆ ಹೇಳ್ತೆ ಎಂಬುದು ಕೂಡ ನಾವು ಕೆಲವೊಬ್ಬರು ತಿಳಿಸ್ತಾ ಪ್ರಿಯರೇ. ಸುಳ್ಳಿಗಾಗಿ ಮೋಸಕ್ಕಾಗಿ ನಾನು ನೋಡ್ತಕ್ಕಂಥ ವ್ಯಕ್ತಿ ಅಲ್ಲ, ಲೋಕಕ್ಕೆ ಸಂಬಂಧಪಟ್ಟಂಥ ಕಾರ್ಯ ಕೆಳಗೆ ನೋಡ್ತಕ್ಕಂಥ ವ್ಯಕ್ತಿ ನಾನಲ್ಲ. ಸಟ್ಟದ ಸರ್ ಸಿಟ್ಟು ಬರ್ತದೆ, ಹೆಂಗೆ ಅಲ್ಲೇ ಸಿಟ್ಟು ಬರ್ತದೆ ಪ್ರಿಯರೇ. ನಂಗೆ ಸಟ್ ಅಂತ ಸಿಟ್ಟು ಅಂತ ಜಗಲೇ ಇದು ಅವ್ರಿಗೆ ಸಿಟ್ಟೆ ಕಮಸ್ಯಾರ, ಏನು ಕಮಸ್ಯಾರ, ಸಿಟ್ಟೆ ಕಮಸ್ಯಾರ ಇಲ್ಲ, ನಾ ಆತ್ಮಗಳು ಕಮಸ್ಲತ್ತದೆ. ಇಲ್ಲಿ ನಿಮ್ಗೆ ಕಾಣಿಸಲ್ಲ ಸಿಟ್ಟು, ನೀ ಪಾಪ ಮಾಡ್ತೀನಿ, ದ್ರೋಹ ಮಾಡ್ತೀವಿ, ಅಪರಾಧ ಮಾಡ್ತೀವಿ, ನಿನಗೆ ನಾ ಸಿಟ್ಲಿಂದ ಹೇಳ್ದಂದ್ರೆ ಈ ವಾಕ್ಯ ಕೂಡ ನಿನಗೆ ಹತ್ತದ ಅಂಬ ಶಬ್ದ ನಿನ್ನ ಒಳಗಿರ್ತಾನೆ. 4 ಮಂದಿಯಾಗ ನೀ ಬೆಂಕಿ ಹಚ್ತಿ, ಆ 4 ಮಂದಿ ಲೆಕ್ಕ ನೀನೇ ಕೊಡ್ತಿ. ಆದರೆ ನನ್ನ ಲೆಕ್ಕ ಮಾತ್ರ ನಾ 100% ಒಪ್ಪಿಸ್ತಾ. ನಾ ಆತ್ಮ ಸಂಪಾದನೆ ಮಾಡೋದಕ್ಕೆ ಬಂದ ಹೊರತು ಆತ್ಮಗಳು ನಾಶ ಮಾಡೋದಕ್ಕಾಗಿ ನಾನು ಬಂದಿಲ್ಲ ಪ್ರಿಯರೇ. ಹಲ್ಲೆಲೂಯಾ ಹಲ್ಲೆಲೂಯಾ. ಹೌಸ್ ವಿಸಿಟಿಂಗ್ ಹೋದ್ರೆ 100 ರೂಪೀಸ್ ನೋಟು ಅದು 2 ಜಗಿಲಿ ತುಕಡಿ ಹೋಗ್ಯದ. ಅದು ಜಗಿಲಿ ತುಕಡಿ ಆಗ್ಯದ, 2 ಜಗಿಲಿ ಏನಾಗ್ಯದ, ತುಕಡಿ ಕಟ್ಟಾಗ್ಯದ. ಈ ಕಡೆಯಿಂದ ಭೀ ಕಟ್ಟಾಗ್ಯದ, ಈ ಕಡೆಯಿಂದ ಭೀ ಕಟ್ಟಾಗ್ಯದ, ನಡಬರ್ಕಿನ ಭಾಗ ಉಳ್ದದ. ಪಾಪ ಇವರು ಹುಷಾರಿ ಮಾಡಿ ಏನು ಮಾಡ್ಯಾರ, ಫೇವಿಕ್ವಿಕ್ ಹಚ್ಚಿ ಅದಕ್ಕೆ ಮೆತ್ಯಾರ. ಅದಕ್ಕೆ ಏನು ಮಾಡ್ಯಾರ, 2 ಕಡೆ ಜಾಯಿಂಟ್ ಫೇವಿಕ್ವಿಕ್ ಹಚ್ಚಿ 2 ಕಡೆ ನೋಟಿಗೆ ಮೆತ್ಯಾರ. ಅದು ನೋಟ್ ಈ ಕಡೆಯಿಂದ ಅರ್ಧ ಮಾತಾ ತೆಗೆದೋಗ್ಯದ, ಈ ಕಡೆಯಿಂದ ಅರ್ಧ ತೆಗೆದೋಗ್ಯದ. ನಾ ಮನೆ ಹೋಗಿ ದಶಮಾಂಶ ಭಾಗ ತೆಗರ ಬಳಕೆ ಆ ನೋಟ್ ಏನದ ಎದಕ್ಕೆ ಕೆಲ್ಸಕ್ಕೆ ಬಂತದು? ಹಾಲಿನ ದುಕಾನಿಗೆ ಕೊಟ್ಟ ತೊಗೊಂಬಳೋದು, ಪೆಟ್ರೋಲ್ ಪಂಪ್ದಾಗ ಕೊಟ್ಟ ತೊಗೊಂಬಳೋದು, ತರಕಾರಿ ದುಕಾನ್ದಾಗ ಕೊಟ್ಟ ತೊಗೊಂಬಳೋದು. ಲಾಸ್ಟಿಗೆ ರೈಲ್ವೆ ಸ್ಟೇಷನ್ದಾಗ ಟಿಕೆಟ್ ಕೌಂಟ್ರ್ ಮೇಲೆ ತೊಗೊಂಡನು ಪಾಪವ. ಇದು ಹರ್ದಗಿಂದ ಹೃದಯ ದೇವ್ರಿಗೆ ಒಪ್ಪಿಸಿ ನಡೀತದೆ. ಹರ್ದಗಿನ ನೋಟು ಪಾಸ್ಟರ್ನ ಕಾಣಿಕೆ ಕೊಟ್ಟಿದ್ರು, ಹ್ಯಾಂಗೆ ಕೊಟ್ಟಿದ್ರು ಅಂತ ನೀ ಹೇಳ್ಕೊಂಡಿದ್ರ. ಹೆಂಗೆ ಕೊಟ್ಟಿದ್ದಿ? ಹರ್ದಗಿಂದ ಕೊಟ್ಟಿದ್ದಿ. ನಿನ್ನ ಜೀವಿತ ಕೂಡ ಏನಿರ್ತದ, ನಾ ದೇವರೊಂದು ಪ್ರೇರೇಪಣೆ ಅನುಸಾರವಾಗಿ ನಿಮ್ಮ ಮನೆಗಳಿಗೆ ನಾ ಹೆಚ್ಚಿಟ್ಟು ನಿಮ್ಮ ಮನೆ ಶುಭವಾಗಲಿ, ನಿಮ್ಮ ಮನೆಯಾಗ ಸಮೃದ್ಧಿ ಇರಲಿ, ನಿಮ್ಮ ಕೆಲಸ ಕಾರ್ಯ ವ್ಯಾಪಾರ ಬಿಸ್ನೆಸ್ ನಡೀತಾವ ಇಲ್ಲ, ಅಥವಾ ಏನರ ಪ್ರಾಬ್ಲಮ್ ಆಗ್ಯದ, ಏನರ ರೋಗ ವ್ಯಾಧಿಗಳು ನಿಮ್ಮ ಮನೆಗೆ ತಿಳ್ಕೊಂಡು ನಿಮಗಾಗಿ ನಾವು ಪ್ರಾರ್ಥನೆ ಮಾಡೋಕೆ ನಿಮಗೆ ವಿಸಿಟಿಂಗ್. ಹೌಸ್ ವಿಸಿಟಿಂಗ್ ಅಂದ್ರೆ ರಿಲೇಷನ್ಶಿಪ್. ನಿನಗೆ ನನಗೆ ಒಂದು ರಿಲೇಷನ್ ಅದ, ನಿಮ್ಗೆ ನಮಗೆ ದೇವ್ರಿಗೆ ಒಂದು ರಿಲೇಷನ್ ಅದ ಅಂತೇಳಿ ನಿಮ್ಮ ಮನೆಗೆ ಹೆಚ್ಚಿ ಇಟ್ಟು ನಾನು ಪ್ರಾರ್ಥನೆ ಮಾಡೋಕ್ಕೆ ಬಂದೆ ಅಷ್ಟೇ. ನಿಮ್ಮ ಕಾಣಿಕೆಗಾಗಿ ನಾನು ಮೆಚ್ಚತಕ್ಕಂಥದ್ದಾಗಿ ಬಂದಿಲ್ಲ. ಒಂದು ಜಾಗ್ರತೆ ನಿಮ್ಮ ಜೀವಿತದಲ್ಲಿ ಇರಬೇಕು. ಏನಂತ? ಯಾಜಕರು ಸಂಬಳಕ್ಕಾಗಿ ಉಪದೇಶಿಸುತ್ತಾರೆ ಎಂಬುದಾಗಿ. ಇಂಥ ಒಂದು ಯಾಜಕರು ಸಂಬಳಕ್ಕಾಗಿ ಉಪದೇಶಿಸ್ತಾರಂದರೆ ಇವ್ರು ತಿಳ್ಕೊಳತ್ತಾರಂತ ದೇವ್ರು ನಮಗೆ ಎಲ್ಲ ಕಾರ್ಯಗಳು ಮಾಡ್ತಾನೆ. ಇಲ್ಲ, ಎಲ್ಲ ಕಾರ್ಯಗಳು ದೇವ್ರು ಮಾಡಲ್ಲ, ನಿನಗೆ ದೇವ್ರು ತಲೆಗೆ ಬಡಿತಾನೆ ಅನ್ನೋದಿನ ಜಾಗ್ರತೆ. ಮತ್ತೆ ಹೇಳ್ತಾನಂತ ಪ್ರವಾದಿಗಳು, ಇವತ್ತು ಎಷ್ಟು ಪ್ರವಾದಿಗಳು ಲೋಕರೀತಿಗೆ ಭವಿಷ್ಯವಾಣಿ ಮಾಡತ್ತಿಲ್ಲ, ಎಷ್ಟು ಪ್ರವಾದಿಗಳು ಲೋಕರೀತಿಯ ಕಾರ್ಯಗಳು ಮಾಡತ್ತಿಲ್ಲ. ಎಷ್ಟು ಜನರಿಲ್ಲ ಗೊತ್ತಿಲ್ಲ ಲೋಕದಲ್ಲಿ. ಸತ್ಯ ಬೋಧನೆ ಮಾಡ್ತಕ್ಕಂಥ ಪ್ರವಾದಿಗಳು ಹರ ಇಲ್ಲಂತಿಲ್ಲ. ಸುಳ್ಳು ಪ್ರವಾದನೆ ಹೇಳುತ್ತಾ ಜನರಿಗೆ ಮಂಕು ಮಾಡ್ತಾ ಮೋಸ ಮಾಡುತ್ತಾ ಲೋಕ ರೀತಿಗೆ ಅವ್ರಿಗೆ ನಡೆಸ್ತಕ್ಕಂಥ ಪ್ರವಾದಿಗಳು ಎಷ್ಟು ಜನರಿಗೆ ಹೇಳುತ್ತಿಲ್ಲ. ಎದಕ್ಕಂತ ಇವರು ನೋಡ್ರಿ, ಪ್ರವಾದಿಗಳು ಹಣಕ್ಕೋಸ್ಕರ ಕಣ್ಣಿ ಹೇಳುತ್ತಾರೆ ಎಂಬುದಾಗಿ. ನಿಮ್ಮ ವಿಷಯವಾಗಿ ಡೀಟೇಲ್ಸ್ ಭವಿಷ್ಯವಾಣಿ, ಮಗ ನಿನಗೆ ಬರೋ ವರ್ಷದಲ್ಲಿ ದೇವರು ಉನ್ನತ ಸ್ಥಾನ ತರ್ಲತ್ತಾನಂದ್ರೆ ನಿನ್ನ ಜೇಬ್ ಟಪ್ ಅಂತ ಖಾಲಿ ಆಗುತ್ತೆ. ಒಮ್ಮೆಗೆ ಟಪ್ ಅಂತ ಖಾಲಿ ಮಾಡ್ತಿ. ನಿನಗೆ ಬೈದ್ರಂದ್ರೆ ನಿನ್ನ ಜೇಬ್ ಖಾಲಿ ಆಗಲ್ಲ. ಹಲ್ಲೆಲೂಯಾ. ನಕ್ಕಿ ಹೇಳೋರು ಬೇಕಾ, ಬೈದು ಹೇಳೋರು ಬೇಕಾ? ನಿಮ್ಗೆ ಯಾರು ಬುದ್ಧಿ ಹೇಳ್ತಾರ? ಮೇಲೆ ಈ ಹಣಕ್ಕೋಸ್ಕರ ಕಣ್ಣಿಗೆ ಹೇಳ್ತಕ್ಕಂಥವ್ರು ಹೆಂಗೆ ಮೆಚ್ಚಲತ್ತೀರಿ? ಮತ್ತು ನೀವು ಏಕೆ ಇವರನ್ನು ಮೆಚ್ಚುವಂಥ ಕಾರ್ಯಗಳು ಮಾಡ್ತಕ್ಕಂಥವ್ರು ಆಗಿದ್ದೀರಿ?
ಇವರು ಗ್ರಹಿಸ್ಲತ್ತಿಲ್ಲ, ನೀವು ಗ್ರಹಿಸಬೇಕು. 10 ಮಾತು ನಿಮ್ಮನ್ನು ತಿಳ್ಕೊಂಡು ಅದ್ರಾಗ 5 ಮಾತುಗಳು ನಿಮ್ಮನ್ನು ಎಚ್ಚರಿಸ್ತಾರೆ. ಹಿಂಗಾಗದು ಆ ಟೈಮ್ ಫಲಾನೆ ಟೈಮ್ ನೀನು ಹೇಳಿದವ್ರಿಗೆ ಫಲಾನೆ ಟೈಮ್ ಅವ್ರು ಹೇಳ್ತಿಲ್ಲ, ನೀ ಹೇಳಿದೆ ಅವ್ರು ನಿನಗೆ ಹೇಳ್ತಾರ. ಇವೆಲ್ಲ ನಿನಗೆ ಪುಗ್ಗವಾಗಿ ಮಾರ್ಪಡಿಸಿದ್ರೆ ಒಂದಿನ ಪುಗ್ಗ ಟಪ್ ಅಂತ ಹೊಡೆದಿದ್ದ ಈ ಪ್ರವಾದಿ ಕೂಡ ಏನು ಮಾಡ್ತಾರೆ, ಒಂದಿನ ಹೊರಗೆ ಬಜಾರ್ಗೆ ಬೀಳ್ತಾನೆ ರೀ. ಜಾಗ್ರತ. ಅದಕ್ಕೆ ಇಲ್ಲಿ ಕೆಳಗಿನ ವಚನ ಹೇಳ್ತಾನೆ, ಯೆಹೋವನು ನಮ್ಮ ಮಧ್ಯದಲ್ಲಿ ಇದ್ದಾನೆ ಅಂತ ಮಾಡ್ತಾರಂತ ಇವರು. ದೇವ್ರು ನಮ್ಮ ಮಧ್ಯದಲ್ಲಿ ಹನ್ನಲ್ಲ. ನಾವು ಏನು ಮಾಡಿದ್ರು ಕೂಡ ಸರಿ ಆಯ್ತದ, ಏನು ಮಾಡಿದ್ರು ದೇವ್ರು ನಮ್ಮ ನಡೆಸ್ತಾನ. ಏನು ದೇವ್ರಿಗೆ ಗೊತ್ತಿಲ್ಲ ನಾ ಎಷ್ಟು ಕಷ್ಟಪಡ್ತಿದ್ದೆ ಅಂಬಂಥ ವ್ಯಕ್ತಿಗಳಾರ ದೇವ್ರು ನಮ್ಮ ಒಳಗೆ ಹಣೆ ಮೇದಾಗ ತಿಳ್ಕೊಂಡು ಈ ಕಾರ್ಯ ಮಾಡತ್ತಾರ. ಆದರೆ ದೇವರ ದೃಷ್ಟಿಯಲ್ಲಿ ಇದು ಅಮೂಲ್ಯವಾಗಿರ್ತಕ್ಕಂಥ ಕಾರ್ಯ ಅಲ್ಲ ಇಂಥ ಒಂದು ವ್ಯಕ್ತಿಗಳ. ಅದಕ್ಕೆ ಯೌವನನಿಗೆ ನಿನವೆ ಪಟ್ಟಣಕ್ಕೆ ಹೋಗಯ್ಯ, ಅಲ್ಲಿ ದುಷ್ಟರಾಗಿರ್ತಕ್ಕಂಥ ಜನರ ಹಾರ ಎಂಬುದಾಗಿ ಅಲ್ಲಿ ದೇವರು ಅವನಿಗೆ ಎಚ್ಚರಿಸ್ಲತ್ತಾನ. ಆದರೆ ಯೌವನನು ಅಯ್ಯೋ ಅಲ್ಲಿಗೆ ಯಾಕೆ ಹೋಗ್ಲಿನ ಈ ಕಡೆ ಹೋಯ್ತಾ ಎಂಬುದಾಗ ತಾರ್ಸಿಸ್ಗೆ ಹೋಗ್ಲತ್ತಾನ. ತಾರ್ಸಿಸ್ಗೆ ಹೋಗುವಾಗ ಅವನ ಜೀವಿತ ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿ ಆತನು ಅನುಭವಿಸನ್ ಪ್ರೇರಿ ಅವನಲ್ಲಿ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಇನ್ನೊಂದು ವಚನ ಹೋದ್ರೆ ನಾವು ಇದು ಒಂದು ವಚನ ಹೇಳಿ ಮುಕ್ತಾಯಪಡಿಸ್ತೇನೆ. ಯೌವನನ್ನು ಬರೆದ ಗ್ರಂಥ 1ನೇ ಅಧ್ಯಾಯ 5ನೇ ವಚನ. ಆಗ ನಾವಿಕರು ಹೆದರಿ ತಮ್ಮ ತಮ್ಮ ದೇವರುಗಳಿಗೆ ಮೊರೆಯಿಟ್ಟು ತಮ್ಮ ಕಷ್ಟವು ಕಡಿಮೆಯಾಗುವ ಹಾಗೆ ಹಡಗಿನ ಸಾಮಾನುಗಳನ್ನು ಸಮುದ್ರಕ್ಕೆ ಬಿಸಾಟಿ ಬಿಟ್ಟರು. ಇಷ್ಟರೊಳಗೆ ಯೌವನನು ಹಡಗಿನ ಒಳಭಾಗಕ್ಕೆ ಇಳಿದು ಮಲಗಿಕೊಂಡನು. ಗಾಢ ನಿದ್ರೆ ಹತ್ತಿತ್ತೇನು. ಏನು ನಿದ್ರೆ ಹತ್ತದ? ಬ್ಯಾಡಂದಿಂದ ಯೌವನನೇ ಕೆಲಸ ಮಾಡಬೇಡ ಎಂಬುದಾಗಿ ದೇವರು ಹೇಳೇನ. ಯೌವನನು ಅದೇ ಕೆಲಸ ಮಾಡ್ಯಾನ. ಆ ಹಡಗಿನಲ್ಲಿ ಸಾಮಾನುಗಳೆಲ್ಲ ಬಿಡಿಸ್ಯಾರಂತ ಪ್ರೇರೆ. ಚಪ್ಪಳ್ತಾ ದೇವ್ರ ಮಹಿಮೆ ಆಗಲಿ. ಏನು ಮಾಡ್ಯಾರಂತ? ಆ ಹಡಗಿನಾಗಿರ್ತಕ್ಕಂಥ ಎಲ್ಲ ಸಾಮಾನು ಯಾರ ಮುಖಾಂತರ ಬಿದ್ದೋದು ಇವು? ಯೌವನನು ಯಾವುದು ಮಾಡಬಾರ್ದು ಕೆಲಸ ಮಾಡ್ಯಾನ. ಯೌವನನ ಮುಖಾಂತರ ಅಲ್ಲಿ ಆ ಜನರು ಸಾಮಾನುಗಳು ಹಾಳಾಗ್ಯಾವ ಪ್ರೇಯರೇ. ಹಡಗಿನಾಗ ಹೋಗ್ತಕ್ಕಂಥ ಒಂದು ಆ ಸಾಮಾನುಗಳು ಮೆಟೀರಿಯಲ್ ಎಲ್ಲ ಬಿಡಿಸಿದಾರ ಪ್ರೇಯರೇ. ಮತ್ತು ಕೂಡ ಸಮುದ್ರ ಅದು ಯೌವನನಿಗೆ ಅಂದಿಸುವುದಕ್ಕಾಗಿ ದೇವರು ಸಮುದ್ರ ಮೇಲೆ ಕೋಪ ತೋರ್ಸನ. ಆ ಸಮುದ್ರವು ಏನಾಗ್ಯದ? ಪೂರ ಅಲ್ಲಲ್ಲ ಕೊಲ್ಲಲಾಗ್ಯದ ಪ್ರೇಯರ್ ಸಮುದ್ರ. ಯೌವನನು ಮಾತ್ರ ಅಷ್ಟು ಸಮುದ್ರದಾಗ ನಾವೇ ಅಗಳಾಡತ್ತು ನೀರಾಗ ಬಸ್ ಜರ್ರ ಅಗಳಾಡ್ತ ನಮ್ಗೆ ನಿದ್ದೆ ಬರಲ್ಲ. ಯೌವನನು ಸಮುದ್ರದಾಗ ಅಗಳಾಡತನ ಕಡೆ ಈ ಕಡೆಯಿಂದ ಆ ಕಡೆ ಈ ಕಡೆಯಿಂದ ಆ ಕಡೆ ಅಗಳಾಡತನ ಗಾಢ ನಿದ್ರೆ ಹತ್ತೆ ಅಂತ ಅವನಿಗೆ. ಎಂಥ ನಿದ್ರೆ ಹತ್ತೆ ಅಂತ? ಹಲ್ಲೆಲೂಯಾ. ಯೌವನನಿಗೆ ಏನತ್ತದ? ಇವತ್ತು ಎಷ್ಟು ಜನರಿಗೆ ಚರ್ಚಿನ ಕೂಡ ಗಾಢ ನಿದ್ರೆ ಹತ್ತಲತ್ತವ. ಗಾಢ ನಿದ್ರೆ ಮನ್ಯಾಗ ಕುತ್ಕಿತನ ಹಾಕಿ ಬಂದ್ರಂದ್ರೆ ಇಲ್ಲಿ ಜಪಿಸ್ತೇ ಅದು. ನನ್ನ ಸೋದರ ಯೌವನನಿಗೆ ಗಾಢ ನಿದ್ರೆ ಹತ್ತದ. ಒಂದು ವೇಳೆ ನಿನಗೆ ಕೂಡ ಗಾಢ ನಿದ್ರೆ ಹತ್ತಲತ್ತ ನೋಡ್ಕೊ. ಈ ನಿದ್ರೆಗೆ ಸಂಬಂಧಪಟ್ಟಂಥ ಕಾರ್ಯ ಅಂದರೆ ಯಾವುದು? ಲೋಕಕ್ಕೆ ಸಂಬಂಧಪಟ್ಟಂಥ ಕಾರ್ಯ. ನಿದ್ರೆಯಲ್ಲಿ ವ್ಯಕ್ತಿ ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ. ನಿದ್ರೆ ಮಾಡ್ತಕ್ಕಂಥ ವ್ಯಕ್ತಿಗಳ ಜೀವಿತ ಎಂಥ ಪರಿಸ್ಥಿತಿ ಗೊತ್ತಿಲ್ಲ. ಅಲ್ಲಿ ಜನರು ಕಷ್ಟಕ್ಕೆ ಒಳಗ್ಲತ್ತಾರ, ಸಂಕಟಕ್ಕೆ ಒಳಗ್ಲತ್ತಾರ, ಶೋಧನೆಗೆ ಒಳಗ್ಲತ್ತಾರ. ಶೋಧನೆ ಸಂಕಟಕ್ಕೆ ಒಳಗಾಗುತ್ತಾ ಅವ್ರು ಒಳಗಿರ್ತಕ್ಕಂಥ ಸಾಮಾನುಗಳು ಎಲ್ಲ ಬಿಡಿಸಾಗ್ಲತ್ತಾರ. ಅವ್ರವ್ರ ದೇವರುಗಳಿಗೆ ಅವರು ಮೊರೆ ಇಟ್ಟಾರ. ಕಪ್ಪ ಅಂದರೆ ಅವ್ರು ಒಳಗಿರ್ತಕ್ಕಂಥ ದುಡ್ಡು ಸಂಬಳ ಏನೇನಾದ್ರು ಸರಕುಗಳು ರ್ಯಾಷನ್ ಪಾನ್ ಏನಾದನು ಹಡಗುದಲ್ಲಿ ಎಲ್ಲ ಸಮುದ್ರಕ್ಕೆ ಒಂದೊಂದು ಬಿಡಿಸ್ಲತ್ತಾರ. ಈ ಹಡಗಿನ ಅಗಡಾಡ್ತಕ್ಕಂಥದ್ದು ನಿಂತಿಲ್ಲ ಪ್ರೇಯರಿ. ಇವತ್ತು ನಿಮ್ಮ ಜೀವಿತ ಕೂಡ ಇಂಥ ಒಂದು ಪರಿಸ್ಥಿತಿ. ದೇವರು ಹೇಳಿದ ಮಾತು ಕೇಳಿದೆ ಅಂದ್ರೆ ನೀವು ಉನ್ನತ ಸ್ಥಾನಕ್ಕೆ ಹೋಗ್ತಿ. ದೇವರು ಹೇಳಿದ ಮಾತು ಒಂದು ವೇಳೆ ಕೇಳೋದಿದ್ರೆ ಗಾಢ ನಿದ್ರೆ ಹತ್ತದ ನಿನಗೆ ಲೋಕದಾಗ ತಿರುಗಿ ಏನು ಮಾಡ್ತಿ? ಅಗಳೆ ಆಡ್ತಿ. ನಿನ್ನ ಕೈ ಕೆಲಸ ಮೊದಲನೇದು ಬರ್ಕತ್ತಿರಲ್ಲ. ನಿನ್ನ ಮನೆಗೆ ಅನ್ನಪನ ಮೇಲೆ ಬರ್ಕತ್ತಿರಲ್ಲ. ನಿನ್ನ ಕೆಲಸ ಸಿಗಲ್ಲ ಲೋಕದಲ್ಲಿ. ಯಾವುದರ ಉದ್ಯೋಗ ಮಾಡೋದು ಉದ್ಯೋಗ ಸಿಗಲ್ಲ ನಿನ್ಗೆ. ಯಾವುದರ ಬಿಸ್ನೆಸ್ ಮಾಡ್ರಂದ್ರೆ ದುಡ್ಡು ಸಿಗಲ್ಲ. ದುಡ್ಡು ಸಿಕ್ಕರೂ ಕೂಡ ಆ ಬಿಸ್ನೆಸ್ ನಡೀತದ ಎಂಬ ಭರವಸೆ ಇಲ್ಲ. ಆ ಬಿಸ್ನೆಸ್ ಕೂಡ ಹಾಳಾಗೋಯ್ತದೆ ಪ್ರೇಯರಿ. ಯಾಕ? ಎದುರಾಗಿದ್ದಿ? ದೇವರ ಮಾತಿಗೆ ತಿರಸ್ಕಾರನಾಗಿದ್ದಿ. ಸ್ಪಷ್ಟವಾಗಿ ಒಂದು ಸುಖವಾಗಿ ಒಂದು ಸಂಬಳ ಸಂಪಾದನೆ ಮಾಡಬೇಕೆಂಬುದು, ಸುಖವಾಗಿ ಸಮೃದ್ಧಿ ಇರಬೇಕೆಂಬ ಒಂದು ಆಸೆ ಉದ್ದೇಶ ಇಟ್ಕೊಂಡು ನೀನು ನಡೆದಿದ್ದಿ. ಆದರೆ ಏನಾಗ್ಲತ್ತದ? ಬಿಸ್ನೆಸ್ ನಡಲತ್ತಿಲ್ಲ, ವ್ಯಾಪಾರ ನಡಲತ್ತಿಲ್ಲ, ಕೈ ಕೆಲಸ ನಡಲತ್ತಿಲ್ಲ, ವಿದ್ಯಾಭ್ಯಾಸ ಫೇಲ್ ಆಗ್ಲತ್ತಿದೆ. ಯಾಕ? ಆಲಸ್ಯತ ನನ್ನ ಜೀವಿತದಲ್ಲಿ ಸೇರ್ಲತ್ತಪ್ಪ. ಅದಕ್ಕೆ ದೇವರು ಹೇಳ್ತಾನೆ ಸ್ಪಷ್ಟವಾಗಿ, ಯೌವನನಿಗೆ ಹೇಳ್ತಾನ, ನೀನು ಹೋಗು, ಕೂಗು, ಗಟ್ಟಿಯಾಗಿ ಕೂಗು, ನೀವೇ ಪಟ್ಟಣವೆಲ್ಲ ಕೂಗಿ ಸುವಾರ್ತೆಯನ್ನು ಪ್ರಕಟಿಸು.
ಈ ಪಟ್ಟಣ ಲೋಕ ರೀತಿಯಾಗಿ ಬಿದ್ದಾಳದೆ, ಪಟ್ಟಣಕ್ಕೆ ಬೆಂಕಿ ಎತ್ತದ, ಪಟ್ಟಣ ಹಾಳಾಗ್ತದ, ನಾಶವಾಗುತ್ತದ, ಎಚ್ಚರ, ಭೂಕಂಪ ಆಯ್ತದ, ಜಾಗ್ರತೆ, ಹೊರಗೆ ಬರ್ರಿ, ಈ ಪಟ್ಟಣದಲ್ಲಿ ಪಾಪ ಅತಿ ಹೆಚ್ಚಾಗದ ಅಂತೇಳಿ ಯೌವನನಿಗೆ ಪ್ರಕಟಿಸ ಅಂತ ಹೇಳಿದಾಗ ಯೌವನ ಮಾಡ್ತಾನ ತಪ್ಪಿಸಿಕೊಂಡು ಹೋಗಿ ಅಡುಗಿನ ಒಳಗೆ ಗಾಢ ನಿದ್ರೆಯಲ್ಲಿ ಮಲ್ಕೊಂಡನು ಪ್ರೇರಿ. ಹಲ್ಲೆಲೂಯಾ. ಎಂಥ ನಿದ್ರೆಯಲ್ಲಿ ಮಲ್ಕೊಂಡನ? ನಿದ್ರೆದಾಗ ಪಾಪ ಎಕಡೆ ತಿರುಗಿ ಬರ್ತೇವಲ್ಲ, ನಿದ್ದೆ ಮಾಡಿದ್ರೆ ಕನಸು ಬೀಳ್ತದ, ಎಕಡೆಕಡೋ ಹೋಗಿ ಬರ್ತೇವೆ ನಾವು ಪೂರ. ದಿಲ್ಲಿ ಮಧ್ಯ ಆಕಾಶಕ್ಕೆ ತನಕ ಹೋಗಿ ಬರ್ತಾರೆ ಪೂರ ನಿದ್ದೆದಾಗ. ಅಂದ್ರೆ ಕನಸು ಬೀಳ್ತಾವೆ ಎಕಡೆ ಸರ್, ಕನಸು ಭಾಳ ಬೀಳ್ತಾವೆ, ಭಯಂಕರವಾಗಿರ್ತಕ್ಕಂಥ ಕನಸು ಬೀಳ್ತಾವೆ, ಏನೇನೇನೇನೋ ಬರ್ತಾವೆ ನೋಡ್ರಿ. ಎಂಥ ನಿದ್ದೆ ಇರ್ತದದು ಕನಸು? ಎಂಥ ನಿದ್ದೆದಾಗ ಬೀಳ್ತಾವ? ಗಾಢ ನಿದ್ರೆದಾಗ ಕನಸುಗಳು ಬೀಳ್ತಾವೆ ಪ್ರಿಯ. ಜಾಗ್ರತ. ಅಂದರೆ ಲೋಕಕ್ಕೆ ಸಂಬಂಧಪಟ್ಟಂಥ ಒಂದು ಅಧಿಕಾರಸ್ಥನಾಗಿ ನೀವು ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ಯೌವನನಿಗೆ ಹೇಗೆ ಒಂದು ಸುವಾರ್ತೆ ಪ್ರಕಟಿಸಿ ಎಂಬುದಾಗಿ ರೆಡಿ ಮಾಡ್ಯಾನೋ, ಇವತ್ತು ನೀನು ಕೂಡ ಸುವಾರ್ತೆಯನ್ನು ಪ್ರಕಟಿಸುವುದಕ್ಕೆ ಅಥವಾ ಸಮಾಜವನ್ನು ಪ್ರಕಟಿಸುವುದಕ್ಕಾಗಿ, ಅಥವಾ ನಿನ್ನ ಮನೆಯಲ್ಲೇ ಅಥವಾ ಅಣ್ಣ ತಮ್ಮರ ಅಕ್ಕ ತಂಗಿಯರ ಬಂಧು ಬಳಗದಲ್ಲಿ ಯಾರೋ ಘೋರವಾಗಿ ಬಿದ್ದನಂದ್ರೆ ಅವ್ರ ರಕ್ಷಣೆಗಾಗಿ ನಿನ್ನ ದೇವರು ಒಂದು ರಕ್ಷಣೆ ಕೊಟ್ಟನ. ಜಾಗ್ರತ. ಆ ರಕ್ಷಣೆ ದುರ್ಬಳಕೆಗಾಗಿ ನೀವು ಉಪಯೋಗ ಮಾಡಬೇಡ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನು ಮಾಡಬೇಡ? ದುರ್ಬಳಕೆಗೆ ಉಪಯೋಗ ಮಾಡಬೇಡ. ಸೋದರ, ವಾಕ್ಯದ ಅನುಸಾರವಾಗಿ ನಾನು ನಿಮ್ಮನ್ನು ಎಚ್ಚರಿಸ್ತಕ್ಕಂಥ ದೈವ ಸೇವಕನಾಗಿ ಏನಂದರೆ, ಲೋಕಕ್ಕೆ ಸಂಬಂಧಪಟ್ಟಂಥ ಅಧಿಕಾರ ಇಲ್ಲ. ಉಪವಾಸ ಮಾಡಿರಿ, ಪ್ರಾರ್ಥನೆ ಮಾಡಿರಿ. ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಹೆಸರು, ನಿಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ. ನಿಮ್ಮ ಅಕ್ಕಪಕ್ಕ ಮನೆಗಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಿಮ್ಮ ಮಧ್ಯದಲ್ಲಿ ಯಾರೋ ಒಂದು ಯೌವನಸ್ಥನ ಹಾಳಾಗ್ಲತ್ತಾರ, ನಾಶವಾಗ್ಲತ್ತಾರ ಅಂದ್ರೆ ಅವ್ರ ವಿಷಯವಾಗಿ ಪ್ರಾರ್ಥನೆ ಮಾಡಿರಿ. ಯಾರೊಬ್ಬರು ಕಾಯಿಲೆ ರೋಗ ಬೆದ್ದಲ್ಲಿ ಭಯಂಕರ ನರಳ್ತಾರೆ ಅವ್ರ ವಿಷಯವಾಗಿ ಪ್ರಾರ್ಥನೆ. ಒಂದು ಆತ್ಮ ರಕ್ಷಣೆಗಾಗಿ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಿ. ನಿನ್ನ ಶರೀರ ಹಾಳಾಗ್ಲತ್ತೇನೋ, ನಿನ್ನ ಆತ್ಮಕ್ಕೆ ಲಾಭ ಅದ. ಈಗ ಈ ಸ್ಥಿತಿಯಲ್ಲಿ ಉಪವಾಸವಾಗಿ ನೀವು ಪ್ರಾರ್ಥನೆ ಮಾಡುವುದರೆ ದೇವರ ಸನ್ನಿಧಿಯಲ್ಲಿ ಎಷ್ಟು ಒಂದು ಅದ್ಭುತ ನಿನ್ನ ಜೀವಿತ ಇರ್ತದೆ ಪ್ರಿಯರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮತ್ತು ನಿನವೆ ಪಟ್ಟಣದ ಅರಸನ ಎಲ್ಲಿ ಬಂದು ಕುಂತಾನಂತ? ಸಾಧಾರಣ ಮನುಷ್ಯ ಇದ್ದನ? ಸುಮ್ಮನೆ ಮನುಷ್ಯ ಇದ್ದನ? ಯಾರು? ಒಬ್ಬ ಅರಸನು ಬೂದಿಯಲ್ಲಿ ಕುಂತನ, ಮೈಯೆಲ್ಲ ಬೂದಿ ಹಾಕ್ಕೊಂಡು ಏನು ಮಾಡತ್ತಾನ? ಉಪವಾಸ ಮಾಡತ್ತಾನ ಪ್ರಿಯತಾನ. ಅವನ ಪ್ರಾರ್ಥನೆ ನೆರವೇರ್ತದೆ. ಹಲ್ಲೆಲೂಯಾ. ಇವತ್ತು ನೀವು ಕೂಡ ಉಪವಾಸ ಮಾಡತ್ತೀರಿ. ಜಾಗ್ರತ. ಉಪವಾಸ ಮಾಡುವಾಗ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆಯಲ್ಲಿ ನಿಮ್ಮನ್ನು ಜಯ ಸಿಗ್ತಕ್ಕಂಥಾಗಿದೆ ಪ್ರಿಯ. ಅದಕ್ಕೆ ಈ ಸಣ್ಣ ಒಂದು ಸಂದೇಶ ದೇವರು ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ. ಮತ್ತು ಮುಂದಿನ ಇದು 1ನೇ ಭಾಗ, ಮುಂದಿನ ಭಾಗ ಮತ್ತು ನಾವು ಬರೋ ವಾರದಲ್ಲಿ ನಾವು ಕೇಳಕ್ಕೆ ನಾವು ಸಿದ್ಧವಾಗಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದ್ರಾಗ ಇನ್ನೂ ಮುಂದಿನ ವಾರದಾಗ ಗುಪ್ತವಾಗಿರ್ತಕ್ಕಂಥ ರಹಸ್ಯಗಳವ, ಇವೆಲ್ಲ ನಾನು ನಿಮ್ಮ ತಿಳಿಸುವುದಕ್ಕಾಗಿ ನಾನು ನಿಮ್ಮದಲ್ಲಿ ಸಿದ್ಧನಾಗಿದ್ದೆ ಪ್ರಿಯರೇ. ಪ್ರಾರ್ಥನೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಲ್ಲೆಲೂಯಾ. ಅಯ್ಯ, ನಿನ್ನ ಮಹಿಮೆ ಆಗಲಿ, ಕರ್ತನೇ ನಿನ್ನ ಘನತೆ ಆಗಲಿ. ವಾಕ್ಯದ ಅನುಸಾರವಾಗಿ ನಮ್ಮೆಲ್ಲರಿಗೆ ಮಾತಾಡಿದೆಯ್ಯ. ಯೌವನನು ಜೀವಿತ ಹೇಗಿತ್ತು ಎಂಬುದಾಗಿ, ಯೌವನನಿಗೆ ಹೋಗಿ ಸುವಾರ್ತೆ ಪ್ರಕಟಿಸು, ಯೌವನ ಕೂಗುವ ಪಟ್ಟಣದಲ್ಲಿ, ನೀವೇ ಪಟ್ಟಣಕ್ಕೆ ಹೋಗು, ನೀ ಕೂಗು ಅಲ್ಲಿ ಅಂತ ಹೇಳಿದಾಗ ಯೌವನನು ತಾರ್ಷೀಷಿಗೆ ಹೋಗ್ಯಾನ ಪ್ರೇರಿ. ಸ್ಪಷ್ಟವಾಗಿ ಇವತ್ತು ದೇವು ನಿನ್ನ ಕೂಡ ಸುವಾರ್ತೆ ಪ್ರಕಟಿಸು. ಇನ್ನೊಬ್ಬರು ವಿಷಯ ಪ್ರಾರ್ಥನೆ ಮಾಡಂತೇಳಿ ದೈವ ಸೇವಕರು ಹೇಳ್ತಾರೆ, ಅಥವಾ ಇನ್ನೊಂದು ವಿಷಯವಾಗಿ ನೀ ಹಿಂಗೆ ಮಾಡಂತ ಹೇಳ್ತಾರ. ರೆಡಿಯಾಗಿದ್ದೆ, ಈ ಕಾರ್ಯ ಮಾಡ್ಲಿಕ್ಕೆ ನೀವು ಸಿದ್ಧರಾಗಿದ್ದರೆ, ಅಥವಾ ಯೌವನನ ಹಾಗೆ ಆಲಸ ತನೆಯನ್ನು ಹಿಡ್ಕೊಂಡು ಹಿಂಬಾಲಿಸ್ಲತ್ತಾರೆ, ಒಳ್ಳೆ ಆಸ್ತಿ ಐಶ್ವರ್ಯವನ್ನಾಗಿರ್ಬೇಕೆಂಬ ಉದ್ದೇಶ ಇಟ್ಕೊಂಡು ಹೇಳ್ತೀರಿ. ನನ್ನ ಸೋದರಿ ಸೋದರ, ಜಾಗ್ರತ. ನೀನು ಏನು ಮಾಡ್ತಿ ಅದು ಅನುಭವಿಸ್ತಿ. ಯೌವನನಿಗೆ ದೇವರು ಅನುಭವಿಸುವಾಗೆ ಮಾಡತಾನಲ್ಲಿ, ನೀನು ಕೂಡ ಅನುಭವಿಸುವಾಗೆ ಮಾಡ್ತಾನೆ. ನಮ್ದಿನ ಒಂದು ವೇಳೆ ನಿನ್ನ ಅಕ್ಕಪಕ್ಕದಿರ್ತಕ್ಕಂಥ ಜನರು ದುಷ್ಟರಾಗಿ ಜೀವನ ಮಾಡ್ತಾರ, ದೇವ್ರಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಾರ, ನಿನ್ನವರೇ, ನಿನ್ನ ಯಜಮಾನರು, ಹೆಂಡತಿಯೋ, ಮಕ್ಕಳು, ಅಣ್ಣ ತಮ್ಮರ, ಅಕ್ಕ ತಂಗಿಯರು ಯಾರು ವಿರುದ್ಧವಾಗಿ ಕಾರ್ಯ ಮಾಡ್ತಾರೆ ಅಂದ್ರೆ ಅವ್ರಿಗೆ ಎಚ್ಚರಿಸು. ವಾಕ್ಯದ ಅನುಸಾರವಾಗಿ ಎಚ್ಚರಿಸು. ಅವ್ರಿಗೆ ನೀವು ಮಾರ್ಪಡಿಸೋದಕ್ಕಾಗಿ ಕೋಶಿಸ್ ಮಾಡು. ಅವ್ರ ವಿಷಯವಾಗಿ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡು. ಕಷ್ಟದಲ್ಲಿರ್ತಕ್ಕಂಥ ಈ ಮನುಷ್ಯನ ಮೊರೆ ಇಡಲು ಯೆಹೋವನು ಕೇಳಿ ಸದುತ್ತರ ಕೊಡ್ತಾನೆ ಪ್ರಿಯರೇ. ಇನ್ನೊಬ್ಬರ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಅವ್ರಿಗೆ ರಕ್ಷಣೆ ಕೊಡ್ಲಿಕ್ಕಾಗಲ್ಲ ಪ್ರಿಯರೇ. ಇನ್ನೊಬ್ಬರ ವಿಷಯವಾಗಿ ನೀವು ಚಿಂತೆ ಮಾಡಿಲ್ಲ ಅಂದ್ರೆ ಅವ್ರಿಗೆ ರಕ್ಷಿಸ್ಲಿಕ್ಕೆ ನಿನ್ನಿಂದ ಆಗಲ್ಲ. ಯಾಕೆ? ಮೊದಲು ನಿನ್ನೊಳಗೆ ರಕ್ಷಣೆ ಇಲ್ಲ. ನೀನು ಹರಟೆ ಮಾತುಗಳಿಗೆ ಒಳಗಾಗಲತ್ತೆ, ಲೋಕ ಸಂಬಂಧಪಟ್ಟಂಥ ಮಾತುಗಳಿಗೆ ಒಳಗಾಗಿ ನೀವು ಬಿದ್ದಂತೆ. ಯೌವನನು ಇದೇ ಒಂದು ಆಸೆ ಉಳ್ಳವನಾಗಿದ್ದನು, ಆದರೆ ಯೌವನನು ಜೀವಿತ ಘೋರವಾಗಿದೆ ಪ್ರಿಯರೇ. ಹಡಗುಗಳಲ್ಲಿ ಸಾಮಾನುಗಳು ಎಲ್ಲ ಜನರು ಭಯಪಟ್ಟು ಬಿಡಿಸ್ಲತ್ತಾರ ಸಮುದ್ರಕ್ಕೆ. ತುಫಾನಿನ ನಿಂತಿಲ್ಲ.
ಗಾಢ ನಿದ್ರೆ ಮಾಡ್ತಾನೆ ಇವನನ್ನು ಕೆಳಗೆ ಬಂದು ನೋಡಿದ ತಕ್ಷಣ ಜನರು. ಇವತ್ತಿನ ಜೀವಿತ ಕೂಡ ಇಂಥದ್ದನ್ನ ಸೋದರಿ ಸೋದರ ಜಾಗ್ರತ ಜಾಗ್ರತ ಜಾಗ್ರತ. ದೇವರು ನಿನ್ನನ್ನು ಲಾಲಿಸುವಾಗ, ದೇವರು ನಿನ್ನನ್ನು ಬಲಪಡಿಸುವಾಗ ಎಚ್ಚರವಾಗಿದ್ದು ದೇವರು ಸನ್ನಿಧಿಯನ್ನು ಆಶ್ರಯಿಸು. ಆವಾಗ ಮೇಲದ ಅಯ್ಯ ಯಮನನ್ನು ಕುರಿತವಾಗಿ ಇವತ್ತು ಜನರು ವಾಕ್ಯ ಕೇಳ್ತಾರೆ ಕರ್ತನೆ. ಮೊದಲನೇ ಭಾಗ ಸ್ವಲ್ಪಟ್ಟಿಗೆ ನಾನು ತಿಳಿಸಿದೆ ಅಯ್ಯ. ಈ ವಾಕ್ಯ ಅವ್ರ ಜೀವಿತದಲ್ಲಿ ಆಶೀರ್ವಾದಕರವಾಗಿ ಲಾಭಕರ ಫಲಕರವಾಗಿದೆ ಅಯ್ಯ. ಎರಡನೇ ಭಾಗ ಬರವಾರ ತಿಳಿಸುವಾಗಯ್ಯ ನನ್ನ ಜ್ಞಾನದಿಂದ ಬಲದಿಂದ ಸಮೃದ್ಧಿಯಿಂದ ಐಕ್ಯತೆಯನ್ನು ತುಂಬಿಸಯ್ಯ. ಅದ್ಭುತವಾಗಿ ಒಂದೊಂದು ಭಾಗವಾಗಿ ನನ್ನ ಮಕ್ಕಳಿಗೆ ಸುವಾರ್ತೆ ಪ್ರಕಟಿಸುವಾಗೆ, ಎಚ್ಚರಿಸುವಾಗೆ ಅಯ್ಯ ಪರಲೋಕಕ್ಕೆ ರಾಜ್ಯ ಒಪ್ಪಿಸುವಾಗ ನಾನು ಸಹಾಯ ಮಾಡಬೇಕಾಗ್ತಾನೆ. ಈ ವಾಕ್ಯ ಕೇಳಿದಕ್ಕಂಥ ಪ್ರತಿಯೊಬ್ಬರು ಜೀವಿತ ಮಾರ್ಪಟ್ಟಿರ್ಬೇಕಯ್ಯ. ಪ್ರತಿಯೊಂದು ಕುಟುಂಬದಲ್ಲಿ ಅದ್ಭುತ ಕಾಣಬೇಕಯ್ಯ. ಎಂಥ ಅದ್ಭುತ ಮಾಡ್ಕೊಳ್ತಾನೆ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣ ಶಿನಸ್ತಕ್ಕೆ ಒಪ್ಪಿಸ್ಕೊಟ್ಟಿದ್ದೇವೆ. ನನಗೆ ನಿಮ್ಮೆಲ್ಲರಿಗೂ ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ಮಾತಾಡಿದಕ್ಕಾಗಿ ಸ್ತೋತ್ರ. ಮುಂದಿನ ವಾರ ಕೂಡ ಅದ್ಭುತವಾಗಿ ಮಾತಾಡಿ ನನ್ನನ್ನು ನಮ್ಮೆಲ್ಲರನ್ನು ರಕ್ಷಿಸಿ ನಿಮ್ಮ ಅದ್ಭುತ ಶಕ್ತಿಯಿಂದ ನಮ್ಮನ್ನು ತುಂಬಿಸಿ ನಡೆಸಬರ್ತೀನಿ ಪ್ರಾರ್ಥಿಸ್ತಾ. ಹಾಗೆ ಮಾಡಿದರೆ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ನಜರೇತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ಮೋಕ್ಷಕ. ಆಮೇನ್ ಆಮೇನ್ ಆಮೇನ್.